ಒಬ್ರು ವಿಪರೀತ ಅಂದ್ರೆ ವಿಪರೀತ ಶಿಸ್ತು. ಅವ್ರು ಮಿಲಿಟರಿಯಲ್ಲಿ ಇರ್ಬೇಕಾಗಿತ್ತು, ಅಲ್ಲಿ ಯಾಕೋ ಜಾಗ ಇಲ್ಲ ಅಂತ ಅನ್ಸುತ್ತೆ. ಸಿನಿಮಾ ಅಲ್ಲ. ಇನ್ನೊಬ್ರು ಅವ್ರ ಪಕ್ಕ ಪ್ರಿನ್ಸಿಪಾಲು ಅಥವಾ ಪ್ರೊಫೆಸರ್ ಆಗ್ಬೇಕಾಗಿತ್ತು, ಆದ್ರೂ ಸಿನಿಮಾ. ಒಳ್ಳೆ ಇಂಟ್ರಡಕ್ಷನ್. ಒಬ್ಬ ನಿರ್ದೇಶಕರಿಗೆ ಅವನು ಏನು ಯೋಚನೆ ಮಾಡ್ತಾನೆ ಒಂದು ಪಾತ್ರ ಅಥವಾ ಒಂದು ಸೀನು, ನಾನೇನು ಯೋಚನೆ ಮಾಡ್ತೀನೋ ಅದಕ್ಕಿಂತ 10ರಷ್ಟು ಕೊಡುವಂಥ ನಟ ವಿನೋದ್ ಪ್ರಭಾಕರ್. ಶಾರ್ಟ್ ಇದೆ, ವಿನೋದ್ ಅವರು ಒಂದು ಪೇಪರ್ ಇಟ್ಕೊಂಡಿದ್ದಾರೆ, ರಾಜೀವ್ ಗಾಂಧಿ ಹತ್ಯೆ ಆಗಿರೋದು. ಅದು ಆ್ಯಕ್ಚುಲಿ ನನ್ನ ಕಲೆಕ್ಷನ್, ನಾನು ಹುಷಾರಾಗಿ ತಂದು ಕೊಟ್ಟು ವಾಪಸ್ ಇಸ್ಕೊಡೋದು. ನಮ್ಮ ಮನೇಲಿ ಇರೋವಂಥದ್ದು ಪೇಪರ್. ಯೂಸ್ ಟು ಸಿಟ್ ಲೈಕ್ ದಿಸ್, ಹಿಂಗೆ ಕೂತಿರೋರು ಅನ್ಕೊಂಡು ಪೇಪರ್ ಹಿಂಗೆ ಕುತ್ಕೊಂಡು ಓದ್ಕೊಂಡು ನಮಗೆ ಈ ಅಪ್ಪ ಸ್ಟಾರ್ಟ್ ಮಾಡೋರು ಈ ಪೇಜು, ಇನ್ನು ಈ ಪೇಜಿಗೆ ಬರೋವರು ನಾವು ಎಲ್ಲೋ ಆಟಾಡಂಗಿಲ್ಲ. ನಾವೆಲ್ಲ ಹೊರಗಡೆ ಹೋದ್ರೆ ಇದು ಒಂದು ಏನೋ ಒಂದು ಹಿಂಗ್ ಮಾಡ್ತಿದ್ವಿ ಗೊತ್ತಾ, ಈ ಕರಿಯಕ್ಕೆ. ಬೆಳಿವಾಗ್ಲಿಂದ ನನಗೆ ತುಂಬ ಕ್ಲೋಸಾಗಿ ಫಾಲೋ ಮಾಡಿದಂಥ ಡೈರೆಕ್ಟರ್ ಅಂದರೆ ಶಂಕರ್ ನಾಗ್ ಸರ್. ಅವಾಗ ನಮ್ಮ ತಾತನ ಪುಟ್ಟಣ್ಣ ಅವ್ರು ಕೇಳಿದ್ರು, ಏನು ಮೊಮ್ಮಗನ ಹೆಸರು ಅಂತ. ನಮ್ಮ ತಾತ ನನ್ನ ಪಾಪು ಅಂತ ಕರಿತಿದ್ರು. ಪಾಪು ಅಂತಂದ್ರು, ಚೈತನ್ಯ ಅಂತ ಹೇಳೋದು ಬಂದ್ಬಿಟ್ರು. ಕಾರ್ನಾಡವ್ರಿಗೆ ನಾನು ಅಸೋಸಿಯೇಟ್. ಕಾರ್ನಾಡವರು ಒಂದು ಹಕ್ಕಿ ನೋಡಿದ್ರೆ ಕಳೆದು ಹೋಗ್ತಿದ್ರು. ಆ ಹಕ್ಕಿ ಯಾವ್ದು ಗೊತ್ತಾ ಅಂತ ಮಾತಾಡೋಕೆ ಶುರು ಮಾಡೋರು. ಹಿಂದಿಂದ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು, ಅಪ್ಪ ಹೇಳಪ್ಪ ನಿಮ್ಮ ಬಾಸ್ಗೆ, ಇಲ್ಲಾಂದ್ರೆ ಬಜೆಟ್ ಆಕಾಶಕ್ಕೆ ಹೋಗ್ಬಿಡುತ್ತೆ ಅವ್ರು ಹಕ್ಕಿ ನೋಡೋದು ಬಿಟ್ಟು. ಯಾಕಂದ್ರೆ ಆಶೀಶ್ ಸರ್ ಬಂದು ಸೆಟ್ಗೆ ಬಂದ ಮೇಲೆ ಒಂದಿಷ್ಟು ಚೇಂಜಸ್ ಮಾಡ್ತಾರೆ ಅವರು. ಮಾನಿಟರ್ ಬಂದ್ ಮಾಡ್ತಾರೆ, ಟೇಕಲ್ಲಿ ಬೇರೆ ಮಾಡ್ಬಿಡ್ತಾರೆ. ಡೈರೆಕ್ಟರ್ ಜಿ ಮೇ ಕರ್ತಾವ್ ಅಂತ ಹೇಳ್ಬಿಟ್ಟು ರೆಡಿ ಟೇಕ್ ಸ್ಟಾರ್ಟ್ ಮಾಡ್ತಾರೆ. ಬೆಂಗಳೂರು ನಮ್ದು ಈ ಟೈಮಿಂಗ್ ಇರುತ್ತೆ ಗೊತ್ತಾ, ಮಾನಿಟರ್ ಮಾಡಿರ್ತಾರೆ. ಟೇಕಲ್ಲಿ ಬೆಂಗಳೂರು ನಮ್ದು, ಬೆಂಗಳೂರು ನಮ್ದು ಅಂದ್ಬಿಡ್ತಾರೆ. ಒಂದ್ ಸೆಕೆಂಡ್ ನಾನು ಶಾಕ್ ಆಗಿದ್ದು ರಮೇಶ್ ಇಂದ್ರ ಸರ್ ನೋಡಿ. ಸೆಟ್ಟಿಗೆ ಬಂದಿದ್ದೆ ಬೇರೆ ತರ, ಅಲ್ಲೆಲ್ಲ ಡೈಲಾಗ್ಸ್ ಎಲ್ಲ ಕೇಳಿಸ್ಕೊಂಡೆ. ಸರ್ ನಾನು ಇದು ಮಾಡ್ತೀನಿ, ಓಕೆ ಅಲ್ಲ, ಓಕೆ ಮಾಡ್ತೀನಿ ಅದು ಮಾಡ್ತೀನಿ. ಇಬ್ಬರು ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಟ್ರು. ಅಂತಲ್ಲ ಅದೇ ಹೇ ಅಂದ್ರು. ನಾನು ಮಾಡುವ ಈ ಚಿಕ್ಕ ಸಂದರ್ಶನ ಕನಿಷ್ಠ 4 ಜನಕ್ಕಾದ್ರೂ ಕರ್ಕೊಂಡ್ಬಂದು ಥಿಯೇಟರ್ ಇಟ್ಕೊಂಡ್ರೆ ನಂದೊಂದು ಸಾಧ. ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ, ನೀಗಿರ್ಕಾಗ್ಬಿಟ್ಟವನು. ಆತ್ಮೀಯ ಕನ್ನಡಿಗ, ಆತ್ಮೀಯ ಕನ್ನಡಿಗ, ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಾನು ಶ್ರೀಧರ್ ಶಿವಮೊಗ್ಗ. ಯಾವಾಗಲೂ ನಮಗೆ ನಮ್ಮ ದಿನಗಳ ಬಗ್ಗೆ, ಆ ದಿನಗಳ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ. ಹಾಗಾಗಿ ಇವತ್ತು ಆ ಕುತೂಹಲವನ್ನ ಬಗೆಹರಿಸಿಕೊಳ್ಳೋದಕ್ಕೆ, ಅವತ್ತು ಹೆಂಗಿರ್ಬೋದು ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋದಕ್ಕೆ 2 ಶಿಸ್ತಿನ ಸಿಪಾಯಿಗಳನ್ನ ತಂದು ನಿಮ್ಮ ಮುಂದೆ ಕೂರಿಸ್ತಾ ಇದ್ದೀನಿ. ಒಬ್ರು ವಿಪರೀತ ಅಂದ್ರೆ ವಿಪರೀತ ಶಿಸ್ತು. ಅವ್ರು ಮಿಲಿಟರಿಯಲ್ಲಿ ಇರ್ಬೇಕಾಗಿತ್ತು, ಅಲ್ಲಿ ಯಾಕೋ ಜಾಗ ಇಲ್ಲ ಅಂತ ಕಾಣಿಸುತ್ತೆ, ಸಿನಿಮಾ ಲ್ಯಾಂಡ್ ಅಲ್ಲಿ ಇದ್ದಾರೆ. ಇನ್ನೊಬ್ರು ಅವ್ರ ಪಕ್ಕ ಪ್ರಿನ್ಸಿಪಾಲು ಅಥವಾ ಪ್ರೊಫೆಸರ್ ಆಗ್ಬೇಕಾಗಿತ್ತು, ಆದ್ರೂ ಸಿನಿಮಾ. ಒಳ್ಳೆ ಇಂಟ್ರಡಕ್ಷನ್. ಹಂಗಾಗಿ ಬಟ್ ಶಿಸ್ತು ಅನ್ನೋದು ಎಲ್ಲಾ ರಂಗದಲ್ಲೂ ಇರಬೇಕು, ಸಿನಿಮಾ ರಂಗದಲ್ಲಿ ಒಂದ್ ಸ್ವಲ್ಪ ಜಾಸ್ತಿನೇ ಇರಬೇಕು. ಹಂಗಾಗಿ ಇಲ್ಲಿ ಬಂದು ನಮ್ಗೆ ಕೂತಿದ್ದಾರೆ. ನಮ್ಮ ಮುಂದೆ ವಿನೋದ್ ಪ್ರಭಾಕರ್ ಸರ್, ಮರಿ ಟೈಗರ್ ಸರ್. ನಮಸ್ಕಾರ ಶ್ರೀಧರ್ ಸರ್, ಥ್ಯಾಂಕ್ ಯು. ದಿನ ಅಂತೂ ಇಂತೂ ಬಂತು, ಜಪ ಮಾಡ್ತಿದ್ರಿ, ಆ ದಿನಗಳು ಬರ್ಬೇಕು, ಬಲರಾಮನ್ ದಿನಗಳು ಬರ್ಬೇಕು ಅಂತ ಹೇಳಿ ಆ ದಿನಗಳು ಬಂದಿದೆ. ಆ ದಿನಗಳ ಬಗ್ಗೆ ಮಾತನಾಡೋದು ಬಂದಿದೆ. KM ಚೈತನ್ಯ ಸರ್, ನಿಮ್ಗೆ ನೋಡ್ರೆ ಅದೇನೋ ಶಿಸ್ತಪ್ಪ ನಮ್ಗೆ, ಡಿಗ್ನಿಟಿ ಗುರು ಹೆಂಗೆ. ಮೊದಲನೇದಾಗಿ ಸರ್, ಎಲ್ಲ ದಿನಗಳ ಬಗ್ಗೆ ಅಷ್ಟೇ ಮಾತಾಡ್ತಾ, ಯಾವತ್ತಿದ್ರು ನಾವು ಇಂದಿಗಿಂತ ನೆನ್ನೆ ಚೆಂದು ಅಂತ ಒಂದು ಮಾತಿದೆಯಲ್ಲ, ಹಂಗೆ ನೆನ್ನೆ ದಿನಗಳ ಬಗ್ಗೆನೇ ತುಂಬಾ ಮೆಲುಕಾಗ್ತಾ ಇರ್ತೀವಿ. ಈ ದಿನಗಳು ಕಳೆದು ಹೋಗ್ತಿರ್ತೀವಿ. ಬಟ್ ಈ ದಿನಗಳು ಚೆನ್ನಾಗಿ ಮಾಡ್ಕೊಳ್ಳೋಣ, ಮುಂದಿನ ದಿನಗಳು ಚೆನ್ನಾಗಿರ್ಲಿ ಅಂತೇಳಿ ಹಾರೈಸ್ತಾ ಈ ಸಂದರ್ಶನವನ್ನು ಮುಂದುವರ್ಸೋಣ. ಮೊದಲನೇದಾಗಿ ಸರ್, ವಿನೋದ್ ಸರ್, ಸರ್ನ ಫಸ್ಟ್ ನೋಡಿದಾಗ, ಅವ್ರ ಸಿನಿಮಾಗಳ ಬಗ್ಗೆ ಕೇಳಿದಾಗ, ನಿಮ್ಮ ಹತ್ರ ಆಫರ್ ಬಂದಾಗ ಆ ದಿನ ಹೇಳಿ. ತುಂಬಾನೇ ಖುಷಿ ಪಟ್ಟೆ. ನನಗೆ ಶ್ರೇಯಸ್ ಅವರು ಸಿನಿಮಾ ಮಾಡಬೇಕು ಅಂತ ಬಂದಾಗ ಫಸ್ಟ್ ನಾನು ಬೇಡಪ್ಪ, ನೀನು ಸುಮ್ಮನೆ ಇರು, ನೀನು ಸಣ್ಣ ಹುಡುಗ ಅಂತಾನೆ ಹೇಳಿದ್ದೆ. ಬೇಡ ಅಂತ ಬೈ ಇಲ್ಲ, ಹಠ ಮಾಡಿ ಇಲ್ಲ ಫಸ್ಟ್ ನಾನು ಮಾಡಲೇಬೇಕು ಸಿನಿಮಾ ಅಂತ. ಆಮೇಲೆ ಅವ್ರ ಅಮ್ಮ ಕರ್ಕೊಂಬಂದು ದೆನ್ ಅದಾದ್ಮೇಲೆ ನನಗೆ ಚೈತನ್ಯ ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ ಬಲರಾಮನ್ ಸಿನಿಮಾ. ಸೊ ಆ ದಿನಗಳು ನಾನು ಆ ಹುಡುಗನೂ ಚೈತನ್ಯ ಸರ್ ಫ್ಯಾನು. ಐ ಥಿಂಕ್ 90s ಕಿಡ್ ಅಲ್ಲ, 2000 ಈಸ್ ಜಸ್ಟ್ 25 ಏನೋ ಈಗ. ಕನೆಕ್ಟ್ ಆಗಿರೋ ಸಿನಿಮಾ ಅದಲ್ವಾ? ಇಲ್ಲ, ನಮ್ಗೆಲ್ಲ ತುಂಬಾ ಇಷ್ಟ ಆಗಿರುವಂತ ಸಿನಿಮಾ. ಬಟ್ ಶ್ರೇಯಸ್ಗೂ ಕನೆಕ್ಟ್ ಆಗಿದೆ ಗೊತ್ತಾ, ಬಿಕಾಸ್ ಈಸ್ ದಿ ಯಂಗರ್ ಜನರೇಷನ್.
ಆ ಹುಡುಗರಿಗೂ ಇಷ್ಟ ಆಗಿ ಇಲ್ಲ ಬಸ್ ನಾನು ಅವ್ರ ಹತ್ರನೇ ಮಾಡಿಸ್ಬೇಕು, ಅವ್ರು ಒಪ್ಕೊಂಡ್ರೆ ಕೇಳು ಫಸ್ಟು. ಎಲ್ಲ ಒಪ್ಕೊಂಡ್ರು, ಎಲ್ಲ ಮಾತಾಡಿ ಬಂದಿದ್ದೀವಿ. ಬಲರಾಮಂದು ಸಬ್ಜೆಕ್ಟು ಅವರು ಒಂದಿಷ್ಟು ರಿಸರ್ಚ್ ಎಲ್ಲ ಮಾಡಿದ್ದಾರೆ. ಬಟ್ ಇದು ಫಿಕ್ಷನಲ್ ಕತೆ, ಅವ್ರದ್ದು ಒಂದು ಮಾಡ್ಕೊಂಡಿದ್ದಾರೆ. ಅಂದರೆ ಎಲ್ಲ ಒಂದು ತಯಾರಿ ಇತ್ತು ಅವ್ರ ಹತ್ರ. ಆಲ್ರೆಡಿ ಹಿ ವಾಸ್ ಪ್ರಿಪೇರ್ಡ್ ಫಾರ್ ಸಮಥಿಂಗ್ ಎಲ್ಸ್. ಹೇಳಿದಾಗ ನಾನು ತುಂಬ ಖುಷಿ, ಇಲ್ಲ ಸರಿ ಫಸ್ಟ್ ಮಾತಾಡೋಣ ಅಂತ. ಫಸ್ಟ್ ಟೈಮ್ ನೋಡಿದಾಗ ದೆನ್ ವಿ ಸ್ಪೋಕ್. ಆ್ಯಂಡ್ ನೆನ್ನೆ ಇಂಟರ್ವ್ಯೂಲ್ ನನಗೆ ಗೊತ್ತಾಗಿದ್ದು, ಅವ್ರು ನನ್ನ ಟೈಸನ್ ಸಿನಿಮಾ ನೋಡಿದ್ರು, ಅವಾಗ ಒಂದು ಸಿನಿಮಾ ಮಾಡಬೇಕು ಇವ್ರ ಜೊತೆ ಅಂತ ಹೇಳಿ. ನಾನು ಆ್ಯಕ್ಚುಲಿ ಪ್ರಾಮಿಸ್ಡ್ ಆನ್ ಸ್ಟೇಜ್. ಅದನ್ನು ನಾನು ಜ್ಞಾಪಿಸ್ಕೊಂಡು ಟೀಸರ್ ದಿನ ಅವರು ಸ್ಟೇಜ್ ಮೇಲೆ ಹೇಳ್ತಾರೆ, ವಿನೋದ್ ಅವರು ಹೇಳ್ತಾರೆ, ಬರೀ ಬೆವರೆಲ್ಲ ರಕ್ತ ಸುರಿಸಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ. ಅವ್ರ ಮಾತಿನಂತೆ ಅವ್ರು ನಡ್ಕೊಂಡ್ರು ಅಂತೆಲ್ಲ. ಸೊ ವಿ ಫೀಲ್ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಹಿಮ್. ನನಗೆ ಎವ್ರಿ ಟೈಮ್ ಎಲ್ಲ ಚಾನಲಲ್ಲೂ ಇದನ್ನು ಹೇಳ್ತೀನಿ, ಬುದ್ಧಿಜೀವಿ ಅದು. ಯು ನೇಮ್ ಇಟ್ ಸರ್. ನೀವು ಏನು ಅಂತ ನೀವು ಕೇಳಿ, ಒಂದು ನಿಮಿಷ ಟೈಮ್ ತಗೋತಾರೆ, ಕ್ಲೀನಾಗಿ ಕೇಳಿಸ್ಕೊಂತಾರೆ ಫಸ್ಟು. ರೀಸನ್ ಅದಾದ್ಮೇಲೆ ಒಂದು ವರ್ಡ್ ಮಿಸ್ ಆಗದೆ ನೀವು ಕ್ವಶನ್ 3 ಲೈನ್ ಕ್ವಶನ್ ಕೇಳಿದ್ರೆ ಒಂದೊಂದು ಲೈನ್ ಕರೆಕ್ಟಾಗಿ ಆನ್ಸರ್ ಮಾಡ್ಕೊಂಡ್ಬರ್ತಾರೆ. ಈಗ ಚಾರ್ಜ್ ಜಿಪಿಟಿ ಬರುತ್ತಲ್ಲ, ಈಗ ಪಾಯಿಂಟ್ ಟು ಪಾಯಿಂಟ್ ಬಿಕಾಸ್ ಇಸ್ ಫಾದರ್, ಗ್ರೇಟ್ ಫಾದರ್, ಈಸ್ ಸಚ್ ಅ ಲೆಜೆಂಡರಿ ಪರ್ಸನ್. ಅವರಿಂದ, ಅವ್ರ ತಾತ ಅವರಿಂದ. ಸೊ ದಿಸ್ ಇಸ್ ದಿ ಥರ್ಡ್ ಜನರೇಷನ್ ಅಲ್ಲ. ಸೊ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆ್ಯಕ್ಚುಲಿ ಬಂದು ತುಂಬ ಜನ ಗೊತ್ತಿಲ್ಲ ಕೋಪಿಷ್ಟ ಅವರು ಸೆಟ್ಟಲ್ಲಿ ಅಂತ. ಬಟ್ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನಗ್ನಗ್ತಾ ಇರ್ತಾರೆ. ಬಟ್ ಸೆಟ್ಟಲ್ಲಿ ಅದು ನನಗೆ ಬೇಕು ಅಂದರೆ ಬೇಕು. ಸತ್ಯವಿದ್ದಲ್ಲಿ, ಶಿಸ್ತಿದ್ದಲ್ಲಿ ಕೋಪ ಅದು ಮ್ಯಾಂಡೇಟರಿ ಆಗಿ ಇದ್ದೇ. ಅದು ಎಲ್ಲೂ ಹೋಗಲ್ಲ, ಅದ್ರ ಪಕ್ಕದ ಮನೆ ಅದು. ಹಂಗೆ ಸರ್, ಮೊದಲನೇದಾಗಿ ಸರ್ ವಿನೋದ್ ಸರ್, ಅಂದ್ರೆ ನಾನು ನಿಮ್ಮ ಸಿನಿಮಾಗಳನ್ನ ನನಗೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ಈ ಬಾರಿ ಸಿಕ್ಕಿರೋ ಹೀರೋ ಇದನ್ನಲ್ಲ, ನಿಮ್ಮ ಪಾತ್ರ ನೀವು ಸೃಷ್ಟಿ ಮಾಡುವ, ನೀವು ಯೋಚನೆ ಮಾಡಿರುವ ಆ ಪಾತ್ರಕ್ಕೆ ಒಬ್ಬ ಕಟ್ಟುಮಸ್ತ್ ಆಡು. ಖಂಡಿತ ಹೌದು. ಅಯ್ಯೋ ಇವನಾಗಿರೋ ಅಂತ ಅನ್ನೋ ಮನ್ಸಿಗೆ ಬರುತ್ತಲ್ಲ ಜನಕ್ಕೆ. ಆತ ವಿನೋದ್ ಪ್ರಭಾಕರ್ ಅವ್ರನ್ನ ನೀವು ಮುಂಚೆ ನೋಡಿದ್ದೆಲ್ಲಿ? ಅವ್ರನ್ನ ನೋಡಿದಾಗ ಯಾವಾಗಾರು ಸಿನಿಮಾ ನೋಡ್ಬೇಕು ಮಾಡ್ಬೇಕು ಅಂತ ಅನ್ಸಿತ್ತ? ಟೈಸನ್ ಅಂತ ಅಂದ್ಬಿಟ್ರು, ಅವ್ರ ಉತ್ತರ ಹೇಳ್ಬಿಟ್ರು. ಬಟ್ ಆದ್ರೆ ಇಂಡಸ್ಟ್ರಿಯಲ್ಲಿ ಇರೋರು ಅವ್ರ ಬಗ್ಗೆ ಇವ್ರಿಗೆ ಗೊತ್ತಿರುತ್ತೆ, ಇವ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲ. ಆತರ ಹೆಂಗೆ ವಿನೋದ್ ಪ್ರಭಾಕರ್ ಅವರು? ಆಕ್ಚುಲಿ ನಾನು ಟೈಸನ್ ಅವ್ರನ್ನ ಎದುರಿಗೆ ರಿಯಲ್ ನೋಡಿರ್ಲಿಲ್ಲ. ಟೈಸನ್ ಸಿನಿಮಾ ನೋಡಿದ್ದೆ. ಟೈಸನ್ ಸಿನಿಮಾ ನೋಡಿದಾಗ ನನಗೆ ಅವಾಗ ಒಂದು ಜಾನ್ ಬೆಲ್ ಅಂತ ಒಬ್ಬ ಇದ್ದಾನೆ, ಫ್ರೆಂಚ್ ಎಕ್ಸ್ಪರ್ಟ್. ಅವನು ಪಾರ್ಕೂರ್ ಅಂತ ಒಂದು ಮಾಡ್ತಾನೆ. ಅದನ್ನ ಇಟ್ಕೊಂಡು ಅವರೊಂದು ಡಿಸ್ಟ್ರಿಕ್ಟ್ B13 ಅಂತ ಒಂದು ಸಿನಿಮಾ ಮಾಡಿದ್ರು. ನಾನು ಟೈಸನ್ ನೋಡಿದಾಗ ಅನ್ಕೊಂಡಿದ್ದು, ಆ ಥರದ ಒಂದು ಸಿನಿಮಾ ನಾನು ಕನ್ನಡದಲ್ಲಿ ಮಾಡಿದ್ರೆ, ಕಂಪ್ಲೀಟ್ ಆಕ್ಷನ್ ಓರಿಯೆಂಟೆಡ್ ಫಿಲ್ಮ್ ಮಾಡಿದ್ರೆ, ಆ ಡೇವಿಡ್ ಬೆಲ್ನ ನಾನು ಕನ್ನಡಕ್ಕೆ ಕರೆಸಿ ಅವ್ರ ಹತ್ರ ಕೊರಿಯೋಗ್ರಾಫ್ ಮಾಡಿಸಿ ಒಂದು ಪಾರ್ಕೂರ್ ರಿಲೇಟೆಡ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ನು ಮೀಟ್ ಮಾಡಿದೆ. ಇನ್ಫ್ಯಾಕ್ಟ್ ಫ್ರೆಂಚ್ ಗೌರ್ಮೆಂಟ್ ಫಾಂಡ್ ಸೂಡ್ ಅಂತ ಒಂದು ಫಂಡ್ ಇದೆ, ಅದಕ್ಕೆ ನಾನು ಇಮೇಲ್ ಮಾಡಿದ್ದೆ, ಎಲ್ಲ ಮಾಡಿದ್ದೆ. ಆದರೆ ಅದು ಆಗಿರಲಿಲ್ಲ. ಬಟ್ ಯಾವುದೋ ಒಂದು ದಿವಸ ಕಾಲ ಕೂಡಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ಅದು ಬೇರೆ ಬೇರೆ ಸಿನಿಮಾಗಳು ಮಾಡ್ತಿದ್ದೆ. ಪ್ಯಾಂಡಮಿಕ್ ಟೈಮಲ್ಲಿ ನಾನು ಅಂಡರ್ವರ್ಲ್ಡ್ ಬಗ್ಗೆ ಸಾಕಷ್ಟು ಓದಕ್ಕೆ ಶುರು ಮಾಡಿದೆ. ಯಾಕೆಂದರೆ ಆ ದಿನಗಳು ಮಾಡಿದಾಗಿಂದ ಅನೇಕ ಸ್ನೇಹಿತರು, ಮಾಧ್ಯಮದವರೆಲ್ಲ ಇನ್ನೊಂದು ಅಂಡರ್ವರ್ಲ್ಡ್ ಸಿನಿಮಾ ಯಾವಾಗ ಮಾಡ್ತೀರಾ ಅಂತ ಮತ್ತೆ ಕೇಳ್ತಿದ್ರು ನನಗೆ. ನಾನು ಯಾಕೆ ಮಾಡಿರಲಿಲ್ಲ ಅಂದರೆ ಮತ್ತೆ ಆ ದಿನಗಳಿಗೆ ಆ ಸಿನಿಮಾ ಕಂಪೇರ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ದೂರ ಉಳಿದಿದ್ದೆ. ಆದರೆ ಪ್ಯಾಂಡಮಿಕ್ ಟೈಮಲ್ಲಿ ಸಾಕಷ್ಟು ಭೂಗತ ಲೋಕದ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಓದಿದೆ, ಯೂಟ್ಯೂಬಲ್ಲಿ ಸಮಯ ಅದು. ಹೌದು, ನಾನು ಯಾವಾಗಲೂ ಓದ್ತಾ ಇರ್ತೀನಿ. ಈಗ ಇನ್ನೂ ಜಾಸ್ತಿ ಟೈಮ್ ಸಿಕ್ತು. ಅದೆಲ್ಲ ಪ್ರಿಪ್ರೇಷನ್ ಆದಾಗ 2023ರಲ್ಲಿ ಶ್ರೇಯಸ್ ಅವರು, ನಮ್ಮ ಪ್ರೊಡ್ಯೂಸರ್, ನನಗೆ ಬಂದು ಭೇಟಿಯಾದರು. ನಾವೊಂದು ಸಿನಿಮಾ ಮಾಡಬೇಕು ಅಂತಿದ್ದೀವಿ, ಆ ದಿನಗಳು ಮಾದರಿಯಲ್ಲೇ ಮಾಡಬೇಕು ಅಂತಿದ್ದೀವಿ, ವಿನೋದ್ ಪ್ರಭಾಕರ್ ಅವ್ರನ್ನ ಪ್ರಧಾನವಾಗಿ ಇಟ್ಕೊಂಡು ಬಲರಾಮನ್ ಬಗ್ಗೆ ಸಿನಿಮಾ ಮಾಡಬೇಕು ಅಂತಿದ್ದೀವಿ, ನೀವು ಅದನ್ನ ನಿರ್ದೇಶನ ಮಾಡಬೇಕು ಅಂತ ಕೇಳಿದ್ರು. ಸೊ ಒಂದು ರೀತಿ ಕಾಲ ಕೂಡ್ ಬರುತ್ತೆ ಅಂತ ಹೇಳಿದ್ರೆ ಅದು ಆಗ ಆಯಿತು. ಆಗ ನಾನು ವಿನೋದ್ ಅವ್ರನ್ನ ಭೇಟಿ ಮಾಡಿದೆ. ಅವರು ನನ್ನ ಆ ದಿನಗಳು ಸಿನಿಮಾ ನೋಡಿದ್ರು, ಅವ್ರಿಗೆ ತುಂಬ ಇಷ್ಟ ಅಂತ ಹೇಳಿದ್ರು. ಫಸ್ಟ್ ಮೀಟಿಂಗಿಂದನೇ ನಮ್ಮ ಒಂಥರ ಕೆಮಿಸ್ಟ್ರಿ ಕರೆಕ್ಟಾಗಿ ವರ್ಕ್ ಆಯಿತು. ಇಲ್ಲಿನ ತನಕ ಬಂದಿದೆ. ಇಟ್ಸ್ ಬೀನ್ ಅ ವಂಡರ್ಫುಲ್ ಜರ್ನಿ. ಯಾಕಂದರೆ ನಾನು ಒಬ್ಬ ನಿರ್ದೇಶಕರಿಗೆ ಅವನು ಏನು ಯೋಚನೆ ಮಾಡ್ತಾನೆ, ಒಂದು ಪಾತ್ರ ಅಥವಾ ಒಂದು ಸೀನು, ನಾನು ಏನು ಯೋಚನೆ ಮಾಡ್ತೀನೋ ಅದಕ್ಕಿಂತ 10ರಷ್ಟು ಕೊಡುವಂಥ ನಟ ವಿನೋದ್ ಪ್ರಭಾಕರ್ ಅವರು. ಸೊ ನಾನು ಯಾವ ರೀತಿ ಬಲರಾಮನ್ನ ಕಲ್ಪನೆ ಮಾಡಿದೆ ಅದಕ್ಕಿಂತ ದೊಡ್ಡದಾಗಿ ಅವರು ತೆರೆ ಮೇಲೆ ತಂದಿದ್ದಾರೆ. ನೀವು ಹೇಳಿದಾಗೆ
ಶಿಸ್ತು ತುಂಬ ಮುಖ್ಯ. ಆ ಶಿಸ್ತು ಇರೋದ್ರಿಂದನೇ ಒಂದು ಇಡೀ ವರ್ಕಿಂಗ್ ಎನ್ವಿರಾನ್ಮೆಂಟಲ್ ಒಂದು ಶಕ್ತಿ, ಒಂದು ಚಾರ್ಜ್ ಇರುತ್ತೆ ಯಾವುದು. ಇಟ್ ಇಸ್ ಆಲ್ವೇಸ್ ಅನ್ ಎಲೆಕ್ಟ್ರಿಫೈಯಿಂಗ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್. ಥ್ಯಾಂಕ್ ಯು ಸೊ ಮಚ್. ಈ ತರದ ವಿಚಾರದಲ್ಲಿ ಇದಕ್ಕೆ ಪೂರಕವಾಗಿ ವಿನೋದ್ ಸರ್ ನಾನು ತುಂಬಾ ಮನಸ್ಸಿಗೆ ಹಚ್ಕೊಂಡಿದ್ದ ಒಂದು ಸಂದರ್ಭ, ಕಲಾವಿದರ ಸಂಘ ಅಂತ ಹೇಳಿ ಆಗ ತಾನೇ ಓಪನ್ ಆಗಿತ್ತು. ಅವ್ರದ್ದೊಂದು ಸಿನಿಮಾದ ಪ್ರೆಸ್ ಮೀಟ್, ಅದು 7 ಗಂಟೆ 8 ಗಂಟೆ ಹಂಗೆ ಸ್ವಲ್ಪ ಹಿಂದೆ ಮುಂದೆ ಶುರು ಆಯ್ತು. ಸ್ಟೇಜ್ ಮೇಲೆ ನಂತರ ಅವ್ರು ಇಲ್ಲಿ ಬಂದು ನಮ್ಮನ್ನೆಲ್ಲ ಮಾತಾಡ್ಸಕ್ ಹೋಗೋದು, ಬೈಟ್ ತಗೊಳೋದೆಲ್ಲ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಎಲ್ಲ ತಗೊಂಡು ಎಲ್ಲ ರೆಡಿ ಮಾಡ್ತಾ ಇದ್ವಿ. ಆಗ ಇವ್ರು ಒಂಥರ ಟೆನ್ಷನ್ ಆಡ್ತಿದ್ರು. ಏನಕ್ಕೆ ಹಿಂಗೆ ಆಡ್ತಾರೆ ಗುರು, ಬಂದಿರೋದು ಅದಕ್ಕೆ ಪ್ರೆಸ್ ಮೀಟ್ ಮಾಡ್ಬೇಕಲ್ಲ, ಯಾಕೆ ಹಿಂಗೆ ಮಾಡ್ತಾರೆ ಇವರು ಅಂತ ನಮ್ಮ ಫೀಲಿಂಗ್ಸ್, ನಮ್ಮ ನೋಟ ಅಷ್ಟ, ನಮ್ಮ ದೃಷ್ಟಿ ನಂದೆ. ಅವ್ರ ಒಳ ದೃಷ್ಟಿ ನಮ್ಗೆ ಆಮೇಲೆ ಗೊತ್ತಾಗೋದು, ಅದು ಅನುಭವಕ್ಕೆ ಬಂದ್ಮೇಲೆ. ಆವಾಗ ಅವರು ನೀರು ಬೇಕು ಅಂತ ಅಂದ್ರು. ನೀರು ಬೇಕು, ತಡಿ ಬಾಟ್ಲಿ ಅಂತ ಹಿಂಗೆ ಯಾರೋ ತಂದ್ಕೊಟ್ರು. ಅದನ್ನ ಕೊಡಿಲಿಲ್ಲ ಅವರು, ಒಂದು ಸ್ಪೂನಲ್ಲಿ ಹಾಕೊಂಡು ಕೊಡಿದ್ರು. ಅಂದ್ರೆ ಅವಾಗ 6 ಪ್ಯಾಕ್ ಮಾಡ್ತಾ ಇದ್ರು ಅವರು. ಅವಾಗ ಅನ್ಕೊಂಡೆ ಗುರು, ಇದು ಸುಮ್ಮನೆ ಅಲ್ಲ ಜೀವನ, ಇದು ಕಲಾವಿದ ಅಥವಾ ಆಗಬೇಕನ್ನೋ ಕಲಾವಿದ ಒಂಥರ ಮಗು ಇದ್ದಂಗೆ. ಅವನನ್ನ ಹೆಂಗೆ ಸಂಭಾಳಿಸ್ಬೇಕು ಹಂಗೇ ಸಂಭಾಳಿಸಿದ್ ಹೇಳಿ. ಆಕ್ಚುಲಿ ತುಂಬ ಕಷ್ಟನೇ ಅಲ್ಲ. ತುಂಬ ಮೆಚ್ಯೂರ್ ಆದಂಥ ವ್ಯಕ್ತಿ ಹಾಗೆ ಮಗುವಿನಂಥ ವ್ಯಕ್ತಿ, ಎರಡೂ ಕಾಂಬಿನೇಷನ್. ಸೊ ಬಹಳ ಶಾರ್ಪ್. ಏನಾದ್ರು ಹೇಳಿದ್ರೆ ಅವ್ರು ತುಂಬ ಬೇಗ ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ ನಾನು ಹೇಳ್ದಿದ್ದನ್ನು ಕೂಡ ಅರ್ಥ ಮಾಡ್ಕೊಳ್ತಾರೆ ಅವರು. ಸೊ ಒಂದು ಸೀನನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಥವಾ ಒಂದು ಯಾವ್ದಾರೋ ಒಂದು ಹೀಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಬೇಕು ಅಂತಂದರೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಬೇಕಲ್ಲ. ಒಂದ್ಸತಿ ಹೇಳಿದ್ರೆ ಅವ್ರಿಗೆ ಅದೊಂಥರ ಅಚ್ಚು ಆದಂಗೆ ಆಗಿರುತ್ತೆ. ನಾನೇನು ಮಾಡ್ತಿದ್ದೆ, ಹೌದು, ಮೆಮೊರಿ ಹೈ ಇಂಟೆಲಿಜೆನ್ಸ್. ಹಿಂದಿನ ದಿವಸನೇ ನಾನೇನು ಮಾಡ್ತಿದ್ದೆ, ಪ್ರತಿ ಸತಿ ಮಾರನೇ ದಿವಸ ಶೂಟಿಂಗ್ ಏನಿದೆ ಅದನ್ನ ರಾತ್ರಿ ನಾನು ಒಂದು ರೌಂಡ್ ಬರೆದು ಅವ್ರಿಗೆ ಹೇಗಿದ್ರು ಸ್ಕ್ರಿಪ್ಟ್ ಇತ್ತು, ಆದರೆ ಆ ಸೀನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತಿದ್ದೀನಿ ಅನ್ನೋದನ್ನ ಇವ್ರಿಗೂ ಕಳಿಸಿದೆ, ಪ್ರಿಯಾ ಅವ್ರಿಗೂ ಕಳಿಸಿದೆ. ಬರೀ ಇವ್ರದೇ ಸೀನ್ ಇರುವಾಗಲೂ ಇವ್ರಿಗೆ ಎಲ್ಲ ಫುಲ್ ಡೀಟೇಲ್ಡ್ ನಾನು ಕಳಿಸಿದೆ. ಇವ್ರು ಬೆಳಿಗ್ಗೆ ಬಹಳ ಬೇಗ ಎದ್ದೊಳ್ತಾರೆ. ಸೊ ನನಗೆ ಐ ವುಡ್ ಬಿ ಪ್ರಿಪೇರ್ಡ್. ಒಂದು 6 ಗಂಟೆ 6:15 ಇವ್ರು ಫೋನ್ ಮಾಡೋರು. ಒಂದು ಅರ್ಧ ಗಂಟೆ ಮಾತಾಡ್ತಿದ್ವಿ, ಏನು ಮಾಡಬೇಕು, ಏನು ಹೇಗೆ ಈ ಸೀನ್ನ ಟ್ರೀಟ್ ಮಾಡಬೇಕು ಅಂತ. ಶೂಟಿಂಗ್ ಹೋಗೋದ್ರೆ ನಮ್ಮ ಇಬ್ಬರ ಮಧ್ಯೆ ಏನು ಡಿಸ್ಕಷನೇ ಇರ್ತಿರ್ಲಿಲ್ಲ, ಸ್ಟ್ರೇಟ್ ಅವೇ ನಾವು ಶೂಟ್ ಮಾಡ್ತಿದ್ವಿ. ಎಷ್ಟೋ ವಸತಿ ಏನಾಗುತ್ತೆ ಶೂಟಿಂಗ್ ಟೈಮಲ್ಲಿ ಈ ಡಿಸ್ಕಷನ್ ಇದೆಯಲ್ಲ, ಅದು ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ಒಂದು ಸಿನಿಮಾ ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ಒಂದು ದಿವಸ ಶೂಟಿಂಗು ಒಂದು 7 ರಿಂದ 10 ಲಕ್ಷ ಖರ್ಚಾಗುತ್ತೆ. ಅದರಿಂದ 1 ಗಂಟೆ ನಾವು ವ್ಯರ್ಥ ಮಾಡಿದ್ರು ಚರ್ಚೆಯಲ್ಲಿ, ಅಲ್ಲಿ 1.5 ಲಕ್ಷ ಅಷ್ಟು ಹೋದಂಗೆ. ಸೊ ನಾವು ಶೂಟಿಂಗ್ ಮಾಡಬೇಕು, ಡಿಸ್ಕಷನ್ ಮಾಡಬಾರ್ದು. ಸೊ ಆ ಶಿಸ್ತು ನನಗೆ ಸಿಕ್ಕಿದ್ದು ಇವ್ರ ಮೂಲಕ. ವಿನೋದ್ ಸರ್ ಅಂದ್ರೆ ಸರ್ದು ಬಗ್ಗೆ ನಾವು ಅಂದ್ರೆ KM ಚೈತನ್ಯ ಅಂದ್ರೆ ಫಸ್ಟ್ ನಮ್ಮ ತಲೆಗೆ ಬರೋದು ಆ ದಿನಗಳು ಅಲ್ವಾ. ಅವ್ರು ಈಗಿಂದ 6 ಸಿನಿಮಾ ಮಾಡಿದ್ದಾರೆ, ಆದ್ರೂ ಕೂಡ ನಮ್ಮ ತಲೆಗೆ ಬರೋದು ಆ ದಿನಗಳು ಚೈತನ್ಯ ಅಂತಾನೆ ಬರೋದು. ಬರೀ ಎಷ್ಟು ಅದ್ಭುತ ಅಂದ್ರೆ ಅವಾಗ ಸರ್ ಈ ತರದ ಮೊಬೈಲ್ ಅಲ್ಲಿ ಅಥವಾ ಎಲ್ಲೆಲ್ಲೋ ಹಾಡುಗಳು ಕೇಳುವಂತ ಸಂದರ್ಭ ಅಲ್ಲ, ಟೇಪ್ ರೆಕಾರ್ಡರ್, ಅದು ಬಿಟ್ಟರೆ ಟಿವಿ, ರೇಡಿಯೋ. ಆ ದಿನಗಳು ಅಂತ ಬರ್ತಿದ್ರೆ ಸಾಕು, ಹೌದು ತಡಿ ಇದೇನೋ ಇದೆ ಕೇಳಿಸ್ಕೊಳ್ಳೋಣ ನೋಡೋಣ ಅನ್ನೋ ಫೀಲಿಂಗ್ಸ್. ಆ ಲೆವೆಲ್ಗೆ ಆಗಿತ್ತು ಇಳೆಯರಾಜ ಮ್ಯೂಸಿಕ್. ನಿಮಗೆ ಅವರ ಸಿನಿಮಾಗಳಲ್ಲಿ ಯಾವ್ದು ಮೆಚ್ಚಿಗೆ, ಇಂಥ ಸಿನಿಮಾ ನೋಡಿ ಇವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ಅನ್ಸಿದ್ದು ಆ ಥರದ್ದೇನೋ ಇದ್ದ? ನಾನು ಐ ಥಿಂಕ್ ಅದೇ ಫಸ್ಟ್ ಆ ದಿನಗಳು, ಅದಾದ್ಮೇಲೆ ಅಮ್ಮ ಐ ಲವ್ ಯು ನೋಡಿದ್ದೆ, ಆಟಗಾರ ನೋಡಿದ್ದೆ, ಅಂಡ್ ನಮ್ಗೆ ಅಬ್ಬಬ್ಬ ಅಲ್ಲ, ಅಬ್ಬಬ್ಬ ಪ್ರೀಮಿಯರ್ ಶೋಗೆ ಕರೆಸಿದ್ರು, ಕಾಮಿಡಿ ಜಾನರ್ ಮಾಡಿದ್ರು. ನಾನು ಇವರು ಈ ಜಾನರು ಮಾಡ್ತಾರ, ಕಾಮಿಡಿ ಜಾನರ್ ಅಂದರೆ ಈ ವಾಸ್ ಟ್ರೈಂಗ್ ಟು ಎಕ್ಸ್ಪ್ಲೋರ್. ನೋಡಿ, ಒಂದು ಸಿನಿಮಾಗೂ ಇನ್ನೊಂದು ಸಿನಿಮಾಗೂ ಇದೇ ಇಲ್ಲ. ಈ ಕಡೆ ಆ ದಿನಗಳೂ ಮಾಡಿದ್ರು, ಈ ಕಡೆ ಅಮ್ಮ ಐ ಲವ್ ಯುನೂ ಮಾಡಿದ್ರು, ಆಟಗಾರನೂ ಮಾಡಿದ್ರು, ಮತ್ತೆ ತಿರ್ಗಾ ಈ ಕಾಮಿಡಿ ಜಾನರ್ ಎಲ್ಲ ಮಾಡಿದ್ರಲ್ಲ. ಇವು ಮೇಜರ್ ರಿಕ್ವೈರ್ಮೆಂಟ್ ಫಾರ್ ಅನ್ ಆಕ್ಟರ್ ಇಸ್ ಯು ಹ್ಯಾವ್ ಟು ವರ್ಕ್ ಅಂಡರ್ ಸಂಬಡಿ. ಬಿಕಾಸ್ ಆಕ್ಟರ್ಗೆ ಏನಿರುತ್ತೆ ಅಂದರೆ ಎಲ್ಲ ಇರುತ್ತೆ, ಎಲ್ಲ ನೀವೇನು ಕೊಟ್ಟರು ನಾವು ರೆಡಿ ಇರ್ತೀವಿ ಕೊಡೋಕ್ಕೆ. ನನಗೆ ಏನು ಬೇಕು, ನೀವು ಇಷ್ಟೇ ಕೊಡಬೇಕು ಅಂತ ನಮ್ಮನ್ನು ಕಟ್ ಮಾಡಿ ಈಗ ಬಿಟ್ಟರೆ ಹೋಗ್ತಾ ಇರ್ತೀವಿ ನಾವು. ಡ್ಯಾಮ್ ಇದ್ದಂಗೆ ಸರ್ ಅದು. ಹೌದು, ಎಷ್ಟು ಗೇಟ್ ತೆಗಿಬೇಕು ಅಷ್ಟೇ ಗೇಟ್ ತೆಗಿಬೇಕು, ಇಲ್ಲಾಂದ್ರೆ ನೆರೆ ಬಂದ್ಬಿಡುತ್ತೆ. ಈಗ ಇವನ್ ಟೈಸನ್ ಟೈಮಲ್ಲಿ ನಾನು ಚಿಕ್ಕಣ್ಣಂದು ಒಂದು ಕುಡಿದ್ಬಿಟ್ಟು ಒಂದು ಫೋನ್ ಮಾಡೋದು ಒಂದು ಇದಿತ್ತು ಸೀನು. ಅದು ಬೆಳ್ಳಂದೂರು ಮಾಲ್ ಮೇಲ್ಗಡೆ ಮಾಡಿದ್ವಿ ನೈಟ್ ಶೂಟು. ರಾಮನಾರಾಯಣ ಅವರು ಸ್ಕ್ರಿಪ್ಟ್ ತಂದು ಕೊಟ್ಬಿಟ್ರು, ಇಬ್ರು ಓದ್ಕೊಂಡ್ಬಿಟ್ವಿ. ನಾವು ಆ್ಯಕ್ಚುಲಿ ಆ್ಯಕ್ಟ್ ಮಾಡಿದ್ವಿ ಸ್ಕ್ರಿಪ್ಟಲ್ಲಿ ಇಲ್ಲದೆ ಇರೋದು.
ಹೋಗ್ತಾ ಇದೆ ಅದೇನೋ ಫೋನ್ ಕಾಣಿಸ್ತಿಲ್ಲ, 1 ನಿಮಿಷ ಬೆರಳು ಕೊಡೋ, ಇದು 10 1 2 ಇದೆಲ್ಲ ಮಾಡ್ತಾ ಇದೀನಿ. ಅವ್ರು ಬೇರೆ ಇವರು ನಗ್ತವ್ರೆ, ಕಟ್ ಮಾಡ್ತಾ ಇಲ್ಲ, ಹೋಗ್ತಾ ಇದೆ. ಅದಾದ್ಮೇಲೆ ಅವರು, ಸರ್ ಸ್ವಲ್ಪ ಬಿಟ್ರೆ ಹೋಗ್ತಾ ಇರ್ತೀರ ಸರ್ ನೀವು. ಸೊ ವಾಟ್ ಹ್ಯಾಪನ್ಸ್, ನನಗೆ ಇಷ್ಟು ಸಾಕು, ನನ್ಗೆ ಇಷ್ಟೇ ಬೇಕು, ನನ್ನ ಪಾತ್ರಕ್ಕೆ ಇಷ್ಟೇ ಬೇಕು ಅಂತ. ಥ್ಯಾಂಕ್ಫುಲಿ ಏನು ಅಂದರೆ ಲೈಕ್ ಇತ್ತೀಚೆಗೆ ಅಂದರೆ ಮಾದೇವ ಬಿಫೋರಿಂದಾನೆ ನಾನು ತುಂಬ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗಿ ನಾನು ಆ ಕ್ಯಾರೆಕ್ಟರ್, ಆ ಪಾತ್ರದೊಳಗಡೆ ಹೋಗಿ ನಾನು ಏನು ಕ್ಯಾರೆಕ್ಟರ್ ಇದೆಯೋ ಅವನಾಗಿ ಜೀವಿಸ್ಬಿಡ್ತೀನಿ ನಾನು. ಸೊ ಅದು ನನಗೆ ತುಂಬ ಈಸಿ ಅನಿಸುತ್ತೆ. ನಾನು ಸೆಟ್ಟಿಗೆ ಬಂದು ನನ್ನ ಮನೆಗೆ ಹೋಗಿ ಅಥವಾ ರೂಮ್ಗೆ ಹೋಗಿ ನಾನು ಇದ್ರೂ ಆ ಒಂದು 2-3 ಮಂತ್ಸ್ ಆ ಟ್ರಾನ್ಸ್ಫಾರ್ಮೇಷನ್ ಏನಿದೆ ಗೊತ್ತಾ, ನಾನು ಅವನಾಗೆ ಜೀವಿಸ್ತೀನಿ. ಈಗ ಮಾದೇವನಾಗೆ ಜೀವಿಸಿದ್ದೆ, ಬಲರಾಮನಾಗೆ ಜೀವಿಸಿದ್ದೆ. ಸೊ ಅದು ನನಗೆ ಈಸಿ ಆಗಿತ್ತು. ಸೊ ಇವರು ನನ್ನನ್ನು ಎಷ್ಟು ಕಟ್ ಮಾಡಬೇಕು ಅಲ್ಲಿ ಕ್ಲೀನಾಗಿ ಕಟ್ ಮಾಡಿ. ಆ್ಯಂಡ್ ಇವರು ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ನೋಡಿದ್ದೀನಿ ನಾನು. ನನಗೆ ಅಫ್ಕೋರ್ಸ್ ಆ ದಿನಗಳು ಇಸ್ ಲೈಕ್ ಅದು ಒಂಥರ ಅದು ಎವರ್ ಗ್ರೀನ್ ಸಿನಿಮಾ. ಆ ಲೈಟಿಂಗಿಂದ ಹಿಡಿದು ಅವ್ರ ಸ್ಕ್ರೀನ್ ಪ್ಲೇ, ಅವರ ಒಂದು ಪ್ರೆಸೆಂಟೇಷನ್ ವೇ, ಅದು ಯಾರಿಗಿಷ್ಟ ಆಗಲ್ಲ ಹೇಳಿ. ಹೆಂಗಂದ್ರೆ ಸರ್, ಆ ದಿನಗಳು ಬಂದಾಗ ಸರ್ ಎಷ್ಟೇ ರೂಢಿಸಂ ಕಥೆಗಳು ನಾವು ಕೇಳಿದ್ದರು, ಅವತ್ತಿನ ಕಾಲದ ಟ್ಯಾಬ್ಲೋ ಪೇಪರ್ಗಳಲ್ಲಿ ಬಂದಂಥ ಕಥೆಗಳಿದೆಯಲ್ಲ, ಅದನ್ನು ನಾವು ದಾಟಕ್ಕಾಗಲ್ಲ. ಅದೇ ಕತೆ, ಅದೇ ಥ್ರಿಲ್, ಅದೇ ಮಜಾ. ಆ 90s ಕಿಡ್ 80s ಕಿಡ್ ಅವರಿಗೆ ಗೊತ್ತಾ ಮಜಾ. ಈಗಿನವ್ರಿಗೆ ಅದು ಏನೋ ಅಂತ ಅನ್ಸಿರ್ಬೋದು, ಅದು ಆ ರುಚಿ ಹತ್ತು ಬಿಟ್ರೆ ವಾಪಸ್ ಬೇರೆ ರುಚಿ ತಿನ್ನಕ್ಕೆ ಆಗಲ್ಲ ಅವ್ರ ಕೈಲಿ. ಇಲ್ಲ, ಇತ್ತೀಚೆಗೆ ಫಿಲ್ಮ್ ಫೆಸ್ಟ್ ಅಲ್ಲಿ ಮತ್ತೆ ಪ್ಲೇ ಆಗಿದೆ, ಎಲ್ಲ ಯಂಗ್ಸ್ಟರ್ಸ್ ಕೂತ್ಕೊಂಡು ನೋಡಿ ಅಪ್ರಿಷಿಯೇಟ್ ಮಾಡಿ ಇವ್ರನ್ನ ಕರೆದು ಮಾತಾಡ್ಸಿದ್ದಾರೆ. ಈಗಿನ ಜೆನ್ಸಿ ಕಿಡ್ಸು. ಹೌದು, ಅದೇ ಆ ಟೇಸ್ಟ್ ಹತ್ತಬೇಕು ಅಂತ ಅದೇ ಹೇಳ್ತಾರೆ. ಆ ಟೇಸ್ಟ್ ಹತ್ತಿದೆ. ಒಬ್ಬ ನಿರ್ದೇಶಕ ಅನ್ನೋನು ಸರ್ ನನ್ನ ಪ್ರಕಾರ ಒಬ್ಬ ಅಡುಗೆ ಭಟ್ಟ ಇದ್ದಂಗೆ. ಅವ್ನಿಗೆ ಏನೇನೆಲ್ಲ ಐಟಮ್ ತಂದು ಕೊಡ್ಬೇಕು ಆ ಐಟಮ್ ತಂದು ಕೊಟ್ಟಾಗ ಒಂದು ಅಡುಗೆ ಮಾಡ್ತಾನೆ. ಆದರೆ KM ಚೈತನ್ಯ ಮಾಡಿರೋ ಅಡುಗೆಯಲ್ಲಿ ಆ ದಿನಗಳು ಅನ್ನೋ ಅಡುಗೆ ಎಲ್ಲರಿಗೂ ಇಷ್ಟ. ಅದಕ್ಕೆ ಈಗ ಬಲರಾಮನ ದಿನಗಳು ಅಂದಾಗ ಸ್ವಲ್ಪ ಕಿವಿ ಎಲ್ಲರಿಗೂ ಜಾಸ್ತಿ ಅರಳಿದೆ. ತಡಿ, ಇದ್ರಲ್ಲಿ ಏನೋ ಮಾಡಿರ್ತಾರೆ ಏನು ಅಂತ. ಸರ್, ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಯಾಕೆ ಈ ತರದ ಸಬ್ಜೆಕ್ಟ್ ನಲ್ಲಿ ನಿಮಗೆ ಈ ತರದ ವಿಪರೀತ ಗ್ರಿಪ್ಪು, ಮತ್ತು ನಿಮಗೆ ನಿಮ್ಮ ಕಾಲದಲ್ಲಿ ಆ ದಿನಗಳ ರೂಢಿಸಂ ಹೆಂಗೆ ಕೇಳಿಸ್ಕೊಂಡಿದ್ರಿ ನೀವು? ಎರಡು, ಒಂದು, ನಾನು ಜರ್ನಲಿಸಮ್ ಸ್ಟೂಡೆಂಟ್ ಆಯ್ತಾ. ಸೊ ನನಗೆ ಕರೆಂಟ್ ಅಫೇರ್ಸ್ ಬಗ್ಗೆ ತುಂಬ ಕುತೂಹಲ ಇತ್ತು. ಯಾವಾಗಲೂ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ಗಳನ್ನ ನಾನು ಕಟ್ ಮಾಡಿ ಇಟ್ಕೊಳ್ತಿದ್ದೆ. ನನ್ನ ಹತ್ರ ಈಗಲೂ ಜಯರಾಜ್ ಸತ್ತ ದಿವಸದ್ದು ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಇದೆ. ಅದನ್ನ ರಿಪೋರ್ಟ್ ಮಾಡಿದ ಡ್ಯಾನಿಯಲ್ ಜಾರ್ಜ್ ಅವರು ನನ್ನ ಈ ಸಿನಿಮಾಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ರಿಸೋರ್ಸ್ ಪರ್ಸನ್ ಆಗಿ. ಒಂದ್ ರೀತಿ ನಾವು ಆಮೇಲೆ ಇತಿಹಾಸದ ಬಗ್ಗೆ ನಂಗೆ ತುಂಬಾ ಕುತೂಹಲ ಇದೆ. ನಾನು ಬೆಳೆದಿದ್ದು 80-90ರ ದಶಕ. ಅದು ಬಹಳ ನಮ್ಮ ಇಡೀ ದೇಶಕ್ಕೆ ಒಂದು ಬಹಳ ಮುಖ್ಯವಾದ ಟರ್ನಿಂಗ್ ಪಾಯಿಂಟ್ ಅದು. ಮನಮೋಹನ್ ಸಿಂಗ್ ಅವರು ಒಂದ್ ಕಡೆ ಫೈನಾನ್ಸ್ ಮಿನಿಸ್ಟರ್ ಆದ್ರು, ಇಡೀ ಎಕಾನಮಿ ಗ್ಲೋಬಲೈಸೇಷನ್ ಆಯ್ತು, USSR ಬಿತ್ತು, ಆ ಕಡೆ ಬಾಬ್ರಿ ಮಸ್ಜಿದ್ ಮಂಡಲ್ ಕಮಿಷನ್ ಗಲಾಟೆ ನಡೀತಿತ್ತು. ಅವೆಲ್ಲದರ ನಡುವೆ ನಮ್ಮ ಇಡೀ ದೇಶ ರೂಪುಗೊಳ್ತು. ಒಂದು ಕ್ರೈಮ್ ಸ್ಟೋರಿ ಮೂಲಕ ಆ ಘಟ್ಟವನ್ನ ನೋಡೋದಿದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಬಲರಾಮನ ಕತೆ ಕೇವಲ ಬಲರಾಮನ ಕತೆ ಅಲ್ಲ, ಬೆಂಗಳೂರಿನ ಕತೆ. ಸೊ ಬೆಂಗಳೂರನ್ನ ಬಲರಾಮನ ಮೂಲಕ ಚಿತ್ರಿಸುವ ಪ್ರಯತ್ನ ಇದಾಗಿತ್ತು. ಅದರಿಂದ ನನಗೆಲ್ಲ ನನ್ನ ಎಲ್ಲ ಕುತೂಹಲಗಳೇನಿದೆ, ಜರ್ನಲಿಸಮ್, ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಎಲ್ಲವನ್ನೂ ಈ ಸಿನಿಮಾದಲ್ಲಿ ಮಾಡುವ ಅವಕಾಶ ನಂಗೆ ಸಿಕ್ತು. ಈಗ ಇದನ್ನೆಲ್ಲ ಹೇಳ್ತಾ ಇದ್ದೀರ ನೀವು, ಅವತ್ತಲ್ಲೇ ಎತ್ತಿಟ್ಟಿದ್ದ ಕ್ಲಿಪ್ಪಿಂಗ್ಸ್ನ, ಕಟ್ ಪೇಪರ್ನ. ಅವಾಗ ಸ್ನೇಹಿತರುಗಳ ತಲೆ ತಿಂತಿದ್ರ, ಹಂಗಾಯ್ತು ಕತೆ, ಹಿಂಗಂತೆ, ಆ ತರ ಅಲ್ಲ. ನನ್ನ ಸ್ನೇಹಿತರು ಕೂಡ ಹಾಗೆ ಇರ್ತಿದ್ರು. ಯಾಕೆಂದ್ರೆ ಆಗ ನಾವು ಬೆಳೆದವರೆಲ್ಲ ನಾವು ಹಾಗೆ, ನಮ್ಗೆ ವಾಟ್ಸ್ಆ್ಯಪ್, ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ನಾವೆಲ್ಲರೂ ಕೂತ್ಕೊಂಡು ಜಗಳ ಆಡೋದು, ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡೋದು, ಹಂಗಾಯ್ತಂತೆ ಹಿಂಗಾಯ್ತಂತೆ ಅನ್ನೋದು, ಇದೆಲ್ಲ ಮಾಡ್ತಿದ್ವಿ. ಇನ್ಫ್ಯಾಕ್ಟ್ ಇದರಲ್ಲಿ ಒಂದು ಶಾರ್ಟ್ ಇದೆ, ವಿನೋದ್ ಅವರು ಒಂದು ಪೇಪರ್ ಇಟ್ಕೊಂಡಿದ್ದಾರೆ, ರಾಜೀವ್ ಗಾಂಧಿ ಹತ್ಯೆ ಆಗಿರೋದು. ಅದು ಆಕ್ಚುಲಿ ನನ್ನ ಕಲೆಕ್ಷನ್, ನಾನು ಹುಷಾರಾಗಿ ತಂದು ಕೊಟ್ಟು ವಾಪಸ್ ಇಸ್ಕೊಂಡು ನಮ್ಮ ಮನೇಲಿ ಇರುವಂತದ್ದು ಪೇಪರ್. ಅದು ಜಯರಾಜ್ ಅವ್ರದನ್ನು ಯೂಸ್ ಮಾಡಿದ್ದಾರೆ ಆವತ್ತಿನ ಫಾಂಟು, ಆ ಪೇಪರ್. ಆಮೇಲೆ ಸರ್, ಇವತ್ತು ಒಂದು ಸಲ ಪೇಪರ್ ಓದಾದ ನಂತರ ಅದು ಟಿಶ್ಯೂ ಪೇಪರ್ ಆಗ್ಬಿಡುತ್ತೆ, ಮುಗಿದಷ್ಟೇ ಅವಕಾಶ. ಬಟ್ ಅವತ್ತಿನ ಜನ ಅದಕ್ಕೆ ಕೊಟ್ಟಂತ ಪ್ರಾಮುಖ್ಯತೆ ಇದೆಯಲ್ಲ, ಎತ್ತಿಡಿದ್ರೆ ಇದು ಮತ್ತೆ ಅಲ್ಲ. ಅದು ಯಾಕಾಗಿದೆ ಅಂದ್ರೆ 24 hours ನ್ಯೂಸ್ ಆಗಿರೋದ್ರಿಂದ ನಿಮ್ಗೆ 24 ಗಂಟೆ ನ್ಯೂಸ್, 24 ಗಂಟೆ ಇರೋಷ್ಟು ನ್ಯೂಸ್ ಇಲ್ಲ. ಆದ್ರೆ 24 ಗಂಟೆ ನ್ಯೂಸ್ ಬೇಕು ಅಂದ್ರೆ ನೀವು ಸೃಷ್ಟಿ ಮಾಡ್ಬೇಕಾಗುತ್ತೆ.
ನ್ಯೂಸ್ ಕೇಳಿ ಕೇಳಿ ಬೆಳಿಗ್ಗೆ ಅಷ್ಟೊತ್ತಿಗೆ ಆಗ್ಲೇ ಅವತ್ತಿನ ಏನಾಗಿದೆ ಅದನ್ನೊಂದು 10 ಸತಿ ಕೇಳಿರ್ತೀವಿ. ಇನ್ನು ಬೆಳಿಗ್ಗೆ ನ್ಯೂಸ್ ಪೇಪರ್ ನೋಡೋಷ್ಟೊತ್ತಿಗೆ ನಮ್ಗೆ ಎಲ್ಲ ಗೊತ್ತಾಗಿರುತ್ತೆ. ಸೊ ಅದಕ್ಕೆ ಏನ್ ವ್ಯಾಲ್ಯೂ ಇರುತ್ತೆ ಹೇಳಿ? ಆ ತರ ಆ ಟೈಮಲ್ಲಿ ವಿ ಯೂಸ್ ಟು ವೇಟ್ ಅಲ್ಲ. ನಮ್ಮ ಮನೇಲಿ ಉದಯವಾಣಿ ಆ್ಯಂಡ್ ಡೆಕ್ಕನ್ ಹೆರಾಲ್ಡ್ ಬರೋದು. ನಮ್ಮ ತಾತ ಕೂತ್ಕೊಂಡು ಅವರು ಈ ವಿಲ್ಸ್, ಐ ಥಿಂಕ್ ಸಿಸರ್ಸ್ ವಿಲ್ಸ್ ವಿತೌಟ್ ದಟ್ ಫಿಲ್ಟರ್, ಬರ್ಕ್ಲಿ ಯೂಸ್ ಟು ಸಿಟ್ ಲೈಕ್ ದಿಸ್, ಹಿಂಗೆ ಕೂತಿರೋರು ಅನ್ಕೊಂಡು ಪೇಪರ್ ಹಿಂಗೆ ಕುತ್ಕೊಂಡು ಓದ್ಕೊಂಡು ಎಲ್ಲ ಡೆಕ್ಕನ್ ಹೆರಾಲ್ಡ್ ಒಂದೊಂದು. ನಾವು ಏನು ಅಂದರೆ ಶಿಸ್ತು, ಅವರು ಓಡಾಡಂಗಿಲ್ಲ, ಅಂದ್ಬಿಡೋರು ಸೈಲೆಂಟಾಗಿ ಪೇಪರ್ ಓದ್ತಾರೆ ಅಂತ. ನಮಗೆ ಈ ಸ್ಟಾರ್ಟ್ ಮಾಡೋರು ಈ ಪೇಜು, ಇನ್ನು ಈ ಪೇಜಿಗೆ ಬರೋವರು ನಾವು ಎಲ್ಲೋ ಆಟಾಡಂಗಿಲ್ಲ, ಎಲ್ಲ ತಿರ್ಗಿಸ್ಕೊಂಡು ಆಮೇಲೆ ಎಲ್ಲ ಬಿಸಾಕಿ ಆಮೇಲೆ ಅವ್ರು ಹೋಗಿ ಸ್ನಾನ ಮಾಡ್ಕೊಂಡು ಆ ವಾಕಿಂಗ್ ಸ್ಟಿಕ್ಕು. ಈ ನೆವರ್ ಯೂಸ್ ಟು ಗೋ ವಿದೌಟ್ ಇಸ್ ಬ್ಲೇಸರ್ ಕೋಟ್, ಎಲ್ಲ ಶೂಸು. ಅದಾದ್ಮೇಲೆ ಶೂ ಪಾಲಿಶ್ ಎಲ್ಲ ಕ್ಲೀನಾಗಿ ಎಲ್ಲ ಮಾಡಿ ಅನ್ಕಲ್ಲ ಮಾಡಿ, ಹೈಟು ಸೇಮ್ 6 ಅಡಿ ಬೇರೆ, ಅದು ಒಂಥರ ಹಿಂಗೆ. ಆ ವಾಕಿಂಗ್ ಸ್ಟಿಕ್ಕು ಆಗಿನ ಟೈಮಲ್ಲಿ ಒಂಥರ ಹಿಂಗೆ ಬಂದು ಅದು ಹಿಂಗೆ ಒಂದು ಹಿಡಿ ಬರೋದು, ಚೂಪಾಗಿರೋದು, ಅದನ್ನ ಇಟ್ಕೊಂಡು ಅಂತ ನಾವು ಕಾಯ್ತಾ ಇರೋದು. ಗೇಟ್ ಸೌಂಡ್ ಬಂತ ಅಂತ ಹೋದ್ರ ಯಪ್ಪ ಅಂತ ಎತ್ಕೋ ಪೇಪರ್ಗೆ ಫುಲ್ ಅವ್ರ ಬೆಡ್ ಮೇಲೆಲ್ಲ. ಅವ್ರ ಬೆಡ್ಡಲ್ಲಿ ಮಾತ್ರ ಈ ಮಸ್ಕಿಟೋ ನೆಟ್ ಇತ್ತು. ಸೊ ನಮ್ಗಿರ್ಲಿಲ್ಲ. ಅವ್ರ ಮಸ್ಕಿಟೋ ನೆಟ್ ಎಲ್ಲ ಜಂಪ್ ಹೊಡಿ ಇದೆಲ್ಲ ಮಾಡೋದು. ದೋಸ್ ಡೇಸ್ ವರ್ ಲಿಟ್ರಲಿ. ಏನಕ್ಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾ ನಾವು ಏನ್ ಮಾಡ್ತಿದ್ವಿ, ಹೌದಾ ಏನು, ನಾವೆಲ್ಲ ಹೊರಗಡೆ ಹೋದ್ರೆ ಇದು ಒಂದು ಏನೋ ಒಂದು ಹಿಂಗ್ ಮಾಡ್ತಿದ್ವಿ ಗೊತ್ತಾ, ಈ ಕರಿಯಕ್ಕೆ ಫ್ರೆಂಡ್ಸ್ ನ ಕರೆಯೋದು, ಅಲ್ಲಿ ಹೊರಗಡೆ ಹೋಗಿ ಹಿಂಗೆಲ್ಲ ಮಾಡೋದು. ಆಮೇಲೆ ಅಲ್ಲಿಂದ ನಾವೇನಾದ್ರೂ ಕರೆದ್ರೆ ಅವ್ರ ತಾಯಿಂದ್ರ ಹೋಗ್ರ ನಮ್ಮ ಮಗನ ಹಾಳು ಮಾಡ್ಬೋದು. ಇಡೀ ಅಂದ್ರೆ ಒಂದು ಇಡೀ ಸಿಸ್ಟಮೇ ಚೇಂಜ್ ಆಗೋಯ್ತು ಆತರ ನೋಡಿದ್ರೆ. ನಾಸ್ಟಾಲ್ಜಿಯಾ ಅನ್ನೋದು 80s ನಾವು ಜೀವಿಸಿದಂತ ಎವ್ರಿ ಡೇ ಲೈಫ್ ಸ್ಟೈಲು ಇವತ್ತು ಎಷ್ಟು ಚೇಂಜ್ ಆಗಿದೆ ನೋಡಿ. ನಾನು ಯಾರನ್ನಾರು ಮೀಟ್ ಮಾಡಕ್ ಹೋಗ್ಬೇಕು ಅಂದ್ರೆ ಮುಂಚೆನೆ ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ, ಬರ್ತಾ ಇದೀನಿ, ಇರ್ತೀರಾ ಮನೇಲಿ ಅಂತ. ಮುಂಚೆ ಗೊತ್ತಿರ್ಲಿಲ್ಲ, ನಮ್ಗೆ ಏನೂ ಇರ್ಲಿಲ್ಲ, ಹೋಗ್ಬಿಡೋದು ಅಷ್ಟೇ ಅವ್ರ ಮನೆಗೆ. ಅವರು ಬಂದ್ಯಾ ಅಂತ ಅವರು ಮಾತಾಡ್ಸೋರು. ಯಾರು ಒಬ್ರ ಜೊತೆ ಒಬ್ರು ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋದಾಗ್ಲಿ ಅವೆಲ್ಲ ಇರ್ಲಿಲ್ಲ ಸರ್. ಅಂದ್ರೆ ನನಗೆ ಅವಾಗ ಈ ತರದೇ ಯೋಚನೆಗಳು ಬಂದಾಗ ಯೋಚನೆ ಮಾಡ್ತಿದ್ದಾಗ, ಈಗ ಎಲ್ಲ ಫೆಸಿಲಿಟಿ ಇದೆ, ಆದ್ರೆ ಅವತ್ತು ಮೌತ್ ಪಬ್ಲಿಸಿಟಿ ಅನ್ನೋದಿತ್ತು. ಮಾತಿಗೆ ಅಷ್ಟು ಇಡ್ತಾ ಇತ್ತು, ಮಾತಿಗೆ ಅಷ್ಟು ನಂಬಿಕೆ ಇತ್ತು. ನಾಳೆ ನಮ್ಮೂರಲ್ಲಿ ಜಾತ್ರೆ ಅಂದ್ರೆ ಅದು 1 ತಿಂಗಳ ಹಿಂದೆನೆ ಗೊತ್ತಾಗಿ ಕರೆಕ್ಟಾಗಿ ಒಂದು ಜನ ಸೇರೋರು. ಇವಾಗ ಜನ ಸೇರಿಸುವಾಗ ಎಷ್ಟು ಕಷ್ಟ ಇತ್ತು. ಹೌದು, ತುಂಬಾ ಕಷ್ಟ. ನೀವು ಇನ್ನೊಂದು ಹೇಳಿದ್ರೆ ಸರ್, ನಿಮ್ ಲೈಫಲ್ಲೂ ಆಗಿರ್ಬೋದು, ಒಂದು ಪತ್ರ ಅದನ್ನು ಎತ್ತಿಡ್ತಿದ್ದ ರೀತಿ, 50 ಪೈಸನೋ 25 ಪೈಸನೋ ಅವತ್ತಿನ ಕಾಲಕ್ಕೆ ನಾನು ಬರೆಯೋ ಟೈಮಲ್ಲಿ 50 ಪೈಸೆ ಇತ್ತು ಸರ್. ಅದನ್ನ ಮತ್ತೆ ಓದೋದು, ಆ ತರದೆಲ್ಲ ಆಗಿದಾವ ಸರ್? ಖಂಡಿತ ಆಗಿದೆ. ಇವತ್ತಿಗೂನು ನಮ್ಮ ತಂದೆ ತಾಯಿದು ವೆಡ್ಡಿಂಗ್ ಇನ್ವಿಟೇಷನ್ ಇದೆ ನನ್ನ ಹತ್ರ. ಸೂಪರ್. ಅದೆಲ್ಲ ಇವತ್ತು ವೆಡ್ಡಿಂಗ್ ಇನ್ವಿಟೇಷನ್ ಯಾರು ನಮ್ಗೆ ಎಲ್ಲೋ ವಾಟ್ಸಪ್ ಅಲ್ಲಿ ಕಳಿಸ್ಬಿಡೋಣ ಹುಡುಗರು, ಗೂಗಲ್ ಡ್ರೈವಲ್ ಇರುತ್ತೆ, ಡ್ರೈವಲ್ ಸಿಗುತ್ತೆ ಫೋಟೋಸ್ ಅಂತೆಲ್ಲ. ಇವತ್ತಿಗೂ ನನ್ನ ಮದ್ವೆ ಆಲ್ಬಮ್ ಎಲ್ಲ ಇದೆ. ಮೊನ್ನೆ ನಾವು ಶಿಫ್ಟಿಂಗ್ ಏನೋ ಮಾಡ್ತಿದ್ವಲ್ಲ, ಅವೆಲ್ಲ ಬಂದು ಅಲ್ಲಿ ಮಕ್ಕಳಲ್ಲಿ ಮದ್ವೆ ಆಲ್ಬಮ್ ನೀವು ಮಾಡಿಟ್ಟಿದ್ದೀರಾ, ದೋಸ್ ಇದು ಅಂಡ್ ಪೇಪರ್ ಕಟ್ಟಿಂಗ್ಸು. ಅದಾದ್ಮೇಲೆ ನನ್ನ ತಾಯಿ, ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ನನ್ನ ತಾಯಿ ಎಲ್ಲ ಕಟ್ ಮಾಡೆಲ್ಲ ಇಟ್ಕೊಂಡು. ಸರ್ ಅದು ಬಹಳ ಮುಖ್ಯ ಸರ್. ಇಬ್ರು ಲೈಫ್ ಇಂದ ಹೇಳ್ತಾ ಇರೋದು ಸರ್. ನೀವು ಮೊದಲು ಸಿನಿಮಾ ಮಾಡಿದಾಗ ಮೊದಲ ಸುದ್ದಿ ನೋಡಿದ್ದು ನೀವು ಅಷ್ಟೇ ಸರ್. ಮೊದಲ ಸುದ್ದಿ ನೋಡಿ ಸಂತೋಷ ಪಟ್ಟಿದ್ದು ಆ ಘಟನೆ ಯಾರ ನೆನಪಿದೆ ಸರ್? ನೀವು ಹೇಳಿ. ನನಗೆ ತುಂಬಾ ಖುಷಿ ಕೊಟ್ಟಿದ್ದು ಮಹೇಶ್ ದೇವ್ ಶೆಟ್ಟಿ ಇದಾರಲ್ಲ, ಅವರ ರಿವ್ಯೂ ಓದಿದೆ. ನನಗೆ ಸಿನಿಮಾ ಮಾಡಿದ್ದೆ, ಪ್ರೆಸ್ ಅವ್ರು ಯಾವ ಥರ ರಿಸೀವ್ ಮಾಡ್ಕೊಳ್ತಾರೆ ಅಂತ ಗೊತ್ತಿರಲಿಲ್ಲ. ಆದರೆ ಅದ್ರ ಮೇಲೆ ಟೈಟಲ್ ಇತ್ತು, ದೃಶ್ಯ ಕಾವ್ಯ ಅಂತ ಹಾಕಿದ್ರು. ನನಗೆ ಬಹಳ ಖುಷಿ ಆಯ್ತು. ಒಂದು ಅಂಡರ್ವರ್ಲ್ಡ್ ಸಿನಿಮಾನ ಇವರು ದೃಶ್ಯ ಕಾವ್ಯ ಅಂತ ಕರೆದ್ರು ಅಂತ. ಸೂಪರ್, ಒಳ್ಳೆ. ಸೊ ಆ ಥರ ನನಗೆ ಆ ಫಸ್ಟ್ ರಿವ್ಯೂಗಳು ಕೊಟ್ಟಿದ್ದಾರೆ. ನನ್ನ ಮೊದಲನೇ ಸಿನಿಮಾಯಿಂದನೂ ನನಗೆ ಮಾಧ್ಯಮ ಮಿತ್ರರು ತುಂಬಾ ಎಂಕರೇಜ್ ಮಾಡಿದ್ದಾರೆ, ಯಾವಾಗಲೂ ಜೊತೆಗಿದ್ದಾರೆ, ನನ್ಗೆ ಬೆನ್ ತಟ್ಟಿದ್ದಾರೆ. ಆ ಫಸ್ಟ್ ಸಿನಿಮಾಯಿಂದ ನನಗೆ ಆ ಎಕ್ಸ್ಪೀರಿಯನ್ಸ್ ನನಗೆ ವಿಜಯ್ ಕರ್ನಾಟಕ, ಹೌದು, ದೇವ್ ಶೆಟ್ಟಿ ಅವ್ರು ಬರೆದು. ಬೇರೆ ಬೇರೆ ನ್ಯೂಸ್ ಪೇಪರಲ್ಲೂ ಕೂಡ ಬೇರೆ ಬೇರೆಯವ್ರು ಬರೆದ್ರು. ಹಿಂದೂಲಿ ಶಿವಕುಮಾರ್ ಅನ್ನೋರು ಒಂದು ಬರೆದ್ರು. ನನ್ನ ಸಿನಿಮಾ ಮಾಡಿದಾಗ ಏನೋ ಒಂದಷ್ಟು ವಿಷಯಗಳನ್ನ ಅದ್ರಲ್ಲಿ ಇಟ್ಟಿದ್ದೆ. ಅದು ಕನ್ವೆ ಆಗುತ್ತೋ ಇಲ್ಲೋ ಅಂತ ಗೊತ್ತಿರಲ್ಲ ಒಬ್ಬ ಹೊಸ ಡೈರೆಕ್ಟರ್ಗೆ. ಅಷ್ಟು ಕನ್ವೆ ಆಗಿ ಅದನ್ನ ಅಪ್ರಿಷಿಯೇಟ್ ಮಾಡಿದಾಗ ಆಗೋ ಒಂದು ಹುಮ್ಮಸ್ಸು, ಒಂದು ಖುಷಿ. ನೀವು ಡೈರೆಕ್ಟರ್ ಆಗ್ತಿದ್ದ ಮುಂಚೆ ಅಥವಾ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗ್ತಿದ್ದ ಮುಂಚೆ ಬೇರೆಯವರ ಸುದ್ದಿಗಳನ್ನ ಓದ್ತಾ ಇದ್ದಾರೆ ಸರ್? ತುಂಬಾ ಓದ್ತಿದ್ದೆ, ನಾನು ತುಂಬಾ ಓದ್ತಿದ್ದೆ, ಬರಿತಿದ್ದೆ ಕೂಡ. ನಾನು
ಸ್ಕೂಲಲ್ಲಿ ಇದ್ದಾಗಲೇ ಒಂದು ನ್ಯೂಸ್ ಪೇಪರ್ ನಡೆಸ್ತಿದ್ದೆ, ಒಂದು ಚಿಕ್ಕದು, ನಾನೇ ಬರೀತಿದ್ದೆ. ಅದರಲ್ಲಿ ಲೇವಡಿ ಮಾಡೋದು ಬೇರೆ ಬೇರೆ ಸ್ಟೂಡೆಂಟ್ಸ್. ಅದನ್ನ ಕೊಟ್ರೆ ಎಲ್ಲರೂ ಓದಿ ಓದಿ ನಗೋರು. ಆದ್ರೆ ಎಲ್ರಿಗೂ ಒಂದು ಆತಂಕ ಅಂದ್ರೆ ನೆಕ್ಸ್ಟ್ ಯಾರ ಬಗ್ಗೆ ಬರೀತಾನೆ ಅಂತ. ಬೆಂಗಳೂರು ಪೇಪರ್ ಇದ್ದಂಗೆ ಸರ್, ಮುಂದೆ ಯಾವ ಬರುತ್ತಪ್ಪ ನಮ್ದು ಅಂತ. ಸೊ ಅವಾಗಿಂದ ನಂಗೆ ಒಂದ್ ರೀತಿಯ ಜರ್ನಲಿಸಮ್ ಬರಿಬೇಕು ಅನ್ನೋದೊಂದು ಆಸಕ್ತಿ ಇತ್ತು. ನೀವು ಇದ್ದಾಗ ಅಂದ್ರೆ ನೀವು ಈಗ ನೀವು ಆ ಒಂದು ಪಾಸಿಂಗ್ ಬರ್ಬೇಕಲ್ಲ ಸರ್, ನಿಮ್ ಪರೀಕ್ಷೆ ಬರೋಕ್ಕಿಂತ ಮುಂಚೆ ಬೇರೆಯವ್ರ ಪರೀಕ್ಷೆಯ ರಿಸಲ್ಟ್ ನ ಓದಿರ್ತಿರಲ್ಲ, ತುಂಬಾ ನೆನಪಿರೋದು ಆ ತರದೇನೆ ಇದೆಯಾ? ಈ ಡೈರೆಕ್ಟರ್ ಬಗ್ಗೆ ಹೆಂಗ್ ಬರ್ದಿದ್ರು, ನಮ್ಗೆ ಇದು ಇನ್ಸ್ಪಿರೇಷನ್ ಆಗಿತ್ತು, ಹಿಂಗಾಗಿತ್ತು, ನಮ್ದು ಹಿಂಗ್ ಬರ್ಸ್ಕೋಬೇಕು, ಆ ತರದೇನಾದ್ರು ಇತ್ತ? ನಾನು ಬೆಳೆಯುವಾಗ್ಲಿಂದ ನನ್ಗೆ ತುಂಬಾ ಕ್ಲೋಸ್ ಆಗಿ ಫಾಲೋ ಮಾಡಿದಂತ ಡೈರೆಕ್ಟರ್ ಅಂದ್ರೆ ಶಂಕರ್ ನಾಗ್ ಸರ್. ಆಮೇಲೆ ಶಂಕರ್ ನಾಗ್ ಅವರು ಒಂದ್ ರೀತಿ ಪರಿಚಯ ಕೂಡ ಇತ್ತು ನನಗೆ ನಿಕಟವಾಗಿರ್ಲಿಲ್ಲ, ನಮ್ಮ ತಂದೆಯಾಗ ಅವ್ರ ಪರಿಚಯ ಆಯ್ತು. ಸೊ ಆ ಶಂಕರ್ ನಾಗ್ ಅವ್ರದ ಒಂದು ಇಡೀ ಆ ಸಂಕೇತ್ ವಲಯ ಇತ್ತಲ್ಲ, ಅರುಂಧತಿ ನಾಗ್ ಮೇಡಮ್, ಸೂರಿ, ಅವರೆಲ್ಲರೂ ನನಗೆ ಚೆನ್ನಾಗಿ ಪರಿಚಯ ಇದ್ರು. ಅವ್ರು ಮಾಲ್ಗುಡಿ ಡೇಸ್ ಮಾಡಿದಾಗ ನಾವು ದೊಡ್ಡ ಫ್ಯಾನ್ಸ್ ಆಗಿದ್ವಿ ಅವ್ರಿಗೆ. ಆಕ್ಸಿಡೆಂಟ್ ಮಾಡಿದ್ರು ಅವರು, ಆಮೇಲೆ ಗೀತಾ ಚಿತ್ರ ಮಾಡಿದ್ರು. ಸೊ ಅವ್ರನ್ನ ನಾವು ಕ್ಲೋಸ್ ಆಗಿ ಫಾಲೋ ಮಾಡ್ತಿದ್ವಿ. ಅವರಿಂದ ಏನೋ ಒಂದು ದೊಡ್ಡದಾಗುತ್ತೆ ಕರ್ನಾಟಕಕ್ಕೆ ಅಂತ ಅನ್ಕೊಂಡಿದ್ವಿ. ಅವರು ಅಕಾಲಿಕ ಮರಣ ಆಗೋಯ್ತು ಅವ್ರಿಗೆ. ಸೊ ಅವಾಗಿಂದ ನನಗೊಂದ್ ರೀತಿ ಹಿ ವಾಸ್ ಅ ರೋಲ್ ಮಾಡೆಲ್. ನೋಡಿದ್ರ ಸರ್ ನೀವು ಅಂತಿಮ ದರ್ಶನ ಆಗಿ ನೋಡಿದ್ರ? ಅಂತಿಮ ದರ್ಶನ ನೋಡಿಲ್ಲ, ಬಟ್ ಅವ್ರನ್ನ ಎದುರುಗಡೆ ನೋಡಿದ್ದೆ 2-3 ಸತಿ, ತುಂಬಾ ಸತಿ ನೋಡಿದ್ದೆ. ಅವರು ನಾಗಮಂಡಲ ನಾಟಕ ಮಾಡಿದಾಗ ನಾನು ಆ ನಾಟಕ ನೋಡಿದ್ದೆ. ನ್ಯಾಷನಲ್ ಕಾಲೇಜಿಗೆ ಒಂದ್ಸತಿ ಬಂದಿದ್ರು ಅವರು ಭಾಷಣ ಕೊಡೋದಕ್ಕೆ. ನ್ಯಾಷನಲ್ ಕಾಲೇಜ್ ಜಯನಗರ ನಾನು PUC ಮಾಡ್ತಿರುವಾಗ ಅವಾಗ ನೋಡಿದ್ದೆ. ಹಾಗೆ ತುಂಬಾ ಸತಿ ಅವ್ರನ್ನ ಎದುರುಗಡೆ ನೋಡಿದ್ವಿ. ಇನ್ನು ನೀವು ತುಂಬಾ ಸಣ್ಣವರು, ತುಂಬಾ ಚಿಕ್ಕ, ನನಗೆ ಸ್ಕೂಲ್ ಟೈಮಲ್ಲಿ ನೋಡಿದ್ದೆ. ನಿಮ್ಗೆ ಸಿಕ್ಕಿರ ಸರ್ ಶಂಕರ ಸರ್? ನಾನು ಅದಕ್ಕೆ ಇವ್ರಿಗೆ ಈಸಿಯಾಗಿ ಸಿಕ್ಕಿರ್ತಾರೆ. 1-2-3 ಸಲ ಐ ಥಿಂಕ್ ಐ ವಾಸ್ ವೆರಿ ಹೇಳಿದ ತಕ್ಷಣ ಕೈ ಕಣ್ಣು ಕಿವಿ ಎಲ್ಲ ಅಗಳ್ಬಿಡುತ್ತೆ. ಗೀತಾ ಸಿನಿಮಾ ಮಾಡೋ ಟೈಮಲ್ಲಿ ಇದು ವಾಲ್ಸ್ ವ್ಯಾಗನ್ ಬೀಟಲ್ ಕಾರ್ ಇದೆಯಲ್ಲ, ಅವರು ನಮ್ಮ ತಂದೆಯವರು ಅದ್ರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿರ್ತಾರೆ, ಗೆಸ್ಟ್ ಅಪಿಯರೆನ್ಸ್ ಏನೋ ಒಂದು, ಐ ಥಿಂಕ್ ಪುರೋಹಿತರ ತರದ ಏನೋ ಒಂದು ಪಾತ್ರ ಮಾಡಿರ್ತಾರೆ. ನಾನಿನ್ನು ತುಂಬಾ ಸಣ್ಣವನಂತೆ ಕಾರಲ್ಲಿ ಬಂದು ಡೈಲಿ ಡ್ರಾಪ್ ಮಾಡ್ಬಿಟ್ಟು ಬರ್ಬೇಕಾರೆ ನಮ್ಮ ತಂದೆ ರೆಡಿ ಆಗ್ತಿರ್ಬೇಕಾರೆ ಆಪೋಸಿಟ್ ಆ ರೋಡು ತುಂಬಾ ವೈಡ್, ಆ ಕಡೆ ಆಪೋಸಿಟ್ ನಿಲ್ಸಿದ್ರಂತೆ. ನಾನು ಗೇಟ್ ಹತ್ರ ನಿಂತಿದ್ದೀನಂತೆ. ಅವಾಗ ಅವ್ರು ಕರೆದು ಬಾ ಇಲ್ಲಿ ಕರೆದು, ನನಗೆ ಕಾರು ಆಗ್ಲಿಂದಾನೆ ಕಾರ್ ಸಖತ್ ಇಷ್ಟ. ಕರೆದ್ರಂತೆ ನಮ್ಮ ತಾಯಿ, ಸರಿ ಹೋಗು ಅಂದಿದ್ದಕ್ಕೆ ಹೋಗಿದ್ನಂತೆ. ಹೋಗಿ ಪಕ್ಕದಲ್ಲಿ ಹೋದ್ರೆ ಈ ವಾಸ್ ಲೈಕ್ ನನ್ನ ಮುದ್ದು ಮಾಡಿ, ಆಮೇಲೆ ನಮ್ಮ ತಂದೆಯವ್ರನ್ನ ಬಾ ಕರ್ಕೊಂಬ ಅಂದಿದ್ರಂತೆ. ಸರಿ, ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ರೀ, ಅವನು ಅವ್ರ ಅಮ್ಮನ್ ಬಿಟ್ಟು ಬರಲ್ಲ, ಅವನು ಅಷ್ಟೇ, ತುಂಬಾ ಕಷ್ಟ. ನಾನು ಯಾವುದೋ ಮೈಸೂರಿಗೇನೋ ಕರ್ಕೊಂಡು ಹೋಗಿರ್ಬೇಕಾರೆ ಕಾರಲ್ಲಿ ಅರ್ಧ ದಾರಿವರೆಗೂ ಹೋಗ್ಬಿಟ್ಟು ಜೋರಾಗಿ ಹತ್ಕೊಂಡು ವಾಪಸ್ ನಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗಿ ಬಿಡೋವರೆಗೂ ಬಿಟ್ಟೇ ಇಲ್ವಂತೆ. ಎಲ್ಲಿ ಆಲ್ಮೋಸ್ಟ್ ಮದ್ದೂರನ್ನ ದಾಟಿ ಬರ್ಬೇಕಾರೆ ಮತ್ತೆ ಕರ್ಕೊಂಡು ಅದಕ್ಕೆ ಹೇಳಿದ್ರಂತೆ ನಮ್ಮಪ್ಪ. ಅದನ್ನ ಆ ಟೈಮಲ್ಲಿ ಹೇಳಿದ್ರಂತೆ, ಅಮ್ಮ ಕೇಳಿಸ್ಕೊಂಡು ಹೇಳಿದ್ರು. ಅದಾದ್ಮೇಲೆ ನಾನು ಸ್ವಲ್ಪ ಬೆಳೆದ್ಮೇಲೆ ಶೂಟಿಂಗ್ ಟೈಮಲ್ಲಿ ಒಂದ್ಸಲ ನಮ್ಮ ತಂದೆ ಐ ಥಿಂಕ್ ಸ್ಪಾಟ್ಗೆ ಅವ್ರು ಬಂದಿದ್ರು, ಪ್ಯಾಲೇಸ್ ಅಲ್ಲಿ ಅದು, ಅಲ್ಲಿ ಬಂದು ಮಾತಾಡಿಸ್ಕೊಂಡೆಲ್ಲ ಹೋಗಿದ್ರು. ಹೇಗಿದ್ಯಾ ಅಂತೆಲ್ಲ. ತುಂಬಾ ಇಷ್ಟ ನನ್ಗೆ ಅವರು ವೆರಿ ಫೇವ್ರೇಟ್. ಅಂದ್ರೆ ಅವರು ಒಂದು ದೃಷ್ಟಿಕೋನ ಹೇಗಿತ್ತು, ಹೌ ಹಿ ಸಾ ಹಿಮ್. ಬಟ್ ನಾನು ಫ್ಯಾನ್ ಬಾಯ್ ಮೂಮೆಂಟ್ ನನಗೆ. ನಾನು ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದು, ನನ್ಗೆ ಅವ್ರನ್ನ ನೋಡಿದಾಗ ಒಂದು ಅದೇ ತರ ಸರ್ ಟಕ ಟಕ ನಡ್ಕೊಂಡ್ಬಂದು ಎಲ್ಲರೂ ಮಾತಾಡ್ಸೋದು, ಹೇಗಿದ್ಯಾ ಅನ್ಕೊಂಡೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಬ್ಯೂಟಿಫುಲ್. ಅವರು ಒಂಥರ ಚಾಮು. ಅವ್ರನ್ನ ನೋಡೋದಾಗ್ಲ, ನಿಂಗೆ ಅಣ್ಣವರು ಇವ್ರನ್ನೆಲ್ಲ, ವಿಷ್ಣು ಸಾರು, ಅಂಬರೀಷ್ ಅಣ್ಣ ಬಂದ್ರೆ ಒಂಥರ ಗತ್ತು. ನಮ್ಮ ತಂದೆ ಆಗಲಿ, ವಜ್ರಮುನಿ ಸರ್ ಅವರು, ತುಗುದೀಪ ಶ್ರೀನಿವಾಸ್ ಅವರು, ಸುಧೀರ್ ಸರ್, ಮುಸಕೃಷ್ಣ ಅವರು, ಕೃಷ್ಣಮೂರ್ತಿ ಅವರು, ಆಲ್ ದೀಸ್ ಲೆಜೆಂಡ್ಸ್ ಇವತ್ತು ಇಂಡಸ್ಟ್ರಿನ ಕಟ್ಟಿ ಆಳ್ದಂತ. ಇವತ್ತು ನಾವೆಲ್ಲ ಅಷ್ಟು ನಡ್ಸ್ಕೊಂಡು ಹೋಗ್ತಿದೀವಿ, ಅಷ್ಟೇ ಜೊತೆ ಹೋಗ್ತಿದೀವಿ. ಅದ ಅಂದಾಗ ಸರ್ ನನಗೆ ಈಗ ಗೊತ್ತೆ ಸರ್, ಅಣ್ಣವ್ರ ಮನೆಯಲ್ಲಿ ಒಂದು ಕಲಾವಿದರಿಗೆ ಒಂದು ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಆಗ್ತಿತ್ತು ಯಾವಾಗ್ಲೂ. ಅವ್ರಿಗೊಂದು ಆನರ್ ಮಾಡಿ, ಅವ್ರಿಗೊಂದು ಚಿಕ್ಕದೊಂದು ಗಿಫ್ಟ್ ಕೊಟ್ಟು, ಆ ತರದ್ ಏನಾರ ಹೋಗಿದ್ರು? ಹೌದು, ಹೋಗಿದ್ರು ಸರ್. ಇಲ್ಲಿ ನಾನು ಭಾಗಿಯಾಗ್ತಿರ್ಲಿಲ್ಲ. ಇವತ್ತಿಗೂ ನಮ್ಮ ಮನೆಯಲ್ಲಿ
ಇದು ಅವರ ಪ್ರೊಡಕ್ಷನಲ್ಲಿ ನಮ್ಮ ತಂದೆಯವ್ರು ಕೆಲಸ ಮಾಡಿದಾಗ ಅಂದರೆ ಅವ್ರು ಹೇಳೋರು ನಮ್ಮ ಯಾರ್ದು ಏನೇನು ಪೇಮೆಂಟ್ಗಳಿದೆಯೋ ಚಾಚು ತಪ್ಪದೆ ಅವ್ರವ್ರ ಪೇಮೆಂಟ್ಗಳು ಕರೆಕ್ಟಾಗಿ ಏನು ನಾನು ಇಷ್ಟು ಕೊಡ್ತೀನಿ ಇಷ್ಟು ಅಂತೆಲ್ಲ ಮಾಡಿ ಎಲ್ಲ ಕರೆಕ್ಟಾಗಿ ಪೇಮೆಂಟ್ ಎಲ್ಲ ಆದಮೇಲೆ ಆ ಸಿನಿಮಾಗಳು ಹಿಟ್ ಆಗಿದ ತಕ್ಷಣ ಆ ಎಲ್ಲ ಕಲಾವಿದರನ್ನು ಗುರುತಿಸಿ ಸ್ಟೇಜ್ ಮೇಲೆ ಕರೆದು ಅವ್ರಿಗೆ ಒಂದು ಶೀಲ್ಡ್ 100 days ಬೆಳ್ಳಿ ತಟ್ಟೆ ಎಲ್ಲ ಕೊಟ್ಟು ನಮ್ಮ ಮನೇಲಿ ಇವತ್ತಿಗೂ ಆ ನ್ಯಾಷನಲ್ ಅಂತ ಟೇಪ್ ರೆಕಾರ್ಡರ್ ಒಂದಿದೆ, ಪ್ಯಾನಾಸೋನಿಕ್ ಪ್ಯಾನಾಸೋನಿಕ್ ನ್ಯಾಷನಲ್ ಐ ಥಿಂಕ್. ಅದಾದ್ಮೇಲೆ ಅವರಿಬ್ರು ಕೊಲಾಬ್ರೇಟ್ ಆದ್ರು. ಅದು ಇವತ್ತಿಗೂ ನಮ್ಮ ಬಲರಾಮ ಸ್ಟಾರ್ಟ್ ಆದಾಗ ರೆಫರೆನ್ಸ್ ಆಗಿ ಕಳ್ಸಿದ್ದೆ ಆ ಫೋಟೋ ತೆಗೆದು. ಆ ಪಾಸು, ಸ್ಟಾಪ್, ಪ್ಲೇ, ರೆಕಾರ್ಡ್ ಈ ಕಡೆ, ಫಾರ್ವರ್ಡ್ ರಿವೈಂಡ್ ಆ ಬಟನ್ ಅಂಡ್ ಫ್ರಂಟ್ ಓಪನಿಂಗ್ ಕ್ಯಾಸೆಟ್, ಗ್ರೇ ಕಲರ್. ನಮ್ಮ ತಂದೆಯವರು ಅದರಲ್ಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗೋಕೆ ಮುಂಚೆ, ಶೂಟಿಂಗ್ ಹೋಗೋಕೆ ಮುಂಚೆ ಆ ರೇಡಿಯೋ FM, MW ಮೀಡಿಯಂ ವೇವ್, ಶಾರ್ಟ್ ವೇವ್ 1, ಶಾರ್ಟ್ ವೇವ್ 2, FM ಇರಲಿಲ್ಲ. ಆಕ್ಚುಲಿ FM ಇರ್ಲಿಲ್ಲ, ಆದ್ರೆ FM ರೇಡಿಯೋಲಿ ಇತ್ತು, ಅಲೋಕೇಶನ್ ಇತ್ತು. ಹೌದು, ವಿವಿಧ ಭಾರತಿನ ಇಲ್ಲ FM ಸ್ಟಾರ್ಟೇ ಆಗಲಿಲ್ಲ. FM ಶುರುವಾಗಿದ್ದು ಇನ್ಫ್ಯಾಕ್ಟ್ FM ಇಂಡಿಯಾಗೆ ಸ್ಟಾರ್ಟ್ ಮಾಡಿದ್ದು ನನ್ನ ಸೀನಿಯರ್ ಯೂನಿವರ್ಸಿಟಿಲಿ ಆದ್ಮೇಲೆ ಅಲ್ವಾ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ 2000 ಅಲ್ಲಿ ಮೋಸ್ಟ್ಲಿ 2000 ಸ್ಟಾರ್ಟ್ ಆಯ್ತು FM. ಸೊ ಅದು ನನ್ಗೆ ಇನ್ನೂ ಜ್ಞಾಪಕ ಇದೆ. ಅದರಲ್ಲಿ ಅವರು ರಿಯಾಸ್ ಮಾಡೋಕ್ಕೆಲ್ಲ ಕ್ಯಾಸೆಟ್ ಪ್ಲೇ ಮಾಡೋರು. ಸಾಂಗಲ್ಲಿ ಅವ್ರು ಏನಾದ್ರು ಆ್ಯಕ್ಟ್ ಮಾಡೋಕ್ಕೆ ಆ ಕ್ಯಾಸೆಟ್ ಕೊಟ್ಟು ಕಳ್ಸೋರು ಮನೇಲಿ. ರಿವೈಂಡ್ ಮಾಡಿ 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 ಆ ಲಿರಿಕ್ಸ್ ಕಲ್ತ್ಕೊಳ್ಳೋಕ್ಕೆ ಪ್ಲೇ ಮಾಡೋರು ಮನೇಲಿ. ಅದಾದ್ಮೇಲೆ ಆಫ್ಟರ್ 1 ವರ್ಷ ಆದ್ಮೇಲೆ ಸಿನಿಮಾ ರಿಲೀಸ್ ಎಲ್ಲ ಆದ್ಮೇಲೆ ರೇಡಿಯೋಲ್ಲಿ ಕೇಳಿಸ್ಕೊಂತಾ ಇದ್ವಿ ಅದೇ ಸಾಂಗ್ಗಳು. ನೋಡು ಅವತ್ತಲ್ಲಿ ಕೇಳಿಸ್ಕೊಂಡಿದ್ದೆ ಯಾಡು ಅಂತ ಆ ಥರ. ಸಿ ದೋಸ್ ಮೆಮೊರೀಸ್ ಅವತ್ತು. ಅಂದರೆ ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು ಎಷ್ಟೋ ವರ್ಷಗಳಾದ ಮೇಲೆ ಅಲ್ಲಿಂದ ಆ ಪೀಳಿಗೆಯಿಂದ ಇಲ್ಲಿಗೆ ನಾನು ನೆನೆಸ್ಕೊತಾ ಇದ್ದೀನಿ ನೋಡಿ. ಅಂದರೆ ಆ ಕುಟುಂಬ ಎಷ್ಟು ದೊಡ್ಡದು, ಅವರು ಅವತ್ತು ನಡ್ಕೊಂಡಿದ್ದು, ಇವತ್ತು ಅವ್ರು ಅವತ್ತು ಕಟ್ಟಿದ್ದಂಥ ಒಂದು ಇಂಡಸ್ಟ್ರಿ ಏನಿದೆ, ಅಣ್ಣವರಾಗಲಿ, ಪಾರ್ವತಮ್ಮನವರಾಗಲಿ, ಶಿವಣ್ಣವ್ರವರು, ಪುನೀತ್ ಸರು, ರಾಘಣ್ಣ ಅವರು, ಇವತ್ತು ನಾವೆಲ್ಲ ನೆನೆಸ್ಕೊಂಡು ನಮ್ಮ ತಂದೆ ಒಂದು ಟೈಮಲ್ಲಿ ಹೇಳೋರಂತೆ, ಇವತ್ತು ಅಣ್ಣವ್ರು ಇರಲಿಲ್ಲ ಅಂದ್ರೆ ನಾನು ಇರಲಿಲ್ಲ. ನಮ್ಮ ತಂದೆಯವ್ರು ಹೇಳ್ತಿದ್ರಂತೆ. ಬಿಕಾಸ್ ಅಣ್ಣವ್ರು ಗುರ್ತಿಸಿ ಪ್ರಭಾಕರ್ ಬನ್ನಿ ಅಂತೇಳಿ ಕರೆಸಿ ಅವ್ರಿಗೂ ಆತ ಚೆನ್ನಾಗಿ ಮಾಡ್ತಾನೆ, ಪಾತ್ರ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ, ಕೊಡಿ ಅವ್ನಿಗೆ ಅಂತೇಳಿ. ಮೈಕಟ್ಟು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಗುರ್ತಿಸಿ ಅವ್ರಿಗೆ ಕೊಟ್ಟು. ದಟ್ ವಾಸ್ ದಿ ಗ್ರೋತ್. ಅವ್ರಿಬ್ರು ಗುದ್ದಾಡೋದು ನೋಡಿದ್ರೆ ಚಂದಲ್ಲ ಸರ್, ಅದು ಅಲ್ಲ ಸುಮ್ಮನೆ ಗುದ್ದಾಟನ ಅಲ್ಲ ಅದು. ಏನು ಇದು ಹಂಗೆ ಟಕ್ಕರ್, ಅದು ಹಂಗೆ ಟಕ್ಕರ್, ಅದು ಹೇಳ್ತಿರ್ತಾರಲ್ಲ ನೀವು ಸಿನಿಮಾ ಮುಂದೆ ಹೇಳ್ತಿರ್ತೀರ, ಒಬ್ಬ ಹೀರೋ ನಿಲ್ಲೋದು ಒಬ್ಬ ವಿಲನ್ ಇಂದ ಅಂತ. ವಿಲನ್ ಕೊಡೋ ಟಕ್ಕರಿಂದ ಒಬ್ಬ ಹೀರೋ ಚೆನ್ನಾಗಿ ಆಗ್ತಾನೆ. ಆ ನೋಡಕ್ ಆ ಸೀನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ಹಂಗೆ ಪ್ರಭಾಕರ್ ಅವರೇ ಬೇಕು ಅಂತ ಹೇಳಿ ಎಲ್ಲರೂ ಕಾದಿದ್ದು ಇಡೀ ಸೌತ್ ಇಂಡಿಯಾ. ಅದಕ್ಕೆ ಅಣ್ಣವ್ರು ಅವತ್ತೇ ಗುರ್ಸಿದ್ರು ಅವ್ರು ಅಲ್ವಾ. ಏನ್ ಲೈನ್ ಸರ್, ಕೆಸೆಟ್ ಅಂದ್ರಲ್ಲ ಸರ್, ನಾನು ಅದನ್ನ ತುಂಬಾ ಫೀಲಿಂಗ್ಸ್ ನ ಅನುಭವಿಸ್ತ ದಿನ. ಒಂದು ಕೆಸೆಟ್ಗೆ ಇರುವಂತ ಬೆಲೆ, ಆ ಕೆಸೆಟ್ ಅಲ್ಲಿ ಹಾಡು ಕೇಳುವಂತ ಮಜಾ, ಆ ಕೆಸೆಟ್ನ ರೀಲ್ ಕಿಟ್ಟೋದಾಗದಂತ ಅದ ನೋವು, ಪೆನ್ಸಿಲ್ ಎಲ್ಲ ಕಿತ್ತೋದ್ಮೇಲೆ ಮತ್ತೆ ಅದನ್ನೆಲ್ಲ ಸೇರಿಸಿ ಮತ್ತೆ ಹಾಕಿ ಆ ಮಾಡು ಏನೋ ನಾವು ದೊಡ್ಡ ಲ್ಯಾಬಲ್ ಹಾಕಿ ಸೇರಿಸ್ತೀವಿ ಅನ್ನೋ ಒಂದು ಫೀಲಿಂಗ್ಸ್. ಈ ತರದ್ ಏನಾದ್ರು ಆಗಿದಾವ ಲೈಫಲ್ಲಿ? ಖಂಡಿತ ಆಗಿರುತ್ತೆ, ಅದು ಎಲ್ರಿಗೂ ಕಾಮನ್. ಆಮೇಲೆ ಒಂದು ಖಾಲಿ ಟೇಪ್ ತಗೊಂಡು, ಖಾಲಿ ಕ್ಯಾಸೆಟ್ ತಗೊಂಡು MG ರೋಡ್ ಮತ್ತೆ 4th ಬ್ಲಾಕ್ ಅಲ್ಲೆಲ್ಲ ಕೆಲವು ಜಾಗ ಇರೋದು, ನಮ್ಗೆ ಇಷ್ಟವಾದ ಹಾಡುಗಳನ್ನ ಅವ್ರಿಗೆ ಹೇಳಿ ಸೈಡ್ ಎ ಅಲ್ಲಿ ಇಷ್ಟೆಲ್ಲ ಹಾಡುಗಳು, ಸೈಡ್ ಬಿ ಆಮೇಲೆ ಕ್ಯಾಲ್ಕುಲೇಟ್ ಮಾಡೋದು. 60 minutes ಬರೋದು, 90 ನಿಮಿಷದ್ದು ಬರೋದು. ಈ ಹಾಡುಗಳು ಇಷ್ಟು ಹಾಡುಗಳಿಗೆ ಎಷ್ಟು ಟೈಮ್ ಆಗುತ್ತೆ ಅದನ್ನ ಹಾಕೊಳ್ಳೋದು ಒಂದ್ ಸೈಡ್, ಇನ್ನೊಂದ್ ಸೈಡ್ ಇನ್ನೊಂದು ಹಾಕೊಳ್ಳೋದು. ಸೊ ಆತರ ತುಂಬಾ ಕಷ್ಟಪಟ್ಟು ತಗೊಂಡಿದ್ ಕೆಸೆಟ್ ಆದ್ರೆ ಇದೆಯಾ ಸರ್ ಲೈಫಲ್ಲಿ? ಈ ಹಾಡು ಕೇಳಲೇ ಹೌದು. ಇಂಗ್ಲಿಷ್ ಹಾಡುಗಳೆಲ್ಲ ನಮ್ಗೆ ಅವಾಗ ಒಂದ್ ಇಡೀ ಆಲ್ಬಮ್ ಒಂದ್ ಯಾವ್ದೋ ಒಂದ್ ಹಾಡು ಇಷ್ಟ ಇರ್ತಿತ್ತು, ಅದಕ್ಕೋಸ್ಕರ ಒಂದ್ ಇಡೀ ಆಲ್ಬಮ್ ಕೊಂಡ್ಕೊಳಕ್ ಆಗ್ತಿಲ್ಲ, ತುಂಬಾ ಕಾಸ್ಟ್ಲಿ ಆಗ್ತಿತ್ತು. ಆ ಒಂದೇ ಒಂದು ಹಾಡು ಬೇಕು ಅಂದ್ರೆ ಯಾರಿಗಾರು ನಾವು ಗಿಸ್ಲಾಯಿಸಿ ಆ ಒಂದು ಹಾಡನ್ನ ಅದಕ್ಕೆ. ಆ ಟೈಮಲ್ಲಿ ಫೇಮಸ್ ಅಂದ್ರೆ ಮೈಕಲ್ ಜಾಕ್ಸನ್ ಬ್ಯಾಡ್ ಅದು ಬಂದಿತ್ತಲ್ಲ. ಬಿಕಾಸ್ ನಾನು ಎಲೆಕ್ಟ್ರಾನಿಕ್ ಸ್ಟೂಡೆಂಟ್, ನಾನು ರೇಡಿಯೋ TV ಆಡಿಯೋ ಇದು ಆ ಟೇಪ್ ರೆಕಾರ್ಡರ್ ಎಲ್ಲ ಓಪನ್ ಮಾಡಿ ಆಮೇಲೆ ಎಷ್ಟು ಹಾಕೋದು. ನನ್ ಚಿಕ್ಕ ವಯಸ್ಸಿಂದ ಅದೊಂದು ನಮ್ಮ ತಂದೆ ಕಾರ್ ಏನಾದ್ರು ತಂದು ಕೊಟ್ರೆ ಹಿಂಗ್ ಹೇಳೋರು ಅಂತ ನಮ್ಮ ಅಮ್ಮಗೆ. ಕರೆಕ್ಟ್ ಆಗಿ 2 ನಿಮಿಷ ನೋಡು, ಕಾರ್ನ ದಬಾಕ ಅಂತಾನೆ ಅದ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ಓಪನ್ ಮಾಡ್ತಾನೆ ನೋಡು.
ಅದ್ರಲ್ಲಿ Scientist. ನನ್ಗೆ ಹೆಂಗ್ ಸೌಂಡ್ ಬರುತ್ತೆ ಅದು, ಆಮೇಲೆ ಸ್ಪಾರ್ಕ್ ಬರೋದು ಗೊತ್ತಾ, ಇವತ್ತೆಲ್ಲ ಎಲೆಕ್ಟ್ರಾನಿಕ್ಸ್. ಅವತ್ತು ಮೆಕ್ಯಾನಿಕಲ್ ಎಲ್ಲ ಮೆಕ್ಯಾನಿಸಮ್ ಇರ್ತಾ ಇತ್ತು. ಪೀಪಲ್ ಯೂಸ್ ಟು ಥಿಂಕ್ ಮೋರ್. ಇವತ್ತು ನೀವು ನಾನು ಸಡನ್ ಸ್ಪೆಲ್ಲಿಂಗ್ ಏನಾದ್ರು ಹೇಳ್ತೀನಿ, ನಿಮ್ಗೆ ಮರ್ತೋಗಿರ್ತೀರ ಸ್ಪೆಲ್ಲಿಂಗ್ಗಳು ಟೈಪ್ ಮಾಡಕ್ಕೆ, ಬಿಕಾಸ್ ಸ್ಪೆಲ್ ಚೆಕ್ ಹೋಗ್ತಾ ಇರುತ್ತೆ. ಅವತ್ತು ನಾವು ಕೂತ್ಕೊಂಡು ಆಮೇಲೆ ನಂಬರ್ಸ್ ಜ್ಞಾಪಿಸ್ಕೊಂತಿದ್ವಿ. ಫೋನ್ ನಂಬರ್ಸ್ ಹೌದಲ್ವಾ? ಎಷ್ಟು ಜನದ ಫೋನ್ ನಂಬರ್ಸ್ ಜ್ಞಾಪಕ ಆಯ್ತು. ಇವತ್ತು ನನ್ನ ಮಗಳ ನಂಬರೇ ನನಗೆ ಜ್ಞಾಪಕ ಇಲ್ಲ. ನಂಬರ್ 1 ನೆನಪಿರುತ್ತೆ ಅಷ್ಟೇ. ಇವಾಗ ಹೌದು, ಕನಿಷ್ಠ 10 ನಂಬರ್ ನೆನಪಿರುತ್ತೆ ಸರ್ ಅವತ್ತಿನ ಕಾಲಕ್ಕೆ. 6 ನಂಬರ್. ಮತ್ತೆ ಅವತ್ತಿನ ಕಾಲದ ಡಿಸ್ಟ್ರಿಕ್ಟ್ ವೈಸ್ ಕೋಡ್ ಹೌದು, ಅಲ್ವಾ? 0 ಅಂದ್ರೆ ನಮ್ ಶಿವಮೊಗ್ಗ ಹೌದು. ನನ್ಗೆ ನೆನಪಿದೆ. ಆಮೇಲೆ ಆ ಟೆನ್ಷನ್ ಬೇರೆ ಎಸ್ ಡಿ ಮಾಡ್ಬಿಟ್ರೆ ಟಿಕ್ಕು ಟಿಕ್ಕು ಅನ್ನೋದು, ಅದು ಅಯ್ಯೋ ಜಾಸ್ತಿ ಹೊತ್ತು ಮಾತಾಡಂಗಿಲ್ಲ, ಆದಷ್ಟು ಬೇಗ ಇಡ್ಬೇಕು, ದುಡ್ಡು ಜಾಸ್ತಿ ಆಗಿ ಹೋಗುತ್ತೆ. ಸಖತ್. ಆ ಟೇಪ್ ರೆಕಾರ್ಡರ್ ನನ್ಗೂ ಜ್ಞಾಪಕ ಇದೆ. ಸೊ ನಾವು ರೆಕಾರ್ಡ್ ಮಾಡಕ್ಕೆ MG ರೋಡ್ ಆ ಕಡೆ ಕ್ರೈಸ್ಟ್ ಕಾಲೇಜ್ ಎದುರುಗಡೆ ಆ ಕ್ಯಾಸೆಟ್ ಅವ್ರಿಗೆ ತಂದು ಕೊಟ್ರೆ ಎಲ್ಲ ನಾವು ಬರ್ಕೊಟ್ರೆ ಸೇಮ್ ಥಿಂಗ್, ಲೈಕ್ 60 minutes ಕ್ಯಾಸೆಟ್, TDK ಕ್ಯಾಸೆಟ್ಸ್ ಅಂತ ಬರೋದು, 120 minutes ಕ್ಯಾಸೆಟ್ ಬರೋದು. ಸೊ ಅವ್ರು ರೆಕಾರ್ಡ್ ಮಾಡಿ ಅದ್ರಲ್ಲಿ ಎಕ್ಸ್ಟ್ರಾ ಟೈಮ್ ಇತ್ತು ಅಂದ್ರೆ ಬೇರೆ ಯಾವ್ದಾದ್ರು 1-2-3 ಹಾಡು ಹಾಕೊಡೋರು. ಕನ್ನಡ ಈ ಕಡೆ ಎಲ್ಲ ನಮ್ಗೆ ಬೇಕು ಅಂತ, ಇಂಗ್ಲಿಷ್ ಈ ಕಡೆದ್ವೇ ಬೇಕು ಅಂತ. ಕೆಟ್ಟೋಯ್ತು ಅಂದ್ರೆ ಎಲ್ಲ ಓಪನ್ ಮಾಡು, ದಬಾಕು, ಎಲ್ಲ ತೆಗಿ. ಇಟ್ ವಾಸ್ ಫನ್. ತುಂಬಾ ಆ ಟೈಮ್ ಅದನ್ನೇ ಹೇಳಿದ್ರಲ್ಲ, ಆ ಟೈಮ್ ವಾಸ್ ವೇರ್ ಈ ರೌಡಿಸಮ್ ಆ ಟೈಮಲ್ಲೆಲ್ಲ ಒಂದ್ ಕಡೆ ಅದು ಓಡ್ತಾ ಇತ್ತು, ಒಂದ್ ಕಡೆ ಇನ್ನಸೆಂಟ್ ಪೀಪಲ್. ನಮ್ ಎಲ್ಲ ಚೈಲ್ಡ್ಹುಡ್ ಮೆಮರೀಸ್. ಸರ್, ಈ ಕೆಸೆಟ್ ಅಂದಾಗ ನನಗೆ ಒಂದು ನೆನಪಾಗ್ತಿದೆ ಸರ್. ಈಗ ನಾವು ಇಷ್ಟೇ ಸಣ್ಣದು ಏನ್ ಜೋರ ಕೇಳ್ತಾ ಇರುತ್ತೆ ಗೊತ್ತಿರಲ್ಲ, ಅದ್ರ ಪಾಡಿ ನಾವು ಹೋಗ್ತಾ ಇರ್ತೀವಿ, ಯಾರು ಕರೆದ್ರು ನಮ್ಗೆ ಕೇಳಿಸಲ್ಲ. ನಮ್ಮ ಶಿವಮೊಗ್ಗದಲ್ಲಿ ನೆಹರು ರೋಡ್ ಅಂತ ಒಂದು ರೋಡ್. ಆ ರೋಡಲ್ಲಿ ಒಬ್ಬ ಸೈಕಲ್ ಅಲ್ಲಿ ಮಧ್ಯಕ್ಕೆ ಟೇಪ್ ರೆಕಾರ್ಡ್ ಇಟ್ಕೊಂಡು ಬರೋಣ, ಆಯ್ತಾ? ಅವ್ನು ನಡ್ಕೊಂಡ್ ಬರ್ತಾ ಇದ್ದಾನಂದ್ರೆ ಎಲ್ಲಾರಿಗೂ ಕೇಳ್ಸೋದು. ಇನ್ನೊಬ್ಬ ಇದ್ದ, ಅವನು ಹಿಂಗೆ ದೊಡ್ಡ ಟೇಪ್ ರೆಕಾರ್ಡ್ ಇಟ್ಕೊಂಡು ನಿಮ್ಗೆ ನಡ್ಕೊಂಡು ಹೋಗೋಣ. ಅವನ್ನೆಲ್ಲ ನೋಡಿ ನಾವು ಹುಚ್ಚರು ಅಂತಿದ್ವಿ, ಹಂಗೇನು ಹಂಗೆ ಹಿಂಗೆ ಅಂತ. ಬಟ್ ಈಗ ನಾವು ಒಳಗೆ ಹುಚ್ಚರಾಗಿದ್ದೀವಿ ಅಲ್ವಾ? ಯಾರಿಗೆ ಕೇಳಿಸ್ತಾ ಇಲ್ಲ ಅಷ್ಟೇ. ನಾವು ಹಾಡು ಕೇಳ್ತೀವಿ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅವ್ನ ಪಾಪ ಅವನ ಕನಿಷ್ಠ ಬೇರೆ. ಈಗ ಮೆಟಾ ಗ್ಲಾಸ್ ಎಲ್ಲ ಬಂದ್ಬಿಟ್ಟಿದೆ, ಕನ್ನಡಕ ಹಾಕೊಂಡಂಗೆ ಇರುತ್ತೆ, ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ರವಿ ಸರ್ ಬೇರೆ ಅದ್ ಕತ್ತಿಗೆನೋ ಹಾಕೊಂತಾರೆ, ಅದು ಬೇರೆ ಹಿಂಗ್ ಹಾಕಿದ್ರೆ ಹಿಂಗ್ ಕೇಳಿಸ್ತಾ ಇರುತ್ತೆ ರವಿ ಸರ್. ಅವಾಗೆಲ್ಲ ಯಾರಾದ್ರೂ ಹೆಡ್ಫೋನ್ಸ್ ಹಾಕೊಂಡು ಓಡಾಡ್ತಿದ್ರು. ಫಸ್ಟ್ ಟೈಮ್ ನನಗೆ ಜ್ಞಾಪಕ ಇದೆ, ಪ್ರೇಮಲೋಕ ಲಹರಿ ಅವ್ರು ರಿಲೀಸ್ ಮಾಡಿದ್ರು, ಅದನ್ನ ನಾನು ವಾಕ್ ಮ್ಯಾನ್ ಅಲ್ಲಿ ಹಾಕೊಂಡೆ. ಅದು ಮ್ಯೂಸಿಕ್ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಅದೇ ಒಂದು ಡಿಲೈಟ್. ಎಡ್ಡಿ ಅಂತ ಅವಾಗ ಎಡ್ಡಿ ಅಲ್ಲ, ದಟ್ ವಾಸ್ ಜಸ್ಟ್ ಸ್ಟೀರಿಯೋ ಮಿಕ್ಸ್, ಲೆಫ್ಟ್ ರೈಟ್ ಬ್ಯಾಲೆನ್ಸ್ ಮಾಡೋದು. ರೆಕಾರ್ಡ್ ಮಾಡ್ಬೇಕಾದ್ರೆ ಲೆಫ್ಟ್ ರೈಟ್ ಬ್ಯಾಲೆನ್ಸ್ ಸ್ಟೀರಿಯೋನೇ ಇರ್ತಾ ಇತ್ತು. ಅದು ವಾಕ್ ಮ್ಯಾನ್ ಅಲ್ಲಿ ಕಿವಿಯಿಂದ ಹಿಂಗಿಂದ ಹಂಗ್ ಹೋಗುತ್ತೆ, ಹಂಗಿಂದ ಹಿಂಗ್ ಹೋಗುತ್ತೆ. ನಮ್ಗೆ ಅದೇ ಒಂದು ಮಜಾ. ಆ ಹಾಡುಗಳು ಬೇರೆ ಅಷ್ಟು ಅದ್ಭುತವಾಗಿದ್ದು, ಜೊತೆಗೆ ಕೇಳಿಸೋದು ಪ್ರೇಮಲೋಕ ಅಲ್ಲ ಏನ್ ಸರ್, ಅದು ಏನ್ ದೊಡ್ಡ ಆರ್ಕೆಸ್ಟ್ರಾ ಸರ್. ಕ್ಯಾಸೆಟ್ ಅಂದಾಗ ಪ್ರೇಮಲೋಕ ವಾಸ್ ದಿ ಹೈಯೆಸ್ಟ್ ಅಲ್ಲ ಕ್ಯಾಸೆಟ್. ಅದೇ ಚಾರ್ಟ್ ಬಸ್ಟರ್, ದೊಡ್ಡ ಮೈಲಿಗಲ್ ಕನ್ನಡಕ್ಕೆ. ಸರ್, ಈ ನಮ್ಗೆ ಅಂದ್ರೆ ನಾನು ಚೈತನ್ಯ ಸರ್ಗೆ ಏನ್ ಕೇಳ್ಬೇಕು, ನಾವು ಇಬ್ರು ಸೇರಿ ಕೇಳ್ಬೇಕು ಇವಾಗ ಕ್ವಶನ್. ಅವ್ರ ಮನೇಲಿ ಇದ್ದಾರಲ್ಲ ಲೆಜೆಂಡ್ಗಳಲ್ವಾ, ಅದ್ರಲ್ಲೂ ಮೊದ್ಲು ಅವ್ರ ತಾತದ ಬಗ್ಗೆ. ಸರ್, ಈಗ ಅವ್ರ ತಾತವ್ರ ಬಗ್ಗೆ ಹೇಳಿದ್ರು, ಸ್ಟ್ರಿಕ್ಟ್ ಆಫೀಸರ್ ಇದ್ದಂಗೆ. ಅವ್ರ ತಾತ ಹೋಗೋ ತನಕ ಕಾಯ್ತಾರೆ, ಗೇಟ್ ಸೌಂಡ್ ಆದ್ಮೇಲೆ ಇವ್ರದೇ ಸಾಮ್ರಾಜ್ಯ ಅಂತ. ನಿಮ್ದು ಹೆಂಗಿತ್ತು ಲೈಫ್ ಬಾಲ್ಯ? ನಮ್ ತಾತ ಸ್ಟ್ರಿಕ್ಟ್ ಆಗಿದ್ರು, ಆದ್ರೆ ಪ್ರಪಂಚದ ಜೊತೆ, ನನ್ ಜೊತೆ ಅಲ್ಲ. ನಾನು ಮ್ಯಾಕ್ಸಿಮಮ್ ಸಿನಿಮಾಗಳು ನೋಡಿದ್ದು ಅವ್ರ ಜೊತೆನೆ. ಅವರ ಎಷ್ಟೋ ಸಿನಿಮಾಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ನನ್ಗೆ ಬರೆಯೋದಕ್ಕೆ ಎಂಕರೇಜ್ ಮಾಡೋರು. ತುಂಬಾ ವಿ ಹ್ಯಾಡ್ ಅ ವೆರಿ ಫ್ರೆಂಡ್ಲಿ ರಿಲೇಶನ್ಶಿಪ್. ನನಗೆ ಓದೋದಕ್ಕೆ ಅವರು ಮೊದಲು ಕುಮ್ಮಕ್ ಕೊಟ್ಟಿದ್ದವ್ರೆ. ಇದು ಓದು, ಇದು ಚೆನ್ನಾಗಿದೆ, ಇದು ಅರ್ಥ ಆಗತ್ತೆ ನಿಂಗೆ. ಆಮೇಲೆ ನಾನು ತುಂಬಾ ದೊಡ್ಡ ಪುಸ್ತಕಗಳನ್ನ ತಗೊಂಡಾಗ ಅವ್ರು ಹೇಳೋರು, ಇದು ಅರ್ಥ ಆಗಲ್ಲ, ಈಗ ಇನ್ನೂ ಒಂದ್ ಸ್ವಲ್ಪ ವಯಸ್ಸಾಗ್ಬೇಕು, ಅವಾಗ ಅರ್ಥ ಆಗತ್ತೆ, ಮೊದ್ಲು ಇದನ್ನೋದು ಅಂತ ಆತರ ಗೈಡ್ ಮಾಡ್ತಿದ್ರು. ನಾನೇನಾದ್ರು ಬರೆದ್ರೆ ಅದನ್ನ ಓದಿ ಅವರ ಮೆಚ್ಚುಗೆನ ತೋರಿಸ್ತಿದ್ರು. ಅವ್ರು ಏನಾರ ಆತರ ಆಗ್ತಿತ್ತ? ಅವ್ರು ಬರೆಯಬೇಕಾದ್ರೆ ನೋಡಿ ಇದು ಬರ್ದಿ ನಿಂಗೆ ಅರ್ಥ ಆಗತ್ತಾ ಅಥವಾ ನೀನು? ಅಲ್ಲ, ಅವರು ಬರ್ದಿರೋದನ್ನ ಮುಂದೆ ತೋರ್ಸಕ್ ಶುರು ಮಾಡೋದು. ನಾನು MA BA MA ಮಾಡೋ ಅಷ್ಟೊತ್ತಿಗೆ, ನೋಡು ಈ ತರ ಬರ್ದೀನಿ, ನಾನು ಸ್ಟೈಲ್ ಚೇಂಜ್ ಮಾಡ್ಕೊಂಡಿದೀನಿ. ಮುಂಚೆ ಬರೀತಿದ್ದಾಗ ನನಗೆ ಕ್ರಿಟಿಕ್ಗಳು ಈ ತರ ಹೇಳ್ತಾ ಇದ್ರು, ಈಗ ನಾನು ಅದನ್ನ ಚೇಂಜ್ ಮಾಡ್ಕೊಂಡು ಈ ತರ ಬರಿತೀನಿ ಅಂತಂದ್ರು. ಒಂದ್ಸತಿ ನಾನು ನನ್ನ ಒಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡಿದೆ, ಮುಗಿಲು ಅಂತ. ಸೊ ಆ ಮುಗಿಲು ಹೋಗಿ ಕೇಳಿದೆ, ತಾತ ಮುಗಿಲು ಬಗ್ಗೆ ಒಂದು ಯಾವ್ದಾದ್ರು ಪದ್ಯ ಇದೆಯಾ, ಯಾರು ಬರ್ದಿರೋದು? ಯಾರು ಬರ್ದಿರೋ ಗೊತ್ತಿಲ್ಲ ಕಣೋ, ಹುಡುಕ್ತೀನಿ ತಡಿ ಅಂತಂದ್ರು. ಆಮೇಲೆ ಸಂಜೆ ಹೋಗೋಷ್ಟೊತ್ತಿಗೆ ಟೇಬಲ್ ಮೇಲೆ ಇದೆ ತಗೋ ಅಂತಂದ್ರು. ನೋಡಿದ್ರೆ ಒಂದು ಪದ್ಯನ, ಒಂದು ಹಾಡೇ ಬರ್ದ್ಬಿಟ್ಟಿದ್ರು ಮುಗಿಲು ಬಗ್ಗೆ, ಇದನ್ನ ಬಳಸ್ಕೊ ನಿನ್ ಸೀರಿಯಲ್ಗೆ ಅಂತ. ಸೊ ನನಗೆ ಶಾಕ್. ಅವರು ಆಮೇಲೆ ಪ್ರೀತಿ ಎಂದರೇನು ಅಂತ ಒಂದು ಪದ್ಯ ಬರೆದಿದ್ರು, ಅದನ್ನ ಇನ್ನೊಂದು ಸಿನಿಮಾಗೆ ಬಳಸ್ಕೊಂಡಿದ್ದೆ, ಇನ್ನೊಂದು ಸೀರಿಯಲ್ಗೆ ಬಳಸ್ಕೊಂಡಿದ್ದೆ.
ಸೊ ಆ ರೀತಿ ಸಿನಿಮಾ ಬಗ್ಗೆ ತುಂಬಾ ದೊಡ್ಡ ಕ್ರೇಜ್ ಅವ್ರಿಗೆ, ಅಣ್ಣವರು ದೊಡ್ಡ ಫ್ಯಾನ್. ಹೌದು ಸರ್. ಸೊ ಆಮೇಲೆ ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇರೋದು, ಅವರು ಮಾನಸ ಸರೋವರ ಚಿತ್ರಕ್ಕೆ ಅವರ 2 ಕವಿತೆಗಳನ್ನ ಬಳಸ್ಕೊಂಡಿದ್ರು ಪುಟ್ಟಣ್ಣ ಅವರು. ವೇದಾಂತಿ ಹೇಳಿದ್ದಾನೆ. ವೇದಾಂತಿ ಹೇಳಿದ್ರು ಮತ್ತು ಹಾಡು ಹಳೆಯದಾದ್ರೇನು. ಸೊ ಆ ಪ್ರೀಮಿಯರ್ ಶೋಗೆ ನಮ್ಮ ಮನೇಲಿ ಒಂದು ಸ್ಟ್ಯಾಂಡರ್ಡ್ ಹೆರಾಲ್ಡ್ ಕಾರ್ ಇತ್ತು. ನಮ್ಮ ಫ್ಯಾಮಿಲಿಯವರೆಲ್ಲ ಸ್ಟ್ಯಾಂಡರ್ಡ್ ಹೆರಾಲ್ಡಲ್ಲಿ ಹೊರಟರು. ಆದರೆ ನಾನು ಮತ್ತೆ ನಮ್ಮ ತಾತ ಜಾಗ ಇರಲಿಲ್ಲ. ಅವಾಗ ಇತ್ತು ಸರ್ ಪ್ರೀಮಿಯರ್ ಶೋ ಅಂತೆಲ್ಲ ಇತ್ತ? ಆ ಪ್ರೀಮಿಯರ್ ಶೋ ಅಲ್ಲ, ಅದು ರೆಗ್ಯುಲರ್ ಶೋಗೆ ಕರ್ಕೊಂಡು ಹೋಗಿದ್ದು, ಗೆಸ್ಟ್ ಶೋ, ಸಾರಿ ಪ್ರೀಮಿಯರ್ ಶೋ ಅಲ್ಲ. ಸೊ ಪುಟ್ಟಣ್ಣ ಕಣ್ಗಳವರು ಬಂದಿದ್ರು ನಮ್ಮ ತಾತನ ಕರ್ಕೊಂಡು ಹೋಗಕ್ಕೆ. ಸೊ ನಮ್ಮ ತಾತನ ಜೊತೆ ನಾನು ಹಿಂದಿನ ಸೀಟಲ್ಲಿ ಕೂತ್ಕೊಂಡು ನಮ್ಮ ತಾತ ಮುಂದ್ಗಡೆ ಪುಟ್ಟಣ್ಣ ಅವ್ರ ಜೊತೆ ಮಾನಸ ಸರೋವರ ನೋಡಕ್ ಹೋಗಿದ್ದೆ. ಸೊ ಅವರು ಅವಾಗ ನಮ್ಮ ತಾತನ್ನ ಪುಟ್ಟಣ್ಣ ಅವ್ರು ಕೇಳಿದ್ರು, ಏನು ಮೊಮ್ಮಗನ ಹೆಸರು ಅಂತ. ನಮ್ಮ ತಾತ ನನ್ನ ಪಾಪು ಪಾಪು ಅಂತ ಕರಿತಿದ್ರು. ಪಾಪು ಅಂತಂದ್ರು, ಚೈತನ್ಯ ಅಂತ ಹೇಳಕ್ ಬಂದ್ಬಿಟ್ರು. ಅವರು ಪುಟ್ಟಣ್ಣ ಅವರು ನನ್ನ ಪಾಪು ಪಾಪು ಅಂತ ಕರಿತಿದ್ರು ಆ ಚೆನ್ನೈಲಿ. ಸೊ ಅದ್ ನನಗೆ ಜ್ಞಾಪಕ ಇದೆ. ಮೊನ್ನೆ ಪುಟ್ಟಣ್ಣ ಕಣಗಾಲ್ ಅವರ ಮೊಮ್ಮಗಳು ಒಬ್ರಿದ್ದಾರೆ, ಈಗ ಆಕ್ಟ್ರೆಸ್ ಆಗಿದ್ದಾರೆ, ಚೈತ್ರಾ ರಾವ್ ಸಚಿನ್ ಅಂತ. ಅವ್ರಿಗೆ ಹೇಳಿದೆ ನಾನು, ಹೀಗೆ ನಿಮ್ ತಾತ ನನ್ನ ಪಾಪು ಅಂತ ಕರಿತಿದ್ರು ಅಂತ. ಅದಕ್ಕೆ ಅವ್ರು ನನ್ನ ಪಾಪು ಸರ್ ಅಂತ ಕರೀತಾರೆ. ಅವ್ರು ಯಾರು ಗೊತ್ತಾ? ಮಾದೇವ ಅಲ್ಲಿ ಸೋನಾಲ್ ಅವ್ರ ತಾಯಿ ಕ್ಯಾರೆಕ್ಟರ್ ಮಾಡೋದು. ಅವರೇ ಚೈತ್ರ. ಏನ್ ಟೈಮ್ ಸರ್. ಪುಟ್ಟಣ್ಣ, ನೀವು ಶಂಕರ್ ನಾಗ್ ಅವ್ರ ಬಗ್ಗೆ ಹೇಳಿದ್ದು, ಪುಟ್ಟಣ್ಣ ಅವ್ರ ಬಗ್ಗೆ ಅದೆಲ್ಲ ನಮ್ ಸಖತ್ ಥ್ರಿಲ್. ಅವರೇ ಸರ್, ನಾನು ಪುಟ್ಟಣ್ಣ ಅವ್ರ ಚರಿತ್ರೆ ಎಲ್ಲ ಓದಿನ. ಅಂದ್ರೆ ಎಷ್ಟೋ ಜನಕ್ಕೆ ನಿರ್ದೇಶಕ ಅಂತ ಒಂದು ಗೈಡ್ ಅಲ್ವಾ ಅದು ಆ ಟೈಮ್ದು. ಸೂಪರ್ ಸರ್. ಇನ್ನೊಂದು ನಿಮ್ ಬಗ್ಗೆ ಹೆಂಗೆ ಯೋಚನೆ ಮಾಡ್ಬೇಕಾರೆ, ಕಾನೂರ ಹೆಗ್ಗಡತಿ ಏನಾದ್ರೂ ಸಿನಿಮಾ ಕಲಿಬೇಕು, ಏನೋ ಸಿನಿಮಾ ನೋಡ್ಬೇಕು, ಒಂದು ದೊಡ್ಡ ಗದ್ಯ ಅಥವಾ ಒಂದು ಕಥೆಯನ್ನ ಸಿನಿಮಾ ಮಾಡ್ಬೇಕು ಅಂತಂದ್ರೆ ಆ ಸಿನಿಮಾ ನೋಡ್ಬೇಕು. ಆ ಸಿನಿಮಾದ ಎಕ್ಸ್ಪೀರಿಯನ್ಸ್ಗಳು ಹೇಳಿ ಸರ್. ಗಿರೀಶ್ ಕಾರ್ನಾಡ್ ಅವರು ನಿಮ್ಗೆ ಅವ್ರಿಗೆ ಹೆಂಗ್ ಸಿಂಕ್ ಆಯ್ತು? ಅದೇ ಕಾರ್ನಾಡ್ರ ಜೊತೆ ಆಗ್ಲೇ ನಾನು ಒಂದು 2 ವರ್ಷ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಕಾನೂರು ಹೆಗ್ಗಡತಿಗಿಂತ ಮುಂಚೆ. ಸೊ ಕಾನೂರು ಹೆಗ್ಗಡತಿ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದಾಗ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿದ್ರು ಕನ್ನಡ ವರ್ಷನ್ ಮಾಡೋದಕ್ಕೆ. ಆದರೆ ಕಾರ್ನಾಡ್ರಿಗೆ ಗೊತ್ತಿತ್ತು ಆ ಬಂದ ಬಜೆಟಲ್ಲಿ ಆ ಸಿನಿಮಾನ ಚೆನ್ನಾಗಿ ಮಾಡೋಕ್ಕಾಗಲ್ಲ, ಇನ್ನೂ ಜಾಸ್ತಿ ಬಜೆಟ್ ಬೇಕು ಅಂತ. ಅದರಿಂದ ಕಾರ್ನಾಡ್ ಅವರು ದೂರದರ್ಶನ್ ಜೊತೆ ಮಾತಾಡಿ ಅದನ್ನ ಹಿಂದಿ ಸೀರಿಯಲ್ ಆಗಿ ಕೂಡ ಮಾಡೋದಕ್ಕೆ ದೂರದರ್ಶನ್ ಕಮಿಷನ್ ಮಾಡ್ತು. ಅದರಿಂದ ಅದು 2 ಬಜೆಟ್ ಸೇರಿದಾಗ ಆ ಸಿನಿಮಾನ ಚೆನ್ನಾಗಿ ಮಾಡ್ಬೋದು ಅಂತ ಆಯಿತು. ಸೊ ಅದ್ರ ಕಾಸ್ಟಿಂಗಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ, ಅದಕ್ಕೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಅಂದರೆ ತುಂಬ ಇದೆ ಕಾನೂರು ಹೆಗ್ಗಡತಿ ಬಗ್ಗೆ ಹೇಳೋದಕ್ಕೆ. ಅದು ತುಂಬ ನನಗೆ ವಿಶೇಷ ಅನಿಸಿದೆ ಏನಂದರೆ, ನಾವು ಮಲೆನಾಡಲ್ಲಿ ಒಂದು ತೊಟ್ಟಿ ಮನೆಯನ್ನು ಬಾಡಿಗೆಗೆ ತೊಗೊಂಡಿದ್ವಿ. ಸೊ ಆ ಮನೆಯಲ್ಲಿ ಒಂದು ರೂಮಲ್ಲಿ ಕಾರ್ನಾಡ್ ಅವರು, ಇನ್ನೊಂದು ರೂಮಲ್ಲಿ ನಾನು ಮತ್ತು ಸಾವಂತ್ ಇನ್ನೊಬ್ಬರು ಅಸಿಸ್ಟೆಂಟ್, ಇನ್ನೊಂದು ರೂಮಲ್ಲಿ ಎಸ್ ರಾಮಚಂದ್ರ ಅವರು, ಶಶಿಧರ ಅಡಪ ಅವರು ಒಂದು ರೂಮಲ್ಲಿ, ಮೇಕಪ್ ರಾಮಕೃಷ್ಣ ಅವರು ಒಂದು ರೂಮಲ್ಲಿ, ಮತ್ತು ರಾಮಚಂದ್ರ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಒಂದು ರೂಮಲ್ಲಿ. ಸೊ ಇಷ್ಟು ಜನ ಒಂದು ಮನೆಯಲ್ಲಿ 3 ತಿಂಗಳ ಕಾಲ ಜೊತೆಗಿರ್ತೀವಿ, ಒಂದು ಕುಟುಂಬದ ಥರ. ನಮಗೆ ಸ್ನಾನಕ್ಕೆ ಅಲ್ಲಿ ಶಶಿಧರ ಅಡಪ ಅವರು ಒಂದು ಕಡೆ ಈ ಸೋಗೆ ಒಲೆ ಇದನ್ನ ರೆಡಿ ಮಾಡಿರ್ತಿದ್ರು. ಸೊ ನಾವೆಲ್ಲ, ನಾನು ರವಿ ಸಂತೆ ಹಕ್ಲು, ನಾವೆಲ್ಲ ಜೊತೆಗೆ ಸ್ನಾನ ಮಾಡೋದು ಸಾಮೂಹಿಕವಾಗಿ. ಆಮೇಲೆ ಕಾರ್ನಾಡ್ ಅವರು ಎಸ್ ರಾಮಚಂದ್ರ ಅವ್ರಿಗೆ ಮಾತ್ರ ಪ್ರೈವೇಸಿ, ಮಿಕ್ಕಿದವರೆಲ್ಲ ಜೊತೆಗೆ. ಸೊ ಆ ರೀತಿ ಮಾಡಿಕೊಂಡು ನಾವು 3 ತಿಂಗಳ ಕಾಲ ಆ ಮಲೆನಾಡಿನ ಅದ್ಭುತವಾದ ವಾತಾವರಣದಲ್ಲಿ ಆ ಚಿತ್ರೀಕರಣ ನಡೆಸ್ತಿದ್ವಿ. ಮಧ್ಯದಲ್ಲಿ ಕಾರ್ನಾಡ್ ಅವ್ರಿಗೆ ನಾನು ಅಸೋಸಿಯೇಟ್. ಕಾರ್ನಾಡ್ ಅವರು ಒಂದು ಹಕ್ಕಿ ನೋಡಿದ್ರೆ ಕಳೆದು ಹೋಗ್ತಿದ್ರು. ಆ ಹಕ್ಕಿ ಯಾವ್ದು ಗೊತ್ತಾ ಅಂತ ಮಾತಾಡೋಕೆ ಶುರು ಮಾಡೋರು. ಹಿಂದಿಂದ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು, ಅಪ್ಪ ಹೇಳಪ್ಪ ನಿಮ್ಮ ಬಾಸ್ಗೆ, ಇಲ್ಲಾಂದ್ರೆ ಬಜೆಟ್ ಆಕಾಶಕ್ಕೆ ಹೋಗ್ಬಿಡುತ್ತೆ, ಅವ್ರು ಅಕ್ಕಿ ನೋಡೋದ್ ಬಿಟ್ಟು ಶೂಟಿಂಗ್ ಮಾಡ್ಲಿ ಅಂತ ಹೇಳೋರು. ಸೊ ರಾತ್ರಿ ಆದ್ರೆ ನಕ್ಷತ್ರ ನೋಡೋರು, ಇದು ಈ ಕಾನ್ಸ್ಟಲೇಷನ್, ಅದು ಆ ಕಾನ್ಸ್ಟಲೇಷನ್ ಅಂತ ಹೇಳೋರು. ಹಿ ವಾಸ್ ಅ ಟ್ರೆಷರ್ ಆಫ್ ಇನ್ಫಾರ್ಮೇಶನ್ ಅಲ್ಲ. ಸೊ ಅವ್ರ ಜೊತೆ ಇದ್ದು ಅದನ್ನ ನೋಡೋದೇ ಅದ್ಭುತ. ಅವರು ಸ್ಕ್ರಿಪ್ಟ್ನ ಬರೆದ್ರೆ ರಾತ್ರಿ ಜೋರಾಗಿ ಓದೋರು ಅದನ್ನ. ಅಂದ್ರೆ ಅದು ಹೇಗೆ ಮಾರನೇ ದಿವಸ ಅದು ಶೂಟಿಂಗ್ ಇರ್ತಿತ್ತು, ಬಟ್ ಅದು ಬರ್ದಿರೋದು ವರ್ಕ್ ಆಗತ್ತಾ ಇಲ್ವಾ ಅಂತ ಅನ್ನೋದಕ್ಕೆ ಅವರೇ ಸ್ವತಃ ಆಕ್ಟರ್ ಆಗಿದ್ರಿಂದ ಆ ಸೀನ್ನ ಜೋರಾಗಿ ಓದೋರು, ಆಮೇಲೆ ಮತ್ತೆ ತಿದ್ದೋರು, ಇಲ್ಲ ಇದು ಸರಿ ಇರಲ್ಲ, ಮತ್ತೆ ಓದೋರು, ಮತ್ತೆ ತಿದ್ದೋರು. ಸೊ ಆ ಪ್ರೋಸೆಸ್ ನನಗೆ ಗೊತ್ತಾಯ್ತು. ಅಂದ್ರೆ ಒಂದು ಬರೆಯೋದು ಅಂದ್ರೆ ಬರೀ ಬರೆದ್ಬಿಟ್ಟು ಆಕ್ಟರ್ ಕೊಟ್ಬಿಡೋದಲ್ಲ, ಫಸ್ಟ್ ನಾವು ಓದಿ ನೋಡ್ಬೇಕು ಅದು ವರ್ಕ್ ಆಗುತ್ತಾ, ಅದು ಈಸಿ ಆಗುತ್ತಾ ನಾಲ್ಗೆ ಮೇಲೆ ಅಂತ. ಆಮೇಲೆ ನಾವು ಆಕ್ಟರ್ ಕೊಟ್ಟಾಗ ಅವ್ರು ಅದನ್ನೇನೋ ಇಂಪ್ರೂವೈಸ್ ಮಾಡ್ತಾರೆ ಅನ್ನೋದು. ಸೊ ಇದೆಲ್ಲ ನನಗೆ ಅವ್ರ ಮೂಲಕ ಅಬ್ಸರ್ವ್ ಮಾಡೋಕ್ಕಾಯ್ತು. ಸಿನಿಮಾ ಫಸ್ಟ್ ನೋಡಿದ್ದು ಆ ಥರದ್ದೆಲ್ಲ ಇದೆಯಾ ಸರ್? ಆ ಸಿನಿಮಾಗೆ ಕಾನೂರು ಹೆಗ್ಗಡತಿ ಫಸ್ಟ್ ಪ್ರೊಜೆಕ್ಷನ್ ಆಗಿದ್ದು, ಅದು ನೋಡಿ ಇಂಥ ಸಿನಿಮಾ ನಾನು ಕೆಲಸ ಮಾಡಿದೆ. ಕಾನೂರು ಹೆಗ್ಗಡತಿ ಸಿನಿಮಾ ಅದರ ಫೈನಲ್ ಮಿಕ್ಸು ಒಂದು ಡೆಡ್ಲೈನ್ ಇತ್ತು ನಮಗೆ. ಹಿಂದಿನ ದಿವಸ ಮಾರನೇ ದಿವಸ ನನ್ನ ಮದುವೆ.
ಆಯ್ತಾ. ಆ ವಾಹ್. ಫೈನಲ್ ಮಿಕ್ಸಿಂಗು ಇಲ್ಲಿ ಜಯಶ್ರೀ ಇದಾರಲ್ಲ, ಜಯಶ್ರೀ ಮತ್ತೆ ಅರವಿಂದ್ ಅವ್ರ ಸ್ಟುಡಿಯೋಲಿ ಒನ್ ಆಫ್ ದ ಫಸ್ಟ್ ಡಿಜಿಟಲ್ ಮಿಕ್ಸ್ ಫಿಲ್ಮ್ಸ್ ಅದು ಗಿರೀಶ್ ಅವರು ನನ್ನ ಕೂರಿಸಿದ್ರು. ನನಗೆ ಕರೆಕ್ಟ್ ಸೌಂಡ್ ಜಜ್ಮೆಂಟ್ ಸಿಗಲ್ಲ, ಯಾಕೆಂದ್ರೆ ನನಗೆ ಲೆಫ್ಟ್ ಕಿವಿ ಒಂದ್ ಸ್ವಲ್ಪ ಮಂದ ಆಗ್ಬಿಟ್ಟಿದೆ, ಅದರಿಂದ ನೀನ್ ಕೂತ್ಕೋ ಕರೆಕ್ಟಾಗಿ ಮಾಡು ಅಂತ. ಅವತ್ತು ರಾತ್ರಿ ನನ್ನ ವರಪೂಜೆ, ಬಾನೇ ದಿವಸ ನನ್ನ ಮದುವೆ, ಅವತ್ತು ಫೈನಲ್ ಮಿಕ್ಸ್ ಮುಗಿಸ್ಬೇಕು, ಏನೇ ಆದರೂ ಫೈನಲ್ ಮಿಕ್ಸ್ ಮುಗಿಸ್ಲೇಬೇಕು ಅಂತ ನನ್ನ ಹಠ. ಯಾಕೆಂದರೆ ಒಂಚೂರು ಮಿಸ್ಟೇಕ್ ಆದರೂ ಇದಾಗುತ್ತೆ ಅಂತ. ಕಡೆಗೆ ಮಿಕ್ಸಿಂಗ್ ಮುಗಿಸ್ದೆ, ರಾತ್ರಿ ಆಲ್ಮೋಸ್ಟ್ ಒಂದು 9:30 ಆಯಿತು. ಹೋದೆ, ವರಪೂಜೆ ಕ್ಯಾನ್ಸಲ್ ಆಗಿತ್ತು, ಮದುವೆಗೆ ಹೋಗಿದ್ದು ನಾನು. ಅಲ್ಲಿಂದ ಈಗ ಮತ್ತೆ ನಾನು ಬಲರಾಮನ್ ದಿನಗಳಿಗೆ ಬರ್ತೀನಿ. ಈ ಸಿನಿಮಾದಲ್ಲಿ ಮತ್ತೊಂದು ಮ್ಯಾಜಿಕ್ ಆಗಿರೋದು ಮ್ಯೂಸಿಕ್. ಶುರು ಹಾಡಿದಲ್ಲ ಸರ್, ನಾನು ವಿಪರೀತ ಕೇಳ್ತಾ ಇದ್ದೀನಿ. ಒಂದ್ ಸಲ ಒಳಗೆ ಹೋಯ್ತು ಅಂದ್ರೆ ಮುಗೀತ್ ಕತೆ. ದಿನಕ್ಕೆ 2 ಸಲ ಆದ್ರೆ ಕೇಳ್ತೇವೆ ಕನಿಷ್ಠ. ಈ ಹಾಡು ನಿಮ್ಗೆ ಈಗ ಇಳಿಯರಾಜ ಅವರು ಮತ್ತು ಅನೂಪ್ ಚಳಿನವರು ಸಿಂಕ್ ಆದಂಗೆ ಈಗ ಮತ್ತೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸಿಂಕ್ ಆಗಿದ್ದಾರೆ ಅಂತ ನಂಗೆ ಅನಿಸ್ತಾ ಇದೆಯಪ್ಪ ಇದನ್ನ ನೋಡಿದಾಗ. ಅದು BGM ನೋಡಿದಾಗ BGM ಅಂತ ಸಪ್ರೇಟ್ ಆಗ್ಬಿಟ್ಟಿದ್ರೆ ಅದಕ್ಕೆಲ್ಲ ಗಡ್ಸ್ಬೇಕು. BGM ಅಂತ ಬಿಡೋದಕ್ಕೆ ಯಾಕಂದ್ರೆ ಸ್ವಂತ ಮಾಡಿದ್ರೆ ಮಾತ್ರ BGM ಬಿಡಬೇಕು, ಇಲ್ಲಾಂದ್ರೆ ಗೊತ್ತಾಗ್ಬಿಡುತ್ತೆ ಜನಕ್ಕೆ. ನೋಡ್ತಾ ಇದಾರೆ ಜನ ಇವಾಗ. ಹೇಳಿ ಸರ್, ಸಂತೋಷ್ ನಾರಾಯಣ್ ಅವ್ರ ಬಗ್ಗೆ ನಿಮ್ಗೆ ಸಿಕ್ಕಿದ್ದು, ಸಿಂಕ್ ಆಗಿದ್ದು. ಸಂತೋಷ್ ನಾರಾಯಣ್ ಅವರು ಈ ಸಿನಿಮಾಗೆ ಹಾಕೋಬೇಕು ಅಂದಿದ್ದು ವಿನೋದ್ ಮತ್ತೆ ಶ್ರೇಯಸ್ ಅವರ ಚಾಯ್ಸ್. ಯಾಕಂದ್ರೆ ಇಬ್ರಿಗೂ ಗ್ಯಾಂಗ್ಸ್ಟರ್ ಇಲ್ಲ, ಅವ್ರು ಖಂಡಿತ ಅವ್ರು ಡೈರೆಕ್ಟ್ ಮಾಡ್ಬೇಕು, ಅದ್ರ ಬಗ್ಗೆ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಈಗ ಗೊತ್ತಾಗ್ಬಿಟ್ಟಿದೆ ಸೋಲು ಅನ್ನೋ ಒಂದು ಅನುಭವ ಇದೆಯಲ್ಲ, ಅದು ದೊಡ್ಡ ಪಾಠ. ಅದು ಯಾವ ಯೂನಿವರ್ಸಿಟಿಲೂ ಸಿಗಲ್ಲ. ಅದನ್ನ ಸರಿ ಮಾಡ್ಕೊಂಡು ಮುಂದಕ್ಕೆ ಹೋಗೋದನ್ನೆಲ್ಲ ಅವ್ನು ಏನ್ ಬೇಕೋ ಕಲಿಸ್ತಾನೆ. ಹೌದು, ನಿಜ. ಸೆಕೆಂಡ್ ಇನ್ನಿಂಗ್ಸ್ ಅದು ಈಗ ಆಡ್ತಾ ಇರೋದು. ಹೌದು. ಸೊ ಅದರಿಂದ ನಮಗೆ ಸಂತೋಷ್ ನಾರಾಯಣ್ ಅವ್ರನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಾವು ಹೋದ್ವಿ, ಅವ್ರನ್ನ ಭೇಟಿ ಆದ್ವಿ. ನಿಶಾ ಮೇಡಮು, ಶ್ರೇಯಸ್ ಮತ್ತೆ ನಾನು ಹೋಗಿ ಅವ್ರ ಕತೆ ಹೇಳಿದ್ವಿ, ಅವ್ರು ಒಪ್ಕೊಂಡ್ರು. ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಅವರು ಹಾಡನ್ನ ಕಂಪೋಸ್ ಮಾಡ್ತಾರೆ, ಬಟ್ ಅವ್ರಿಗೆ ಟೈಮ್ ಕೊಡಬೇಕು, ಅವರ ಪೇಸಲ್ಲಿ ಅವ್ರು ಮಾಡ್ತಾರೆ. ನಾನು ಈ ಸಿನಿಮಾದಲ್ಲಿ ಒಂದು 5 ಹಾಡು ಬೇರೆ ಬೇರೆ ಜಾಗದಲ್ಲಿ ಪ್ಲೇಸ್ ಮಾಡಿದೆ. ನನಗೆ ಅಭ್ಯಾಸ ಏನಂದ್ರೆ ಇಳೆಯರಾಜ ಅವ್ರ ಜೊತೆ ವರ್ಕ್ ಮಾಡಿದ್ರಿಂದ ಫಸ್ಟ್ ಅವ್ರು ಸಾಂಗ್ ಕೊಟ್ಬಿಡ್ತಾರೆ, ಸಾಂಗ್ ಇಟ್ಕೊಂಡು ನಾವು ಶೂಟ್ ಮಾಡ್ತೀವಿ, ಆಮೇಲೆ ಅದನ್ನ ಫೈನಲ್ ಇದು ಮಾಡ್ಬೋದು ಅಂತ. ಆದ್ರೆ ಅವರು ಯಾವ ಥರ ಅಂದ್ರೆ, ನಿನಗೆ ಲಿಪ್ ಸಿಂಕ್ ಇದೆಯಾ ಈ ಸಾಂಗು, ಅದನ್ನ ನಾನು ಬೇಕಾದ್ರೆ ಮಾಡ್ಕೊಡ್ತೀನಿ, ಮಿಕ್ಕಿದ್ ಬಿಟ್ಬಿಡು, ನಾನು ರೀರೆಕಾರ್ಡಿಂಗಲ್ಲಿ ಮಾಡ್ಕೊಡ್ತೀನಿ ಅಂತ. ಈ ಶುರು ಆ ಥರದ ಹಾಡು ಶುರು ಅವರು ಟ್ಯೂನ್ ಕಳ್ಸಿದ್ರು. ಟ್ಯೂನ್ ಕಳ್ಸಿದ ಕೂಡಲೇ ನನಗೂ ವಿನೋದ್ ಅವ್ರಿಗೂ ಅದು ಒಂಥರ ಇದೇ ಥರ ಅಡಿಕ್ಷನ್. ಅವಾಗ ಇನ್ನೂ ಲಿರಿಕ್ಸು ಇರಲಿಲ್ಲ, ಬರೀ ಟ್ಯೂನು. ಇವ್ರು ಕ್ಯಾರವಾನ್ಗೆ ಹೋದ್ರೆ ಯಾವಾಗಲೂ ಆ ಟ್ಯೂನ್ ಆಗ ಕೇಳ್ತಾ ಇರ್ತಿದ್ರು. ಆ ಶುರು ಸಾಂಗಿಗೆ ನಾವು ಸೆಪರೇಟ್ ಶೂಟಿಂಗ್ ಕೂಡ ಇಟ್ಕೊಂಡಿಲ್ಲ. ವೇಣು ಅವರು ಎಲ್ಲೋ ನೋಡ್ತಿದ್ರು, ಇದು ಆಂಗಲ್ ಚೆನ್ನಾಗಿದೆ, ಈ ಫ್ರೇಮ್ ಚೆನ್ನಾಗಿದೆ ಅಂತ ಫಿಕ್ಸ್ ಮಾಡೋರು. ನಾನು ಇವ್ರಿಗೆ ಮತ್ತೆ ಪ್ರಿಯಾ ಅವ್ರಿಗೆ ಹೇಳ್ತಿದ್ದೆ, ಈ ಫ್ರೇಮ್ ಫಿಕ್ಸ್ ಮಾಡಿದ್ದಾರೆ ವೇಣು ಅವರು, ಅಲ್ಲಿ ನೀವಿಬ್ರು ಏನಾರು ಮಾಡ್ಕೊಳ್ಳಿ ಆಯ್ತಾ, ಸ್ವಲ್ಪ ಲವ್ಲಿವಿಕೆಯಿಂದ ಏನಾರು ಮಾಡಿ ಅದನ್ನ ನಾನು ಸೆರೆ ಹಿಡಿದೆ. ಏನ್ ಮಾತಾಡಿದೆ ಸರ್ ಹಾಡೊಳಗೆ? ಸೊ ಅವರಿಬ್ರು ಆಕ್ಚುಲಿ ಅದಕ್ಕೆ ಆ ಸಾಂಗಿನ ಡೈರೆಕ್ಟರ್ಸ್ ಅವರು ಒಂದೊಂದು ಏನೇನ್ ಮಾಡಿದರೆ ಅದು ಅವರಿಬ್ರು ಇಂಪ್ರೊವೈಸ್ ಮಾಡ್ಕೊಳ್ತಾ ಮಾಡ್ತಿದ್ರು. ಅದನ್ನ ತಗೊಂಡ್ವಿ. ಕಡೆಗೆ ನಮ್ಮ ಎಡಿಟರ್ ಹರಿದಾಸ್ KGF ಅವರು ಆ ಲಿರಿಕ್ಸ್ ಬಂದಾಗ ಅಷ್ಟು ಚೆನ್ನಾಗಿ ಆ ಒಂದೊಂದು ಲಿರಿಕ್ಗೂ ಅದು ಕೂಡ್ಕೊಳ್ಳೋ ಹಾಗೆ ಆ ದೃಶ್ಯಗಳನ್ನ ಪೋಣಿಸಿದ್ರು. ಈ ಇಳೆಯರಾಜ್ ಅವ್ರ ಕೆಲಸ ಮಾಡಿದಾಗ ಅವ್ರಿಗೆ ಭಾಷೆ ಗೊತ್ತಿತ್ತು. ಇವ್ರ ಹತ್ರ ಈ ಕತೆ ಅದರ ಪೂರಕವಾಗಿ ಇಲ್ಲಿ ನೇಟು ಗೀಟು ಎಲ್ಲ ಹೆಂಗ್ ಅವ್ರನ್ನ ತಲೆ ತುಂಬಿಸಿದ್ರು? ಸಂತೋಷ್ ನಾರಾಯಣ್ ಅವರ ತಾಯಿ ಒಂದು ಕನ್ನಡ ಕುಟುಂಬದ ಜೊತೆ ಬೆಳೆದಿದ್ದು. ಸೂಪರ್. ಸೊ ಅವ್ರಿಗೆ ಕನ್ನಡ ಬರುತ್ತೆ, ಅವ್ರ ಜೊತೆ ಮಾತಾಡಿದೀನಿ ನಾನು. ಕನ್ನಡ, ಅವರು ರಾಮಕೃಷ್ಣ ಆಶ್ರಮದ ಫಾಲೋವರ್ ಕೂಡ. ಸೊ ಕನ್ನಡ ಅವ್ರು ಮಾತಾಡ್ತಾರೆ. ಆದ್ರಿಂದ ಸಂತೋಷ್ ನಾರಾಯಣ್ ಅವ್ರಿಗೆ ಕನ್ನಡ ಮಾತಾಡಕ್ ಬರ್ದಿದ್ರು, ಅವರ ಕಿವಿ ಅದಕ್ಕೆ ಅಡ್ಜಸ್ಟ್ ಆಗಿದೆ. ಆ ಭಾಷೆಗೆ, ಆ ಭಾಷೆಯ ಲಯ, ಆ ಭಾಷೆಯ ಅರ್ಥ ಅವ್ರಿಗೆ ತಕ್ಕ ಮಟ್ಟಿಗೆ ಆಗುತ್ತೆ. ಅದಲ್ಲದೆ ನಮಗೆ ಇದ್ದಂಥ ಅದ್ಭುತವಾದ ಲಿರಿಸಿಸ್ ನಮ್ಮ ಸಿನಿಮಾದಲ್ಲಿ ಜಯಂತ್ ಕಾಯ್ಕಿಣಿ ಅವರು ಶುರು ಬರೆದ್ರು, ಪ್ರಮೋದ್ ಮರವಂತೆ, ಕವಿರಾಜ್. ಖುಷಿ ಆಯ್ತು ನನಗೆ ಸರ್, ಮೊನ್ನೆ ಕವಿರಾಜ್ ಅವರು, ನಾಗಾರ್ಜುನ ಶರ್ಮಾ ಅವರು ಮತ್ತು ಪ್ರಮೋದ್ ಮರವಂತೆ, ಹಿಂದಿನ ಸೀನಿಯರ್ ಒಬ್ರು, ಈಗಿನ ಜೂನಿಯರ್, ಈಗ ಆಳ್ತಾ ಇರೋದು, ಈಗ ಹೊಸ್ದಾಗಿ ಬರೀತಾ ಇರೋದು ಇಬ್ರು ರೈಟರ್, 3 ಜನ ಸೇರ್ಕೊಂಡು ಸೆಲ್ಫಿ ತಗೊಂಡಿದ್ದಾರೆ ಅವ್ರನ್ನ. ಅದ್ ನೋಡಿದ್ರೆ ಖುಷಿ ಆಯ್ತು. ಏನ್ ಗುರು, ಅದ್ರಲ್ಲಿ ಒಂದ್ ಸ್ವಲ್ಪ ಅವ್ರಿಗೆ ನನ್ನ ಹಾಡು ಬರೀತಾನೆ, ಹೊಸಬ ಬಂದ ನಂಗೆ ಜಾಗ ಹೋಗುತ್ತೆ, ಇವ್ ಯಾವೂ ಇರ್ಲಿಲ್ಲ ಅವ್ರ ಮೇಲೆ. ಇವ್ರಿಗೆ ತುಂಬಾ ಟ್ಯಾಲೆಂಟ್ ಇರೋರಿಗೆ ಇನ್ಸೆಕ್ಯೂರಿಟಿ ಇರೋದಿಲ್ಲ. ಆದ್ರಿಂದ ಸೊ ಆತರ ನಮ್ಗೆ ನೋಡಿ, ಜಯಂತ್ ಕಾಯ್ಕಿಣಿ, ಕವಿರಾಜ್, ಪ್ರಮೋದ್ ಮರವಂತೆ, ನಾಗೇಂದ್ರ ಪ್ರಸಾದ್, ನಾಗಾರ್ಜುನ ಶರ್ಮಾ,
ಆಲ್ ಓಕೆ, ಒಂದು ರೇಂಜೇ ಇದೆ ನಮಗೆ ರೈಟರ್ಸ್ದು. ಸೊ ಅಷ್ಟು ಜನ ಸೇರಿ ಈ ವಿಚಾರಕ್ಕೆ ಮೇ ಬಿ ಟಿ ಸೀರೀಸ್ ಅವ್ರು ಈ ಸಿನಿಮಾನ ತಗೊಂಡಿರ್ಬೋದು ಅಂತಂದ್ರೆ ಸರ್, ಎಲ್ಲ ಸೇರಿದ್ಮೇಲೆ ಅವ್ರಿಗೂ ಒಂದು ಬಲ್ಕ್ ಅಂತ ಬೇಕಲ್ಲ ಸರ್. ಒಬ್ಬ ಇದ್ದಾನೆ ಒಂದು ಹೆಸರು ಮೇಲೆ ತಗೊಂತಾರೆ ನಿಜ, ಆದ್ರೆ ಅದ್ರೊಳಗೆ ಆದ್ಮೇಲೆ ಉಳ್ದವ್ರೆಲ್ಲ ಸಪೋರ್ಟ್ ಮಾಡ್ಬೇಕಲ್ವಾ. ಅದೇ ರೀತಿ ಈಗ ವಿನೋದ್ ಸರ್, ಈಗ ಈ ಸಿನಿಮಾದಲ್ಲಿ ನಿಮ್ಮ ಜೊತೆಗೆ ಇರುವಂತ ಕಲಾವಿದ್ರ ದಂಡಿದೆಯಲ್ಲ, ಒಬ್ರಿಗಿಂತ ಒಬ್ರು ತಿಂದಾಕ್ತಾರೆ ಅಂತ ಅವ್ನು ಮಾತಾಡ್ತಾರಲ್ಲ, ನೀರು ಕುಡ್ದಂಗ್ ಮಾಡ್ತಾರೆ ಅಂತ ಅಂತಾರಲ್ಲ, ಹಂಗೆ ಅತುಲ್ ಕುಲಕರ್ಣಿಯವರಾಗಿರ್ಬೋದು, ನಮ್ಮ ಶರತ್ ಲೋಹಿತಾಶ್ ಅವರು, ನಿಮ್ಗೆ ಬೆರಗಾದಂತ ಕಲಾವಿದರು ನೀವು ಕಂಡಾಗ, ನೀವು ಆಕ್ಟಿಂಗ್ ಮಾಡುವಾಗ? ಸ್ಕ್ರಿಪ್ಟು ಭಾಳ ಚೆನ್ನಾಗಿ ನನಗೆ ಐ ವಾಸ್ ಟೋಟ್ಲಿ ಇಂಟು ಬಲರಾಮ ಅಲ್ಲ. ನನಗೆ ಅಫ್ಕೋರ್ಸ್ ಎಲ್ಲರೂ ಡೈಲಾಗು ಗೊತ್ತಿತ್ತು ನನಗೆ, ಒಬ್ಬ ಓದ್ಕೊಂಡ್ ಬರ್ತಿದ್ವಿ ನಾವು. ಸೂಪರ್. ಟೋಟಲ್ ನಮ್ಗೆ ಎಲ್ಲ ಸ್ಕ್ರಿಪ್ಟ್ ಕೊಟ್ಟಾಗ ನಂದು ಮಾತ್ರ ನಾನು ಓದ್ತಾ ಇರಲಿಲ್ಲ. ಫಸ್ಟ್ ಫುಲ್ ಕುತ್ಕೊಂಡು ಎಲ್ಲ ಫುಲ್ ಸ್ಕ್ರಿಪ್ಟ್ನ ಕ್ಲೀನಾಗಿ ಓದ್ಕೊಂಡು, ಒಂದಿಷ್ಟು ನಮ್ಮದು ಹೋಮ್ವರ್ಕ್ಗಳಿರುತ್ತೆ. ಯಾಕಂದರೆ ಘಟಾನುಘಟಿಗಳ ಜೊತೆ ನಾವು ಮಾಡಿದಾಗ ಸ್ಕ್ರೀನಲ್ಲಿ ಒಂದು ಸೆಕೆಂಡ್ ನಾವು ಹಿಂಗೆ ಅಂದಾಗ ಅವರು ತಿಂದಾಕ್ತಾರೆ. ಟೈಮಿಂಗ್ ನೋಡ್ತಾ ಇರ್ತೀವಿ. ಯಾಕಂದರೆ ಆಶೀಶ್ ಸರ್ ಬಂದು ಸೆಟ್ಗೆ ಬಂದ ಮೇಲೆ ಒಂದಿಷ್ಟು ಚೇಂಜಸ್ ಮಾಡ್ತಾರೆ ಅವರು. ಅವ್ರ ಮೀಟರ್ ತಕ್ಕಂಗೆ ಅವರು ಬಂದ ಮೇಲೆ ಮಾನಿಟರ್ ಬಂದ್ ಮಾಡ್ತಾರೆ, ಟೇಕಲ್ ಬೇರೆ ಮಾಡ್ಬಿಡ್ತಾರೆ, ಎಕ್ಸ್ಟ್ರಾ ಮಾಡ್ಬಿಡ್ತಾರೆ ಅವರು. ಅಲ್ಲಿ ಡೈರೆಕ್ಟರ್ ಜಿ ಮೇ ಕರ್ತಾವ್ ಅಂತ ಹೇಳ್ಬಿಟ್ಟು ರೆಡಿ ಟೇಕ್ಸ್ ಸ್ಟಾರ್ಟ್ ಮಾಡ್ತಾರೆ ಅವರು. ಅಲ್ಲಿ ಅವರು ಆ ಟೈಮಿಂಗ್ ಇಲ್ಲಿ ಬೆಂಗಳೂರು ನಮ್ದು ಈ ಟೈಮಿಂಗ್ ಇರುತ್ತೆ ಗೊತ್ತಾ, ಮಾನಿಟರ್ ಮಾಡಿರ್ತಾರೆ. ಟೇಕಲ್ಲಿ ಬೆಂಗಳೂರು ನಮ್ದು ಅಂದ್ಬಿಡ್ತಾರೆ. ಓಕೆ, ಸೊ ನಾವು ರೆಡಿ ಇರಬೇಕು. ನಾನು ಯಾವ ಟೈಮಲ್ಲಿ ನೆಕ್ಸ್ಟ್ ಡೈಲಾಗ್ ಎತ್ಕೋಬೇಕು, ನಿಮ್ದು ಯಾವಾಗ ಅನ್ನೋದು ಕಾಯ್ತಾ ಇರಬೇಕು. ಅದಕ್ಕೆ ಇದು ಇವರೆಲ್ಲ ರಂಗಭೂಮಿ ಅವ್ರದ್ದು ಒಂದು ಅಭ್ಯಾಸ ಇದು. ಇಲ್ಲಿ ಅತುಲ್ ಕುಲಕರ್ಣಿ ಆಗ್ಲಿ, ಆಶೀಶ್ ವಿದ್ಯಾರ್ಥಿ ಆಗ್ಲಿ, ಶರತ್ ಆಗ್ಲಿ, ಇವರೆಲ್ಲ ರಂಗಭೂಮಿ ಕಲಾವಿದರು. ರಂಗಭೂಮಿಲಿ ಏನಾಗುತ್ತೆ, ಸ್ಟೇಜ್ ಮೇಲೆ ಚೊಕ್ ಕೊಡೋದು ಅಂತ ಹೇಳ್ತಾರೆ ಪಕ್ಕದವನ್ಗೆ. ಇವ್ರಿಗೆ ಇಷ್ಟು ದಿವಸ ರಿಹರ್ಸಲ್ ಅಲ್ಲಿ ಒಂದು ಮಾಡಿರ್ತಾರೆ, ಸ್ಟೇಜ್ ಮೇಲೆ ಇನ್ನೇನೋ ಬೇರೆ ರಿದಮ್ ಅಲ್ಲಿ ಹೇಳ್ಬಿಟ್ರೆ ಇನ್ನೊಬ್ಬ ಗಟ್ಟಿ ಇದ್ರೆ ಉಳ್ಕೊಂಡ, ಇಲ್ಲಾಂದ್ರೆ ಅವ್ನಿಗೆ ಡೈಲಾಗೇ ಬರ್ತೋಗ್ಬಿಡುತ್ತೆ. ಹೌದು, ಡೈಲಾಗ್ ಅದೇ ಇದ್ರು ಟೈಮಿಂಗ್ ನಿಮ್ಗೆ ಕ್ಯೂ ವೇಟ್ ಮಾಡ್ತಾ ಇದ್ನಲ್ಲ, ಇಲ್ಲಿ ತಾನೆ ನಾನು ಹಿಂಗ್ ಮಾಡಿ ಕ್ಯೂ ಹೇಳ್ತೀನಿ ಅಂತ ಹೇಳಿ ಬೇರೆ ಟೈಮಲ್ಲಿ ಕ್ಯೂ ಕೊಟ್ಬಿಟ್ಟಾಗ ನಿಮ್ಗೆ ಇಷ್ಟ ಆಗತ್ತೆ. ಸೊ ಬಟ್ ಬಹಳ ಚೆನ್ನಾಗಿ ಸ್ಟಾರ್ ಕಾಸ್ಟ್ ಹಂಗಿದೆ. ಶರತ್ ಸರ್ ಬಗ್ಗೆನೂ ಹೇಳಬೇಕು. ನಾನು ಶ್ಯಾಡೋ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದು ಆಕ್ಚುಲಿ ಒಂದು ತೆಲುಗು ಡೈರೆಕ್ಟರ್ಸ್ ಇಬ್ರು ಒಂದೇ ಸ್ಕ್ರಿಪ್ಟ್ ನ ಬೇರೆ ಬೇರೆ ಈ ಲ್ಯಾಂಗ್ವೇಜ್ ಅಲ್ಲಿ ಮಾಡು, ನಾನು ಕನ್ನಡದಲ್ಲಿ ಮಾಡ್ತೀನಿ ಅಂತ ಆಗಿದ್ದು. ಆ ತೆಲುಗು ಅಲ್ಲಿ ಬಂದು ಡೈರೆಕ್ಟರೇ ಬಂದು ಹೀರೋ ಆಗಿ ಆಕ್ಟ್ ಮಾಡಿ ಅದು ಚೆನ್ನಾಗಿ ಆಗಿತ್ತು. ಬಟ್ ಇಲ್ಲಿ ನಾನು ಅದನ್ನ ಮಾಡಿದಾಗ, ಶ್ಯಾಡೋ ಮಾಡಿದಾಗ, ಆ ಟೈಮಲ್ಲಿ ಇದು ಐ ಮೀನ್ ರಗಡು ಮಾಡಿದ್ದೆ, ಪ್ಯಾಕ್ಸ್ ಇದೆಲ್ಲ ಆ ಟೈಮಲ್ಲಿ ಮಾಡಿದ್ದೆ. ಬಟ್ ಶರತ್ ಸರ್ ಹೆಲ್ಪ್ ಮೀ ಅ ಲಾಟ್. ನನಗೆ ಫೈಟ್ಸ್ ಇದೆಲ್ಲ ಸ್ಕ್ರೀಮಿಂಗ್ ಎಲ್ಲ ಇತ್ತು. ಒಂದು ಗೋಡೌನ್ ಅಲ್ಲಿ ಮಿನರ್ವಾ ಮಿಲ್ ಅಂತ ಒಂದಿದೆ, ಮಿನರ್ವಾ ಮಿನಿ ಮಿಲ್ ಏನೋ ಇದೆ, ಅಲ್ಲಿ ಫುಲ್ ಹೊಗೆ ಹಾಕಿ ಆ ಫೈಟ್ ಎಲ್ಲ ಮಾಡಿ ಥ್ರೋಟೆಲ್ಲ ಇದಾಗ್ಬಿಟ್ಟಿತ್ತು ನನಗೆ. ನೆಕ್ಸ್ಟು ಒಂದು ಸ್ಟೇಷನ್ನಲ್ಲಿ ನನ್ನ ಆ ಕ್ಯಾರೆಕ್ಟರ್ ಏನಿದೆ, ಯಾಕೆ ಹಿಂಗೆ ಆದ, ಇವನ್ ಒಳಗಡೆ ಯಾಕೆ ಬಂದು ದೆವ್ವ ಸೇರ್ಕೊಂತು, ಇವ್ನು ಯಾಕೆ ರಿವೆಂಜ್ ತಗೊಂತಿದ್ದಾನೆ ಅಂತ ಹೇಳಿ ಒಂದು ಸಿಂಗಲ್ ಶಾಟು ಐ ಹ್ಯಾಡ್ ಟು ಪರ್ಫಾರ್ಮ್. ಫುಲ್ಲು ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬರ್ಬೇಕು. ಸರಿ, ನನ್ನ ವಾಯ್ಸ್ ಬೇರೆ ಇಟ್ಕೊಂಡಿತ್ತು, ಆಗ್ತಿರ್ಲಿಲ್ಲ ಕೆಲವೆಲ್ಲ. ಅವಾಗ ಹಿ ಕೇಮ್ ಟು ಮೀ. ನಾನು ಒಂದಿಷ್ಟು ಮಾನಿಟರ್ ಮಾಡ್ತಿದ್ದೆ. ಸರಿ, ಇಡೀ ದಿನ ಮಧ್ಯಾಹ್ನವರೆಗೂ ಅದೇ ಒಂದೇ ಸೀನ್ ಪ್ಲಾನ್. ಬೆಳಗ್ಗೆಯಿಂದ ಡೈಲಾಗ್ಸ್ ಬಂದಿತ್ತು, ಮಧ್ಯಾಹ್ನವರೆಗೂ ನೀವು ತಗೊಳ್ಳಿ ಸರ್, ಎಷ್ಟೇಕಾದ್ರೂ ತಗೊಳ್ಳಿ, ಬಟ್ ಒಂದೇ ಸಿಂಗಲ್ ಶಾಟ್ ಇದು. ಒಂದು ಲೆಂತ್ ವಿತ್ ಒಂದು ಸೆಮಿ ಟ್ರಾಲಿ ಹಾಕ್ಬಿಟ್ಟಿದ್ರು. ಆ ಸೆಮಿಲಿಂದ ಫಾಲೋ ಮಾಡಿ ಅದಾದ್ಮೇಲೆ ಒಂದು ಲೆಂತ್ಗೆ ಹೋಗುತ್ತೆ, ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡಬೇಕು. ಮಾಡ್ತಿದ್ದೆ. ದೆನ್ ಬಂದರು ಶರತ್ ಸರ್. ಸರ್ ಒಂದು ಹೇಳ ನಿಮಗೆ, ಒಂದು ಚೂರು ಟೈಮಿಂಗ್ ಚೇಂಜ್ ಹೇಳಿ ಸರ್, ನಂಗೆ ಪರವಾಗಿಲ್ಲ. ಸಿ ಅವ್ರ ದೆನ್ ಹಿ ಟೋಲ್ಡ್ ನಾಟ್ ಎವ್ರಿಬಡಿ ವಿಲ್ ಅಕ್ಸೆಪ್ಟ್. ಇವ್ರು ಏನು ಹೇಳೋದು ನನಗೆ ಅಂತ ಹೇಳಿ, ಸರ್ ನೀವು ಸಿನಿಮಾ ತಾನೆ, ನಾನು ಚೆನ್ನಾಗಿ ಬರಲಿ, ಸಿನಿಮಾ ಚೆನ್ನಾಗಿ ಬರಲಿ ಅಂತ ತಾನೆ ಹೇಳ್ತೀವಿ ಅಂತ. ಈ ಹೆಲ್ಪ್ ಮಿ ಔಟ್ ಇನ್ ದಟ್ ಟೈಮಿಂಗ್. ಇಲ್ಲಿಂದ ನೀವೇನು ಮಾಡ್ತೀರ ಅಂದರೆ, ಡೈಲಾಗ್ ತಗೊಂಡು ಇಲ್ಲಿ ಕೂತ್ಕೊಂಡು ಇಲ್ಲೊಂದು ನೆಟ್ಟುಸರು ಒಂದು ಬಿಟ್ಟು ಇಲ್ಲಿಂದ ಈ ಡೈಲಾಗ್ ಎತ್ಕೊಳ್ಳಿ ಅಂತ. ಈ ಗೇಮ್ ಇದೆ ಟೈಮಿಂಗ್. ಆಕ್ಚುಲಿ ಲರ್ನ್ ಫ್ರಮ್ ಹಿಮ್. ಅವೆಲ್ಲ ನಮಗೆ
ಅವರಾಗ್ಲಿ ನನಗೆ. ಬಟ್ ಆಕ್ಚುಲಿ ಈ ಸಿನಿಮಾದಲ್ಲಿ ನನ್ನ ಕಾಂಬಿನೇಷನ್ ಇಲ್ಲ ಅವ್ರ ಜೊತೆ. ಅವರು ಮ್ಯಾಕ್ ಮಾಡ್ಬಿಟ್ಟು ಹೋಗಿದ್ದಾರೆ. ಬಟ್ ಇವನ್ ಅಟುಲ್ ಸರ್ ಬಂದು ಹೆಂಗೆ ಅಂದ್ರೆ ಹೀಲ್ ಟೇಕ್ ಹಿಸ್ ಡೈಲಾಗ್ಸ್ ಪಕ್ಕಾ ಕನ್ನಡದಲ್ಲೇ ಅವ್ರು ಬಂದು ಡೈಲಾಗ್ಸ್ ಹೇಳ್ತಾರೆ. ಪ್ರಾಂಪ್ಟಿಂಗು ತಗೊಳಲ್ಲ, ಎಕ್ಸಾಕ್ಟ್ ಟೈಮಿಂಗ್ ಅವರು. ಅಂಡ್ ಸುಮ್ನೆ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರಲ್ಲ, ಇಬ್ರು ನ್ಯಾಷನಲ್ ಅವಾರ್ಡ್ ವಿನ್ನರ್. ಹೌದು, ಆಶೀಶ್ ಅವರು. ದೆನ್ ಅಗೇನ್ ರಮೇಶೇಂದ್ರ ಸರ್ ಅವರು. ಅಯ್ಯೋ, ಒನ್ ಬ್ಯೂಟಿಫುಲ್ ಆಕ್ಟರ್ಸ್. ಅಂದ್ರೆ ಹಿ ಹಿಮ್ಸೆಲ್ಫ್ ಅವರೇ ಡೈರೆಕ್ಟರ್ ಬೇರೆ. ಸೊ ಅವ್ರವ್ರ ಒಂದು ಟೈಮಿಂಗು ಒಂದು ಇಮಿಡಿಯೇಟ್ ಆಗಿ ಗ್ರಾಸ್ ಮಾಡಿ ಸೆಟ್ ಅಲ್ಲಿ. ನನಗೆ ಒಂದ್ ಸೆಕೆಂಡ್ ನಾನು ಶಾಕ್ ಆಗಿದ್ದು ರಮೇಶೇಂದ್ರ ಸರ್ನ ನೋಡಿ. ಸೆಟ್ಗೆ ಬಂದಿದ್ದೆ ಬೇರೆ ತರ, ಅಲ್ಲೆಲ್ಲ ಡೈಲಾಗ್ಸ್ ಎಲ್ಲ ಕೇಳಿಸ್ಕೊಂಡೆ. ಸರ್ ನಾನು ಇದು ಮಾಡ್ತೀನಿ, ಓಕೆ ಅಲ್ಲ, ಓಕೆ ಮಾಡ್ತೀನಿ ಅಂತ ಮಾಡ್ತೀನಿ. ಇಬ್ಬರೇ ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಟ್ರು. ಅಂತ ಅಂದ್ರು. ನಾನು ನನ್ ಇದರಲ್ಲಿ ಆಪೋಸಿಟ್ ಕೌಂಟರ್ ನೋಡೋದು ಬೇರೆ ಸರ್, ಅಲ್ಲಿ ಬೇರೆ ನೀವು ಮಾಡ್ಬೇಕಾಗಿರುತ್ತಲ್ಲ, ಅಲ್ಲಿ ಮರ್ತೋದ್ರೆ ನಾನು ಒಂದ್ ಸೆಕೆಂಡ್ ಸರ್ ಕಟ್ ಬಿಟ್ರು ಒಂದೇ ಸತಿ. ನಾನು ಐ ವಾಸಂಟ್ ಪ್ರಿಪೇರ್ಡ್ ಫಾರ್ ಇದು. ಮಾನಿಟರ್ ನೋಡ್ಬಿಟ್ಟಿದ್ರೆ ನಾನು ಓಕೆ ರೆಡಿ ಆಗ್ತಿದ್ದೆ. ಸರ್ ಕಟ್ಟು ಸರ್, ಸಾರಿ ಸರ್, ನನಗೆ ನಿಜ ನಿಮ್ಗೆ ಯಾರನ್ನೂ ನೋಡ್ದಂಗೆ ಆಗ್ಬಿಡ್ತು ಸರ್. ಹಂಗೆ ಬ್ಯೂಟಿಫುಲ್. ಅವ್ರು ಮೊನ್ನೆನೂ ಹೇಳ್ತಿದ್ರು ಬೇರೆ ಇಂಟರ್ವ್ಯೂಸ್ ಅಲ್ಲಿ, ಕ್ಯಾರೆಕ್ಟರ್ ಇದ್ದಾಗ ನಾನು ಕಾಲ್ ಮಾಡ್ಬಿಟ್ಟು ಸರ್ಗೆ ಹೇಳಿದ್ದೆ, ಸರ್ ನಾನು ಸ್ವಲ್ಪ ಅವ್ರನ್ನ ಇದು ಮಾಡೋಣ ಸರ್, ಯಾಕಂದ್ರೆ ಬಲರಾಮ ಅದು ನಮ್ಗೆ. ಸೊ ಆತರ ಈ ಸ್ಕ್ರಿಪ್ಟ್ ಮಾಡೋ ಸಮಯದಲ್ಲಿ ಸಾಮಾನ್ಯವಾಗಿ ಹೀರೋ ತನ್ನ ಪಾತ್ರವನ್ನ ದೊಡ್ಡದ್ ಮಾಡ್ತಾ ಹೋಗ್ತಾರೆ. ಕರೆಕ್ಟ್. ಇವರು ಆ ಪಾತ್ರ ತುಂಬಾ ಚಿಕ್ಕದಾಗ್ತಾ ಇದೆ, ಅದ್ ನನ್ ಜೊತೆ ಟಕ್ಕರ್ ಕೊಡ್ಬೇಕು ಅಂದ್ರೆ ಇನ್ನೂ ಬೆಳಿಬೇಕು, ಇನ್ನೂ ಸ್ವಲ್ಪ ಅದಕ್ಕೆ ಸ್ಪೇಸ್ ಜಾಸ್ತಿ ಮಾಡೋಣ, ಇದಕ್ ಜಾಸ್ತಿ ಮಾಡೋಣ ಅಂತ ಹೇಳೋರು. ಸೊ ದಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಾಲಿಟಿ. ಅಂದ್ರೆ ಅವರು ಒಂದು ಟೆಕ್ನಿಷಿಯನ್ ತರ ನೋಡ್ತಾರೆ ಒಂದು ಸಿನಿಮಾನ, ಬರೀ ಹೀರೋ ತರ ನೋಡೋದಿಲ್ಲ. ಆಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದು ದೊಡ್ಡ ಫೈಂಡ್ ಅಂದ್ರೆ ವಿನಯ್ ಗೌಡ ಅವರು. ಯಾಕಂದ್ರೆ ವಿನಯ್ ಗೌಡ ಅವ್ರನ್ನ ಯಾವಾಗ್ಲೂ ಬಹಳ ಸ್ಟೈಲಿಶ್ ಆಗಿ ಎಲ್ಲ ನೀವು ಬೇರೆ ಸಿನಿಮಾಗಳು ನೋಡಿರ್ತೀರ. ಆದ್ರೆ ವಿನಯ್ ಗೌಡ ನನ್ನ ಪ್ರಕಾರ ಹಿ ಈಸ್ ಒನ್ ಆಫ್ ದಿ ಬಿಗ್ ಫೈಂಡ್ಸ್ ಇನ್ ದಿಸ್ ಫಿಲ್ಮ್. ಅದೊಂದು ಬೇರೆ ಆಯಾಮನೇ ಈ ಸಿನಿಮಾಲಿ ನೋಡ್ಬೋದು. ಅಂಡ್ ಹಿ ಹಸ್ ಗಿವನ್ ಹಿಸ್ ಹಾರ್ಟ್ ಅಂಡ್ ಸೋಲ್ ಫಾರ್ ದಟ್ ರೋಲ್. ಅದು ತುಂಬಾ ಕಷ್ಟದ ಪಾತ್ರ. ಅದು ಒಂದ್ ರೀತಿ ತಮಿಳು ಸ್ಲ್ಯಾಂಗ್ ಅದನ್ನ ಮಿಕ್ಸ್ ಮಾಡಿ ಮಾತಾಡ್ಬೇಕು, ಅದು ಅವ್ರಿಗೆ ಗೊತ್ತಿರ್ಲಿಲ್ಲ. ಅದನ್ನ ಇವ್ರು ನೋಡಿದ್ರು ಫ್ರೇಸರ್ ಟೋನ್ ಅಲ್ಲಿ ಇವ್ರು ಬೆಳೆದಿದ್ರಿಂದ. ಸೊ ಆ ವಿನಯ್ ಗೌಡ ಅವ್ರಿಗೆ ಟ್ರೈನ್ ಮಾಡಿದ್ದು ಯಾವ ತರ ಮಾತಾಡ್ಬೇಕು, ಡಬ್ಬಿಂಗ್ ಟೈಮ್ ಅಲ್ಲಿ ಬಂದು ಅವರ ತಮಿಳಿಂದ ಕರೆಕ್ಟ್ ಮಾಡಿ ಇದು ಅಥೆಂಟಿಕ್ ಆಗಿದೆ, ಇದನ್ನ ಹಿಂಗ್ ಮಾಡ್ಬೇಕು ಕಡೆಗೆಲ್ಲ ಮಾಡಿ ಅವ್ರು ವಿನಯ್ ಗೌಡ ಅವರು ಅದಕ್ಕೆ ಅಷ್ಟೇ ಚೆನ್ನಾಗಿ ಅವರು ವರ್ಕ್ ಮಾಡಿದ್ರು. ಕಡೆಗೆಲ್ಲ ಮುಗಿದ್ಮೇಲೆ ಇವ್ರು ಹೇಳಿದ್ರು, ಈಗ ನಾನು ಸರ್ಟಿಫಿಕೇಟ್ ಕೊಡ್ತೀನಿ, ಯಾರಿಗೂ ಗೊತ್ತಾಗಲ್ಲ ಇವ್ರಿಗೆ ತಮಿಳ್ ಬರಲ್ಲ ಅಂತ. ಎಷ್ಟು ಭಾಷೆ ಬರುತ್ತೆ ಸರ್ ನಿಮ್ಗೆ? 5, 6 ಭಾಷೆ. ಸುಮ್ನೆನಾ ಈ ತರ ಕಲಾವಿದ ಸಿಗೋದು? ಸರ್ ನನಗೆ ಟೀಸರ್ ನೋಡಿದಾಗ ಮೇಲ್ ನೋಟಕ್ಕೆ ಕೆಲವೊಂದು ಕ್ವಶನ್ಗಳು ಆ ದಿನಗಳಲ್ಲಿ ಕಾಣುವಂತ ಕಲಾವಿದರಲ್ಲಿ ಕಾಣ್ತಾರಲ್ಲಪ್ಪ, ಅದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ಯಾರ ಹೆಂಗೆ? ಅಲ್ಲ, ಅದಕ್ಕೆ ಮುಖ್ಯ ಕಾರಣ ನಮ್ಮ ಪ್ರೊಡ್ಯೂಸರ್ಸ್. ಯಾಕಂದ್ರೆ ಎಲ್ಲಾ ಡೈರೆಕ್ಟರ್ಗೂ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಅಂತ ದೊಡ್ಡ ದೊಡ್ಡ ಜೈರಾಜ್ ಅಂದ್ರೆ ಯಾರು, ಕೊತ್ವಾಲ್ ಅಂದ್ರೆ ಯಾರು ಅಂತ ಅದಕ್ಕೆ ಕೇಳ್ತಾರ. ಅದು ಶ್ರೇಯಸ್ ಅವರು ಅದೇ ಹೇಳಿದ್ರು. ನಾನು ಹೇಳಿದೆ ಬಜೆಟ್ ಕಾರಣದಿಂದ ನಿಮ್ಗೆ ಅಫೋರ್ಡ್ ಮಾಡಕ್ಕಾಗಲ್ಲ ಅಂದ್ರೆ ಬೇರೆ ಆಪ್ಷನ್ಸ್ ಕೊಡ್ತೀನಿ ಅಂತ. ಆದ್ರೆ ಪದ್ಮಾವತಿ ಮೇಡಮ್ ಮತ್ತೆ ಶ್ರೇಯಸ್ ಪಟ್ಟು ಹಿಡಿದು ಬಿಟ್ಟಿದ್ರು, ಇಲ್ಲ ನಮ್ಗೆ ಆಶೀಶ್ ವಿದ್ಯಾರ್ಥಿ ಅವರೇ ಬೇಕು, ಅತುಲ್ ಕುಲಕರ್ಣಿ ಅವರೇ ಬೇಕು, ಅದೇನ್ ಖರ್ಚಾದ್ರೂ ಪರವಾಗಿಲ್ಲ, ಅದ್ ನಾವು ಬೇರೆ ಮಾಡ್ತೀವಿ, ಆದ್ರೆ ನಮ್ಗೆ ಅವ್ರು ಬೇಕು ಅಂತ. ಅಂಡ್ ನಾ ಹೇಳಿದಾಗೆ ಎನಿ ಡೈರೆಕ್ಟರ್ ವುಡ್ ಲವ್ ಟು ವರ್ಕ್ ವಿತ್ ಸಚ್ ಗ್ರೇಟ್ ಆಕ್ಟರ್ಸ್. ಸೊ ಬಟ್ ಅದು ಇಷ್ಟಪಡೋದು ಬೇರೆ, ಅದನ್ನ ಒದಗಿಸೋದು ಬೇರೆ. ಅದು ಒದಗಿಸಿದ್ದು ನಮ್ಮ ನಿರ್ಮಾಪಕರು. ಈ ಒದಗಿಸಿದ್ದು ಅನ್ನೋದಕ್ಕಿದೆಯಲ್ಲ, ಒದಗಿಸೋದಕ್ಕೆ ಆಗುವ ಸಮಯ ಇದು ಬೇರೆ 90s 80s ಕಾಲದ ಸಿನಿಮಾ ಆಗಿರೋ ಕಾರಣ ಅದಕ್ಕಂತೆ ತುಂಬಾ ಪರಿಶ್ರಮ ಪಟ್ಟಿರ್ತಿರೋ ಒಂದು ಶರ್ಟ್ ಇಂದ ಅದ್ರ ಗುಂಡಿಯಿಂದ ಹಿಡಿದು ಒಂದು ಚಪ್ಪಲಿಯಿಂದ ಹಿಡಿದು ಎಲ್ಲಾದು ಮ್ಯಾಚ್ ಮಾಡಿದ್ರೆ ಮಾತ್ರ ಅವತ್ತಿನ ದಿನ ತೋರ್ಸೋಕ್ ಸಾಧ್ಯ. ಎಷ್ಟು ದಿನ ತಗೊಂಡ್ರೆ ಇದಕ್ಕೆ ನನಗೆ ತುಂಬಾ ಸಹಾಯ ಆಗಿದ್ದು, ನನಗೆ ಆ ದಿನಗಳಿಗೆ ಕಾಸ್ಟ್ಯೂಮ್ ದೃಷ್ಟಿಯಿಂದ ಅಥೆಂಟಿಸಿಟಿ ಕಲ್ಪಿಸ್ಕೊಟ್ಟಿದ್ದು ಸುಮನಾ ಕಿತ್ತೂರ್ ಅವರು. ಅವ್ರು ನನ್ನ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರು ಆ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ನಿಶಾ ಮೇಡಮ್, ಯಾಕೆಂದ್ರೆ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಒಂದು ಟೀಮ್ ಇದೆ, ತುಂಬಾ ಅದ್ಭುತವಾದ ಟೀಮ್ ಅದು. ಕಿರಣ್ ಶಿಫ್ ನನ್ನ ಅಸೋಸಿಯೇಟು, ಮತ್ತೆ ಅಕ್ಷಯ್, ಸ್ಮಿತಾ, ರಘು, ಗಿರೀಶ್, ಈ ಥರ ಒಂದಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ. ಅವ್ರು ಯಾರು 80s 90s ನೋಡಿದವರಲ್ಲ, ಅವರೆಲ್ಲ 2000 ಕಿಡ್ಸ್. ಆದ್ರೆ ನಾವು ಮಾಡ್ತಿರೋದು 80s ಸಿನಿಮಾ. ಅದರಿಂದ ಏನಾಯ್ತು, ಅವರು ಬಹಳ ಚಾಚು ತಪ್ಪದೆ ರಿಸರ್ಚ್ ಮಾಡಿ ಆವಾಗಿನ ಕಾಸ್ಟ್ಯೂಮ್ಸ್ ಯಾವ ತರ ಇತ್ತು, ಆವಾಗಿನ ಕಾಲರ್ ಯಾವ ತರ ಇರ್ತಿತ್ತು, ಯಾವ ರೀತಿ ಫೋಲ್ಡ್ ಮಾಡ್ತಿದ್ರು ಶರ್ಟ್ನ,
ಅದೆಲ್ಲದನ್ನು ಅವರು ಬಾಟಮ್ ಹೌದು ಎಲ್ಲ ಬೆಲ್ ಬಾಟಮ್ ಇರ್ಲಿಲ್ಲ ಅವಾಗ Straight. ಸ್ಟ್ರೈಟ್ ಪ್ಯಾಂಟ್ಸ್ ಇರ್ತಿತ್ತು ಸ್ಟ್ರೈಟ್ Baggy, So baggy. ಅದೇ ಮಿಸ್ಟೇಕ್ ಆಗೋದು. ಎಷ್ಟೋ ಜನ ಏನ್ ಕೊಡ್ತಾರೆ ಬೆಲ್ ಬಾಟಮ್ ಇತ್ತು 80s ಅಲ್ಲಿ ಅಂತ. ಬೆಲ್ ಬಾಟಮ್ 70s ಅಲ್ಲಿ ಬೆಲ್ ಬಾಟಮ್, 80s ಅಷ್ಟೊತ್ತಿಗೆ ಹೊರಟೋಗಿತ್ತು. ಬ್ಯಾಗೀಸ್. ಬ್ಯಾಗೀಸ್ ಇತ್ತು, ಜೀನ್ಸ್ ಇತ್ತು. ಸೊ ಇದನ್ನೆಲ್ಲ ಅವ್ರು ರಿಸರ್ಚ್ ಮಾಡಿ ನಾನೇ ಕೆಲವು ಸತಿ ತಪ್ಪು ಮಾಡಿದ್ರು ನನಗೆ ಬಿಡ್ಲಿಲ್ಲ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್. ಇಲ್ಲ ಸರ್ ಹಿಂಗಲ್ಲ ನಾವು ನೋಡಿದೀವಿ ನೋಡಿ ಅಂತ ರೆಫರೆನ್ಸ್ ತೋರಿಸೋರು. ಸೊ ನಿಶಾ ಮೇಡಮು ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವರೆಲ್ಲ ಜೊತೆಗೆ ಸೇರ್ಕೊಂಡು ದಯಾನಂದ್ ಅಂತ ಕಾಸ್ಟ್ಯೂಮರ್ ಜೊತೆ ಕೂತ್ಕೊಂಡು ಆ ಕಾಸ್ಟ್ಯೂಮ್ಗಳನ್ನ ಹಾಗೆ ಡಿಸೈನ್ ಮಾಡಿ ಸೆಟ್ ವರ್ಕ್. ಸೆಟ್ ವರ್ಕ್ ಅಫ್ಕೋರ್ಸ್ ಅದು ಪೀರಿಯಡ್ ಬಿಲ್ಡಿಂಗ್ ಈ ಸಿನಿಮಾದ ದೊಡ್ಡ ಚಾಲೆಂಜ್. 80s 90s ಕಟ್ಟೋದಕ್ಕೆ ದೊಡ್ಡ ಸಹಾಯ ಆಗಿದ್ದು, ದೊಡ್ಡ ಶಕ್ತಿ ಅಂತ ಅನ್ಬೇಕು ವಿಶ್ವಾಸ್ ಕಶ್ಯಪ್, ನಮ್ಮ ಆರ್ಟ್ ಡೈರೆಕ್ಟರ್, ಒನ್ ಆಫ್ ಇಂಡಿಯಾಸ್ ಬೆಸ್ಟ್ ಆರ್ಟ್ ಡೈರೆಕ್ಟರ್ ಇವತ್ತವರು. ವಿಶ್ವಾಸ್ ಕಶ್ಯಪ್ ಅವರು ಇದರ ಆರ್ಟ್ ಡೈರೆಕ್ಷನ್ ಮಾಡಿದ್ರು. ಅವರು ಅಷ್ಟೇ ತುಂಬ ಚೆನ್ನಾಗಿ ಇದನ್ನ ರಿಸರ್ಚ್ ಮಾಡಿ ಯಾವ ಥರ ಮಾಡಬೇಕು ಅಂತ ಡಯಾಗ್ರಾಮ್ಗಳು ಬರ್ಕೊಂಡು ಮಾಡಿದ್ರು. ಅದ್ರ ಜೊತೆಗೆ ಅಫ್ಕೋರ್ಸ್ ಎಚ್ ಸಿ ವೇಣು ಅವರು, ಛಾಯಾಗ್ರಾಹಕ ಮಾಂತ್ರಿಕ ಅವರು, ಹೌದು. ಅವರು ಮತ್ತೆ ವಿಶ್ವಾಸ್ ಅವರ ಕಾಂಬಿನೇಷನ್ ಇದೆಯಲ್ಲ ಅದು ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನಲ್ಲಿ ನನಗೆ ಹರಿದಾಸ್ KGF ಅವರಿದ್ರು ನನ್ನ ಎಡಿಟ್ರು. ಸೊ ಇದೆಲ್ಲ ಸೇರಿ ಆ ಒಂದು ರೀತಿಯ ಪೀರಿಯಡ್ ಕಟ್ಕೊಡೋದಕ್ಕೆ ಸಹಾಯ ಆಯಿತು. ಸರ್, ಸಿನಿಮಾದಿಂದ ಸಿನಿಮಾ ಮಾಡೋದು ಕಷ್ಟ ಆಗ್ತಿದೆಯಾ, ಪ್ರಚಾರ ಮಾಡೋದು ಕಷ್ಟ ಆಗ್ತಿದೆಯಾ? ನನಗೆ ಮೊದಲಿಂದನೂ ಒಂದು ಪ್ರಾಬ್ಲಮ್ ಏನಂದರೆ, ನಾನು ಬಹುಶಃ ಬೆಳೆದು ಬಂದ ವಾತಾವರಣ ಆ ಥರ ಅಂತ ಕಾಣಿಸುತ್ತೆ. ಈ ಸಾಹಿತ್ಯದಲ್ಲಿ ಯಾರು ಒಂದು ಪುಸ್ತಕ ಬರೆದೆ, ಅದ್ಭುತವಾದ ಪುಸ್ತಕ ಬರೆದೆ ಅಂತ ಹೇಳಲ್ಲ, ಬರೀತಾರೆ, ಬೇರೆಯವ್ರು ಅದನ್ನ ಹೋಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಆ ಪ್ರಿನ್ಸಿಪಲ್ನ ನಾನು ಸಿನಿಮಾಗೆ ತೊಗೊಂಬಂದಿನಿ, ಅದು ತಪ್ಪು. ಸಿನಿಮಾ ಮಾಡಿದಾಗ ಏನಾಗುತ್ತೆ, ನಾವು ಅದ್ಭುತವಾದ ಸಿನಿಮಾ ಮಾಡಿದ್ವಿ ನಾವೇ ಹೇಳ್ಕೋಬೇಕು. ಅದು ನನಗೆ ಯಾವಾಗಲೂ ಹಂಗೆ ಹೇಳ್ಕೊಡೋದಕ್ಕೆ ಮುಜುಗರ. ನನಗೇನಂದರೆ, ನಾವು ಸಿನಿಮಾ ಮಾಡಬೇಕು, ನಮ್ಮ ಪ್ರಾಮಾಣಿಕತೆ ಪರಿಶ್ರಮದಿಂದ ಸಿನಿಮಾನ ಚೆನ್ನಾಗಿ ಮಾಡಬೇಕು. ಆದರೆ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಬೇಕಾಗಿರೋದು ಪ್ರೇಕ್ಷಕರು. ನಾವೇ ಅದರ ತುತ್ತೂರಿಗೆ ಊದ್ಕೋಬಾರ್ದು ಅಂತ ಅನ್ನೋ ಇದರಿಂದ ಬಂದವನು. ಅದರಿಂದ ಎಷ್ಟೋ ಜನ ಹೇಳ್ತಾರೆ, ನಿನಗೆ ಮಾರ್ಕೆಟಿಂಗ್ ಮಾಡಕ್ ಬರಲ್ಲ, ನಿನ್ನ ಏನು ಮಾಡೋಕ್ಕಾಗಲ್ಲ. ನನ್ನ ಬೆಳೆದು ಬಂದ ದಾರಿ ಅದು, ಅಥವಾ ನನ್ನ ದೃಷ್ಟಿಕೋನ ಅದಷ್ಟೇ. ಆದ್ರೆ ಇಂಥ ಒಬ್ಬ ಕಲಾವಿದ ಸಿಕ್ತರೆ ನೀವು ಎಲ್ಲಿ ಸರ್ ಪ್ರಚಾರ ಮಾಡ್ತೀರಾ? ಬರ್ತೀನಿ ನಡೀರಿ. ಆ ಥರ ಸಿಗೋದು ತುಂಬಾ ಕಷ್ಟ. ನಾವು ಈ ಮಾತುಕತೆ ಮಾಡಿದಾಗೂ ನಾನು ಫಸ್ಟ್ ಶುರುವಾಗ ಅದೇ ಯೋಚನೆ ಮಾಡ್ತಿದ್ದೆ, ಗುರು ಏನ್ ಕೇಳೋ ಗುರು, ನಾನು ಮಾಡುವ ಈ ಚಿಕ್ಕ ಸಂದರ್ಶನ ಕನಿಷ್ಠ 4 ಜನಕ್ಕಾದ್ರೂ ಕರ್ಕೊಂಬಂದು ಥಿಯೇಟರ್ ಕೂರ್ಸ್ಕೊಂಡ್ರೆ ನಂದೊಂದು ಸಾಧನೆ. ಹೌದು, ಖಂಡಿತ ಸಾಧನೆ. ಯಾಕಂದ್ರೆ ಜನ ನಂಬಿಕೆ ಇಲ್ಲ, ನಾವು ತುಂಬಾ ಸುಳ್ಳು ಹೇಳ್ಬಿಟ್ಟಿವಿ ಸರ್. ಬಟ್ ಇದು ಸುಳ್ಳಾಗದಿರಲಿ, ಇದು ಸತ್ಯವಾಗಲಿ. ಗೆಲುವಿಗಾಗಿ ನಾವೆಲ್ಲ ಎದುರು ನೋಡ್ತಾ ಇದೀವಿ ಸರ್. ಯಾವುದೋ ಒಂದು ಸಿನಿಮಾ ಗೆಲ್ಲಬೇಕು, ಆ ಯಾವುದೋ ಒಂದು ಸಿನಿಮಾದಲ್ಲಿ ಬಲರಾಮ ಆಗಿರ್ಬೇಕು ಅನ್ನೋದು ನನ್ನೊಂದು ಆಶಯ ಸರ್. ಭಾರಿ ಒಳ್ಳೊಳ್ಳೆ ವಿಷಯದಲ್ಲಿ ನಮ್ದು ವಿನೋದ್ ಸರ್ದು ಅವರು ನಾವು ಇಂಟರ್ವ್ಯೂ ಕೂತ್ರೆ ಏನೇನೋ ಒಳ್ಳೊಳ್ಳೆ ವಿಷಯಗಳು ಬರುತ್ತೆ ಸರ್. ಅದು ಇವತ್ತಾಯ್ತು, ಅದು ಮತ್ತೊಮ್ಮೆ ಸಾಬೀತಾಯ್ತು ಸರ್. ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾ ಇರ್ರಿ, ನಿಮ್ಮಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿ ಅನ್ನೋದು ನಮ್ಮ ಕೋರಿಕೆ. ಒಳ್ಳೇದಾಗ್ಲಿ ಸರ್. ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡಿದ್ರಿ ಈ ಇಂಟರ್ವ್ಯೂನ. ತುಂಬಾ ಖುಷಿ. ಸ್ಟಾರ್ಟಿಂಗ್ ಓಪನಿಂಗ್ ಅದ್ದೂರಿ ಆಗಿತ್ತು, ಬ್ಲಾಸ್ಟ್ ಅಲ್ಲಿ ಓಪನ್ ಮಾಡಿದ್ರೆ ತುಂಬಾ ಥ್ಯಾಂಕ್ ಯು. ಲವ್ ಮಾಡೋ ಮನಸ್ಸಿದ್ದಾಗ ಲವ್ಲಿ ವರ್ಡ್ ಬರುತ್ತೆ. ಕೇಳಿದ್ರಲ್ಲ ಆತ್ಮೀಯ ಕನ್ನಡಿಗರೇ, ದಯಮಾಡಿ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಆ ದಿನಗಳನ್ನ ನೀವು ಮತ್ತೇನಾದ್ರೂ ಕಣ್ತುಂಬ್ಕೋಬೇಕು ಅಂತಂದ್ರೆ ಬಲರಾಮ ದಿನಗಳನ್ನ ನಮಗೆ ಹೇಳ್ತಾ, ಮತ್ತೆ ಇದೇ ರೀತಿಯ ಮತ್ತೊಂದು ಪ್ರಯತ್ನದ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇರಲಿ.